ಹಲೋ ಸ್ಟೂಡೆಂಟ್ಸ್, ಪಾಂಚಜನ್ಯ ಐಎಎಸ್‌ನ ಮಂತ್ಲಿ ಮ್ಯಾಗಜಿನ್ ಅನಾಲಿಸಿಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನವೆಂಬರ್ ತಿಂಗಳ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಇಲ್ಲಿ ನಾವು ಲಿಮ್ಸ್‌ಗೆ ಸಂಬಂಧಪಟ್ಟ ಅಂಶಗಳನ್ನು ಮಾತ್ರ ನೋಡ್ತಾ ಇದ್ದೇವೆ. ಹಾಗಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಮುಖ್ಯ ವಿಷಯಗಳನ್ನು ಹೆಚ್ಚು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮೊದಲನೇದು ಹೆರಿಟೇಬಲ್ ಹ್ಯೂಮನ್ ಜೀನೋಮ್ ಎಡಿಟಿಂಗ್. ಜೀನ್ ಮತ್ತೆ ಜೀನೋಮ್ ಅನ್ನುವಂತಹ ವಿಷಯಗಳನ್ನು ನೀವು ಕೇಳಿರಬಹುದು. ಅಂತಂದ್ರೆ ನಮ್ಮ ದೇಹದಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಯಾವ್ಯಾವ ರೀತಿಯಲ್ಲಿ ಇರುತ್ತೆ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಇನ್ಫಾರ್ಮೇಶನ್ ಪಾಸ್ ಆದಾಗ ಮಾತ್ರ ಎಲ್ಲ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ನಡೀತಾ ಹೋಗುತ್ತೆ. ಜೀನೋಮ್ ಅಂತಂದ್ರೆ ಒಂದು ಲೈಬ್ರರಿ ಅಂತ ಇಟ್ಕೊಳ್ಳಿ. ಜೀನ್ ಅನ್ನೋದು ಒಂದು ಪುಸ್ತಕದ ತರ. ಅದರಲ್ಲಿ ಇರುವಂತ ಚಾಪ್ಟರ್ಗಳೇ ಡಿ ಎನ್ ಎ. ಅಂತಂದ್ರೆ ಜೆನೆಟಿಕ್ ಇನ್ಫಾರ್ಮೇಶನ್ ಫೈನಲ್ ಆಗಿರೋದು ಡಿ ಎನ್ ಎ ಅಲ್ಲಿ. ಆ ಡಿ ಎನ್ ಎಗಳು ಸೇರಿ ಜೀನ್ ಆಗುತ್ತೆ. ಆ ಜೀನಿನ ಒಟ್ಟು ಸಮೂಹಕ್ಕೆ ನಾವು ಜೀನೋಮ್ ಅಂತ ಕರಿತೇವೆ. ಈ ವಿಷಯ ಇಲ್ಲಿ ಯಾಕೆ ಬಂದಿದೆ ಅಂತಂದ್ರೆ, ಸೌತ್ ಆಫ್ರಿಕಾ ಅಮೆಂಡ್ಸ್ ಗೈಡ್ಲೈನ್ಸ್ ಟು ಅಲೋ ಜೆನೆಟಿಕಲಿ ಮಾಡಿಫೈಡ್ ಚಿಲ್ಡ್ರನ್. ಜೀನೋಮ್ಗಳಲ್ಲಿ ಜೀನ್ಸ್ಗಳಲ್ಲಿ ಮಾಡಿಫೈ ಮಾಡಿ ತಯಾರಿಸ್ತಾರಲ್ವಾ ಅಥವಾ ಸೃಷ್ಟಿ ಮಾಡ್ತಾರಲ್ವಾ ಅಂತ ಚಿಲ್ಡ್ರನ್ಗಳ ಕುರಿತಾಗಿ ಸೌತ್ ಆಫ್ರಿಕಾ ಒಂದು ಹೊಸ ಗೈಡ್ಲೈನ್ ಅನ್ನ ಜಾರಿಗೆ ತರ್ತಾ ಇದೆ. ಅದರಲ್ಲಿ ಇಂಥ ಜೆನೆಟಿಕಲಿ ಮಾಡಿಫೈಡ್ ಚಿಲ್ಡ್ರನ್ಗಳನ್ನ ಸೃಷ್ಟಿ ಮಾಡಲಿಕ್ಕೆ ಅಥವಾ ಅಂತ ಮಕ್ಕಳನ್ನ ರೂಪಿಸಲಿಕ್ಕೆ ಅಲೋ ಮಾಡಿದ್ದಾರೆ. ಅಂತಂದ್ರೆ ಹಳೆಯ ಒಂದು ರೂಲ್ ಇತ್ತು, ಅದನ್ನ ಅಮೆಂಡ್ ಮಾಡಿದ್ದಾರೆ. ಅದರ ಮೂಲಕ ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಮೂಲಕ ಸೌತ್ ಆಫ್ರಿಕಾ ಏನು ಫಸ್ಟ್ ಕಂಟ್ರಿ ಟು ಎಕ್ಸ್ಪ್ಲಿಸಿಟ್ಲಿ ಪರ್ಮಿಟ್ ಹೆರಿಟೇಬಲ್ ಹ್ಯೂಮನ್ ಜೀನೋಮ್ ಎಡಿಟಿಂಗ್. ಜಗತ್ನಲ್ಲೇ ಮೊದಲನೇ ಕಂಟ್ರಿ ಈಗ ಸೌತ್ ಆಫ್ರಿಕಾ ಜೀನೋಮ್ ಎಡಿಟಿಂಗ್ ಅನ್ನ ಅಲೋ ಮಾಡಿದಂತಹ ಮೊದಲನೇ ಕಂಟ್ರಿ. ಅದರಲ್ಲೂ ಮುಖ್ಯವಾಗಿ 2 ಟೈಪ್ ಇರುತ್ತೆ. ಮೊದಲನೇದು ಸೊಮ್ಯಾಟಿಕ್ ಜೀನೋಮ್ ಎಡಿಟಿಂಗ್, ಎರಡನೇದು ಜರ್ಮ್ ಲೈನ್ ಜೀನೋಮ್ ಎಡಿಟಿಂಗ್. ಜೀನೋಮ್ ಎಡಿಟಿಂಗ್ ಅಂತಂದ್ರೆ ಏನು? ಇಟ್ ಇನ್ವಾಲ್ವ್ಸ್ ಪ್ರಿಸೈಸ್ ಮಾಡಿಫಿಕೇಶನ್ ಆಫ್ ಡಿ ಎನ್ ಎ ಸೀಕ್ವೆನ್ಸ್. ನಮ್ಮ ದೇಹದಲ್ಲಿ ಮೊದಲೇ ಹೇಳಿದ್ವಲ್ವಾ, ಜೆನೆಟಿಕ್ ಇನ್ಫಾರ್ಮೇಶನ್ ಡಿ ಎನ್ ಎ ಒಳಗಡೆ ಇರುತ್ತೆ. ಆ ಡಿ ಎನ್ ಎ ಒಳಗಡೆ ಇರೋ ಇನ್ಫಾರ್ಮೇಶನ್ ಅನ್ನ ಚೇಂಜ್ ಮಾಡೋದು, ಮಾಡಿಫೈ ಮಾಡೋದು, ಅದಕ್ಕೆ ಜೀನೋಮ್ ಎಡಿಟಿಂಗ್ ಅಂತ ಕರೀತೇವೆ. 2 ಟೈಪ್ ಇರುತ್ತೆ ಅಂತ ಹೇಳಿದ್ದೆ. ಮೊದಲನೇದು ಸೊಮ್ಯಾಟಿಕ್ ಜೀನೋಮ್ ಎಡಿಟಿಂಗ್, ಎರಡನೇದು ಜರ್ಮ್ ಲೈನ್ ಜೀನೋಮ್ ಎಡಿಟಿಂಗ್. ಸೊಮ್ಯಾಟಿಕ್ ಅಂತಂದ್ರೆ ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್, ಅಂದ್ರೆ ನಮ್ಮ ದೇಹದ ಚರ್ಮದ ಜೀವಕೋಶಗಳು ಅಂತ ಹೇಳ್ಬಹುದು. ಉದಾಹರಣೆಗೆ ಅಂತಂದ್ರೆ ನಮ್ಮ ದೇಹ ಅಥವಾ ಯಾವುದೇ ವ್ಯಕ್ತಿ ಮುಂದಿನ ಸೃಷ್ಟಿ ಅಂತಂದ್ರೆ ಈಗ ಸಂತಾನೋತ್ಪತ್ತಿ ಆದ್ಮೇಲೆ ಮುಂದಿನ ಜನರೇಷನ್ಗೆ ಕೆಲವೊಂದು ಜೀನ್ಗಳು ಹೋಗುತ್ತೆ. ಆ ಜೀನ್ಗಳಿಗೆ ಅಲ್ಲಿ ಪಾಸ್ ಆಗದಂತಹ ಬೇರೆ ಸೆಲ್ಗಳಿರುತ್ತೆ, ಅದಕ್ಕೆ ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್ ಅಂತ ಕರೀತೇವೆ. ಇದು ಸೊಮ್ಯಾಟಿಕ್ ಜೀನೋಮ್ ಎಡಿಟಿಂಗ್ ವಿತ್ ಮಾಡಿಫಿಕೇಶನ್ ದಟ್ ಆರ್ ನಾನ್ ಇನ್ಹೆರಿಟೇಬಲ್. ನಾಟ್ ಇನ್ಹೆರಿಟೇಬಲ್ ಅಂತಂದ್ರೆ ಸಿಂಪಲ್ ಆಗಿ ಸೊಮ್ಯಾಟಿಕ್ ಅಂತಂದ್ರೆ ಏನು, ಇದು ಮುಂದಿನ ಜನರೇಷನ್ಗೆ ಪಾಸ್ ಆಗೋದಿಲ್ಲ. ಜರ್ಮ್ ಲೈನ್ ಅಂತಂದ್ರೆ ಏನು, ಹೆರಿಟೇಬಲ್, ಮುಂದಿನ ಜನರೇಷನ್ಗೆ ಪಾಸ್ ಆಗುವಂತದ್ದು. ಈಗ ಅಲ್ಲೇನ್ ಮಾಡಿದ್ದಾರೆ, ಮುಂದಿನ ಜನರೇಷನ್ಗೆ ಪಾಸ್ ಆಗುವಂತಹ ಜೀನೋಮ್ ಎಡಿಟಿಂಗ್ ಅನ್ನ ಅಲೋ ಮಾಡಿದ್ದಾರೆ. ಈ ಜರ್ಮ್ ಲೈನ್ ಜೀನೋಮ್ ಎಡಿಟಿಂಗ್ ಏನು ಮಾಡುತ್ತೆ, ದಿಸ್ ಟೈಪ್ ಆಫ್ ಜೀನೋಮ್ ಎಡಿಟಿಂಗ್ ಮಾಡಿಫೈಸ್ ರಿಪ್ರೊಡಕ್ಟಿವ್ ಸೆಲ್ಸ್, ಅಂದ್ರೆ ಸಂತಾನೋತ್ಪತ್ತಿಗೆ ಕಾರಣವಾಗುವಂತಹ ಜೀವಕೋಶಗಳಿರುತ್ತಲ್ವಾ ಅದನ್ನ ಚೇಂಜ್ ಮಾಡುತ್ತೆ. ಪ್ರೊಡ್ಯೂಸಿಂಗ್ ಹೆರಿಟೇಬಲ್ ಚೇಂಜಸ್ ದಟ್ ಇಂಪ್ಯಾಕ್ಟ್ ದಿ ಫ್ಯೂಚರ್ ಜನರೇಷನ್ಸ್. ಮುಂದೆ ಬರುವಂತಹ ಬೇರೆ ಬೇರೆ ಮಕ್ಕಳ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಥಿಯರಿಟಿಕಲಿ ಹ್ಯೂಮನ್ ಎವಲ್ಯೂಷನ್ ಇಟ್ ಸೆಲ್ಫ್ ಅಂತಂದ್ರೆ ಏನು, ಕೇವಲ ಒಂದು ಜನಾಂಗ ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಮಾನವನ ವಿಕಾಸ ಇದೆಯಲ್ವಾ ಅದ್ರ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದು. ಗ್ಲೋಬಲಿ ಪ್ರೊಹಿಬಿಟೆಡ್, ಜಗತ್ನಲ್ಲಿ ಇದನ್ನ ಮೊದಲೇ ನಿಷೇಧ ಮಾಡಿದ್ರು. ಯಾಕಂತಂದ್ರೆ ಎಥಿಕಲ್ ಮತ್ತೆ ಸೇಫ್ಟಿ ಕನ್ಸರ್ನ್ ಗಳಿಂದಾಗಿ. ಆದ್ರೆ ಈಗ ಸೌತ್ ಆಫ್ರಿಕಾ ಕೆಲವೊಂದು ದೇಶಗಳಲ್ಲಿ ಇದನ್ನ ನಿಧಾನವಾಗಿ ಬೇರೆ ಬೇರೆ ವಿಧಾನಗಳ ಮೂಲಕ ಜಾರಿಗೆ ತರ್ತಾ ಇದ್ದಾರೆ. ಇನ್ನು ಈ ಕಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಂಟ್ ಟೆಕ್ನಿಕ್ಸ್ ಇನ್ವಾಲ್ವ್ಡ್ ಇನ್ ಹೆರಿಟೇಬಲ್ ಹ್ಯೂಮನ್ ಜೀನೋಮ್ ಎಡಿಟಿಂಗ್. ಈ ಹೆರಿಟೇಬಲ್ ಹ್ಯೂಮನ್ ಜೀನೋಮ್ ಎಡಿಟಿಂಗ್ ನಲ್ಲಿ ಯಾವ್ಯಾವ ಟೆಕ್ನಿಕ್ ಗಳಿದೆ ಹಾಗಾದ್ರೆ? ಮೊದಲನೇದು ಕ್ರಿಸ್ಪರ್ ಕ್ಯಾಸ್9. ಕ್ರಿಸ್ಪರ್ ಫುಲ್ ಫಾರ್ಮ್ ಏನು? ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ಸ್ ಅಂತ. ಅಂದ್ರೆ ನೋಡಿ, ವಿಜ್ಞಾನ ಶಬ್ದಗಳನ್ನ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ವಿಷಯಗಳನ್ನ ಓದ್ಬೇಕಾದ್ರೆ ಹೆಚ್ಚು ಹೆಚ್ಚು ಇಂಗ್ಲಿಷ್ ಶಬ್ದಗಳನ್ನೇ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಫಿಲಿಮ್ಸ್ ಕ್ವಶನ್ಗಳು ಇಂಗ್ಲಿಷ್ ನಲ್ಲೇ ಇರುತ್ತೆ. ನೀವು ಇದನ್ನ ಪದೇ ಪದೇ ಓದೋದ್ರಿಂದ ನಿಮಗೆ ನೆನಪಿರುತ್ತೆ. ಇಲ್ಲಿ ಮೊದಲನೇದು ಕ್ರಿಸ್ಪರ್ ಕ್ಯಾಸ್9 ಅಂತ ಕೊಟ್ಟಿದ್ದಾರೆ. ಫಂಕ್ಷನ್ ಆಸ್ ಮಾಲಿಕ್ಯುಲರ್ ಸೀಸರ್ಸ್ ದಟ್ ಕ್ಯಾನ್ ಕಟ್ ಡಿಎನ್ಎ ಅಟ್ ಸ್ಪೆಸಿಫಿಕ್ ಲೊಕೇಶನ್ಸ್ ಅಲೋವಿಂಗ್ ಸೈಂಟಿಸ್ಟ್ ಟು ಆಡ್, ಡಿಲೀಟ್ ಆರ್ ರಿಪ್ಲೇಸ್ ಜೀನ್ಸ್. ಇದು ಒಂಥರ ಕತ್ರಿ ತರ. ಇದು ಕ್ಯಾಸ್9 ಅನ್ನೋದು ಒಂದು ಕತ್ರಿ. ಕತ್ರಿ ಏನ್ ಮಾಡುತ್ತೆ ಅಂತಂದ್ರೆ, ಡಿಎನ್ಎ ಇರುತ್ತಲ್ವಾ, ಡಿಎನ್ಎ ಬೇಕಾದ ಜಾಗದಲ್ಲಿ ಕಟ್ ಮಾಡಿ ಅಲ್ಲಿ ಬೇರೆ ಜೀನ್ ಅನ್ನ ಅಥವಾ ಡಿಎನ್ಎ ನ ಅಳವಡಿಸೋದು ಅಥವಾ ಅದನ್ನ ರೀಪ್ಲೇಸ್ ಮಾಡೋದು, ಮತ್ತೆ ಆಡ್, ಡಿಲೀಟ್ ಮತ್ತೆ ರೀಪ್ಲೇಸ್, ಹೊಸ ಸೇರ್ಸೋದು, ಹಳೆದನ್ನ ತೆಗೆದು ಹಾಕೋದು ಅಥವಾ ಅದ್ರ ಬದಲು ಬೇರೆದನ್ನ ಕೂಡಿಸೋದು ಆ ಜಾಗದಲ್ಲಿ, ಅದನ್ನ ಮಾಡುತ್ತೆ. ಅದಕ್ಕೆ ಕ್ರಿಸ್ಪರ್ ಕ್ಯಾಸ್9 ಅಂತ ಕರೀತೇವೆ. ಮಾಲಿಕ್ಯುಲರ್ ಸೀಸರ್ಸ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಇನ್ನು ಪ್ರೈಮ್ ಎಡಿಟಿಂಗ್ ಇಲ್ಲಿ ಏನ್ ಮಾಡ್ತಾರೆ, ಇಸ್ ಅ ಮೋರ್ ಪ್ರಿಸೈಸ್ ಫಾರ್ಮ್ ಆಫ್ ಕ್ರಿಸ್ಪರ್. ಈ ಒಂದು ಟೆಕ್ನಿಕ್ ನಲ್ಲಿ ಇನ್ನಷ್ಟು ಪ್ರಿಸೈಸ್ ಆಗಿ ನಿಖರವಾದಂತಹ ಒಂದು ವಿಧಾನ ಇದು ಪ್ರೈಮ್ ಎಡಿಟಿಂಗ್. ಇನ್ನು ಬೇಸ್ ಎಡಿಟಿಂಗ್ ಅಂತಂದ್ರೆ
ಅನದರ್ ವೇರಿಯಂಟ್ ಆಫ್ ಕ್ರಿಸ್ಪರ್ ಮೇಲ್ಗಡೆ ಇರೋದ್ರಿಂದ ಇನ್ನೊಂದು ವಿಧ ಇದು. ದಟ್ ಅಲೋಸ್ ರಿಸರ್ಚರ್ಸ್ ಟು ಚೇಂಜ್ ಸಿಂಗಲ್ ಡಿಎನ್ಎ ಬೇಸಸ್ ವಿತೌಟ್ ಕಾಸಿಂಗ್ ಡಬಲ್ ಸ್ಟ್ರಾಂಡ್ ಬ್ರೇಕ್ಸ್. ಡಿಎನ್ಎ ಅನ್ನೋದು ಡಬಲ್ ಸ್ಟ್ರಾಂಡ್ ಆಗಿರುತ್ತೆ. ನೀವು ಅದರ ಚಿತ್ರವನ್ನ ನೋಡಿದ್ರೆ 2 ಸ್ಟ್ರಾಂಡ್ಸ್ ತರ ಇರುತ್ತೆ. ಹೇಗೆ ಅಂದ್ರೆ ತಿರುಚಿದ ಏಣಿಯ ಚಿತ್ರ ಅದು. ಏಣಿ ಹೀಗಿರುತ್ತಲ್ವಾ, ಆ ಏಣಿಯ ಬದಲು ಆ ಏಣಿನ ತಿರುಚಿದ್ರೆ ಈ ತರ ತಿರುಚಿರೋ ಒಂದು ರೂಪದಲ್ಲಿ ಇರುತ್ತೆ ಅದು ಡಿಎನ್ಎ. ಇದ್ರಲ್ಲಿ ಏನಾಗುತ್ತೆ, ಬೇಸ್ ಎಡಿಟಿಂಗ್ ಅಲ್ಲಿ ಸಿಂಗಲ್ ಡಿಎನ್ಎ ಬೇಸ್ ಅನ್ನ ಎಡಿಟ್ ಮಾಡಬಹುದು. ಇದಾದ ನಂತರ ಟ್ಯಾಲೆನ್ ಟ್ರಾನ್ಸ್ಕ್ರಿಪ್ಷನ್ ಆಕ್ಟಿವೇಟರ್ ಲೈಕ್ ಎಫೆಕ್ಟಿವ್ ನ್ಯೂಕ್ಲಿಯಸ್ ಅಂತ ಇದ್ರ ಫುಲ್ ಫಾರ್ಮ್. ಇದು ಮತ್ತೊಂದು ಜೀನೋಮ್ ಎಡಿಟಿಂಗ್ ಟೆಕ್ನಿಕ್ ಇದು. ದಟ್ ಕ್ಯಾನ್ ಬಿ ಪ್ರೋಗ್ರಾಮ್ ಟು ಟಾರ್ಗೆಟ್ ಸ್ಪೆಸಿಫಿಕ್ ಡಿಎನ್ಎ ಸೀಕ್ವೆನ್ಸಸ್. ಇದು ಸಹ ಏನ್ ಮಾಡುತ್ತೆ, ನಮಗೆ ಬೇಕಾದ ಡಿಎನ್ಎ ಸೀಕ್ವೆನ್ಸ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದಿದೆ ಜಿಂಕ್ ಫಿಂಗರ್ ನ್ಯೂಕ್ಲಿಯಸ್ ಅಂತ. ದೇ ಆರ್ ಅ ಕ್ಲಾಸ್ ಆಫ್ ಎಂಜಿನಿಯರ್ಡ್ ಡಿಎನ್ಎ ಬೈಂಡಿಂಗ್ ಪ್ರೋಟೀನ್ಸ್ ದಟ್ ಫೆಸಿಲಿಟೇಟ್ ಟಾರ್ಗೆಟೆಡ್ ಜೀನೋಮ್ ಎಡಿಟಿಂಗ್ ಬೈ ಇನ್ಕ್ಲೂಡಿಂಗ್ ಡಬಲ್ ಸ್ಟ್ರಾಂಡ್ ಬ್ರೇಕ್ಸ್ ಸ್ಪೆಸಿಫಿಕ್ ಲೊಕೇಶನ್ ಆಫ್ ದಿ ಡಿಎನ್ಎ. ಡಿಎನ್ಎ ಅಲ್ಲಿ ಬೇಕಾದಂತಹ ಜಾಗದಲ್ಲಿ ಡಬಲ್ ಸ್ಟ್ರಾಂಡ್ ನಲ್ಲಿ 2 ಎಳೆಗಳಲ್ಲಿ ಬೇಕಾದಂತಹ ಬದಲಾವಣೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದೇನು, ಕ್ರಿಸ್ಪರ್ ಕ್ಯಾಸ್9, ಟ್ಯಾಲೆನ್ಸ್, ಜಿಂಕ್ ಫಿಂಗರ್ ನ್ಯೂಕ್ಲಿಯಸ್, ಪ್ರೈಮ್ ಎಡಿಟಿಂಗ್, ಬೇಸ್ ಎಡಿಟಿಂಗ್ ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಜೀನ್ ಅಥವಾ ಜೀನೋಮ್ ಎಡಿಟಿಂಗ್ ಗೆ ಸಂಬಂಧಪಟ್ಟಿದ್ದು. ಅದನ್ನ ಪ್ರಮುಖವಾಗಿ ನೆನ್ಪಿಟ್ಕೊಳ್ಳಿ. ಅಪ್ಲಿಕೇಶನ್ ಏನೇನಿರಬಹುದು ಅಂತಂದ್ರೆ ಇದೆಲ್ಲ ಮೇನ್ಸ್ಗೆ ಸಂಬಂಧಪಟ್ಟಿದ್ದು. ಆದ್ರೆ ಒಂದೆರಡು ಅಂಶಗಳನ್ನ ಹೇಳ್ತೇನೆ ಅಷ್ಟೇ. ಡಿಸೀಸ್ ಪ್ರಿವೆನ್ಷನ್ ಅಂದ್ರೆ ಜೀನ್ಸ್ ಮೂಲಕ ಜೆನೆಟಿಕಲಿ ಯಾವ್ಯಾವ ಡಿಸೀಸ್ ಬರುತ್ತಲ್ವಾ ಅದನ್ನ ನಾವು ತಡೆಗಟ್ಟಬಹುದು. ರಿಪ್ರೊಡಕ್ಟಿವ್ ಹೆಲ್ತ್ ಔಟ್ಕಮ್ಸ್ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ನಾವು ಸರಿಯಾಗಿ ನಿಭಾಯಿಸಬಹುದು. ಮತ್ತೆ ಇಮ್ಯುನಿಟಿ ಟು ಡಿಸೀಸಸ್ ಕೆಲವು ರೋಗಗಳು ಬರದ ಹಾಗೆ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡಬಹುದು. ಇನ್ನೊಂದು ಅಂಶ ಮುಖ್ಯವಾಗಿ ನೋಡ್ಬೇಕಾಗಿರೋದು ಡಿಸೈನರ್ ಬೇಬಿ ಅಂತ. ಹಾಗಂದ್ರೆ ಏನು, ಬೇಬಿ ಜೆನೆಟಿಕಲಿ ಎಂಜಿನಿಯರ್ಡ್ ಇನ್ವಿಟ್ರೋ ಅಂದ್ರೆ ಲ್ಯಾಬ್ ನ ಮೂಲಕ ಅಥವಾ ಬೇರೆ ಕಡೆ ನಮ್ಮ ನೈಸರ್ಗಿಕವಾಗಿ ಅಲ್ಲದ ಅಥವಾ ಹೊರಗಡೆ ಕೃತಕವಾಗಿ ತಯಾರು ಮಾಡಿರುವಂತದ್ದು. ಸ್ಪೆಷಲಿ ಸೆಲೆಕ್ಟೆಡ್ ಟ್ರೇಟ್ಸ್ ವಿಚ್ ಕ್ಯಾನ್ ವೇರಿ ಫ್ರಮ್ ಲೋವರ್ ಡಿಸೀಸ್ ರಿಸ್ಕ್ ಟು ಜೆಂಡರ್ ಸೆಲೆಕ್ಷನ್. ಅಂದ್ರೆ ಈಗ ಡಿಸೈನರ್ ಬೇಬಿ ಒಂದು ಮಗುವನ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಗುಣಲಕ್ಷಣಗಳನ್ನ ಆರಿಸ್ಕೊಂಡು ಲ್ಯಾಬ್ ನ ಮೂಲಕ ಅಥವಾ ಕೃತಕವಾಗಿ ಮಗುವನ್ನ ಸೃಷ್ಟಿ ಮಾಡುವಂತಹ ಒಂದು ವಿಧಾನ ಡಿಸೈನರ್ ಬೇಬಿ ಅಂತ ಕರೀತಾರೆ. ಪಾಸಿಬಿಲಿಟಿ ಆಫ್ ಸೆಲೆಕ್ಟಿಂಗ್ ಅಂಡ್ ಎನ್ಹಾನ್ಸಿಂಗ್ ಟ್ರೇಟ್ಸ್ ತನಗೆ ಬೇಕಾದ ಗುಣಲಕ್ಷಣಗಳನ್ನ ಮಗು ಮೊದಲೇ ಹೊಂದಿರುತ್ತೆ. ಅಂತಂದ್ರೆ ಅದನ್ನ ಡಿಸೈನ್ ಮಾಡ್ತಾರಲ್ವಾ, ಅವರು ಅದಕ್ಕೆ ಬೇಕಾದಂತಹ ಲಕ್ಷಣಗಳನ್ನ ಮೊದಲೇ ಸೇರಿಸಿರ್ತಾರೆ. ಆದ್ರೆ ಇದಕ್ಕೆ ಬೇರೆ ಬೇರೆ ಇದ್ರ ಬಗ್ಗೆ ಬಹಳ ವಿವಾದಗಳು ಎದುರಾಗ್ತಾ ಇದೆ, ಎಥಿಕಲ್ ಕನ್ಸರ್ನ್ ಗಳಿದೆ. ಹಾಗಾಗಿ ಓಪನ್ಸ್ ಎಥಿಕಲ್ ಡಿಬೇಟ್ಸ್ ಅಬೌಟ್ ಪೇರೆಂಟಲ್ ಕಂಟ್ರೋಲ್. ಈ ತರ ಮಗು ಸೃಷ್ಟಿ ಆದ್ರೆ ಯಾರು ಅದಕ್ಕೆ ನಿಜವಾದ ತಂದೆ ತಾಯಿ ಅಥವಾ ಬೇರೆ ಬೇರೆ ಕಡೆಯಿಂದ ಉತ್ತಮ ಗುಣಲಕ್ಷಣಗಳನ್ನ ಅದಕ್ಕೆ ಸೇರಿಸಿರಬಹುದು. ಮತ್ತೆ ಸೊಸೈಟಲ್ ಪ್ರೆಷರ್ ಇರುತ್ತೆ. ಪೊಟೆನ್ಷಿಯಲ್ ಲಾಸ್ ಆಫ್ ಜೆನೆಟಿಕ್ ಡೈವರ್ಸಿಟಿ, ಒಂದು ವಂಶದಿಂದ ಬಂದಂತಹ ಡೈವರ್ಸಿಟಿ ಇದರಿಂದ ಲಾಸ್ ಆಗಬಹುದು. ಅದಾದ್ಮೇಲೆ ಇನ್ನೊಂದು ಟರ್ಮ್ ಅನ್ನ ನೋಡ್ಕೊಳ್ಳಿ. ಅಂತಂದ್ರೆ ಮುಖ್ಯವಾದ ಟರ್ಮ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತಿದ್ದೇನೆ. ಯಾಕಂದ್ರೆ ಪ್ರತಿಯೊಂದನ್ನು ಓದುವಷ್ಟು ಸಮಯ, ಅದನ್ನ ರಿವೈಸ್ ಮಾಡುವಷ್ಟು ಸಮಯ ನಿಮಗೆ ಇರೋದಿಲ್ಲ. ಹಾಗಾಗಿ ಮಂತ್ಲಿ ಮ್ಯಾಗಝಿನ್ ಅಂತ ಬಂದಾಗ ಪ್ರತಿಯೊಂದು ಶಬ್ದವನ್ನ ಬೈ ಹಾರ್ಟ್ ಮಾಡೋ ಬದಲು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನ ಮಾತ್ರ ಓದಿದ್ರೆ ಸಮಯವೂ ಉಳಿಯುತ್ತೆ. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮೂಲಕ ಅದು ಬಹಳ ಒಳ್ಳೆಯದು. ಯೂಜೆನಿಕ್ಸ್ is the study of practice of improving the human species by selectively mating people specific desirable hereditary traits. ಅಂತಂದ್ರೆ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಸೇರ್ತಾರಲ್ವಾ, ಆ ಸೇರ್ಬೇಕಾದ್ರೆ ತಮಗೆ ಬೇಕಾದಂತಹ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಗಂಡು ಮತ್ತು ಹೆಣ್ಣನ್ನ ಸೇರಿಸೋದು. ಅದಕ್ಕೆ ಯೂಜೆನಿಕ್ಸ್. ಯೂಜೆನಿಕ್ಸ್ ಅಂತಂದ್ರೆ ಒಂದು ಸ್ಟಡಿ ಆಫ್ ಪ್ರಾಕ್ಟೀಸ್. ಯಾವ್ದನ್ನ ಸ್ಟಡಿ ಮಾಡುತ್ತೆ ಇದು, ಇಂಪ್ರೂವಿಂಗ್ ದಿ ಹ್ಯೂಮನ್ ಸ್ಪೀಶೀಸ್, ಮನುಷ್ಯರ ಒಂದು ಸ್ಪೀಶೀಸ್ ಅನ್ನ ಯಾವ ರೀತಿ ಇಂಪ್ರೂವ್ ಮಾಡಬಹುದು. ಅದರಲ್ಲಿ ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ 2 ಪೀಪಲ್ ಗಳನ್ನ, ಅವರ ಮಧ್ಯೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಸ್ತಾರೆ. ಅದಾದ್ಮೇಲೆ ಬೇಕಾದಂತಹ ಹೆರಿಡಿಟರಿ ಟ್ರೇಟ್ಸ್ ಗಳು ಬೇಕಂತ ಗುಣಲಕ್ಷಣಗಳನ್ನ ಮಗು ಹೊಂದಿರುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಈ ತರ ಸೈನ್ಸ್ ನಲ್ಲಿ ಈ ಒಂದು ಜೀನೋಮ್ ಎಡಿಟಿಂಗ್ ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಕರೆಂಟ್ ಸ್ಟೇಟಸ್ ಆಫ್ HHG. HHG ಅಂತಂದ್ರೆ ಏನು, ಹೆರಿಟೇಬಲ್ ಹ್ಯೂಮನ್ ಜೀನೋಮ್ ಎಡಿಟಿಂಗ್. ಇಂಡಿಯಾ ಮುಖ್ಯವಾಗಿ ನೋಡ್ಕೊಳ್ಳಿ, ಹ್ಯೂಮನ್ ಜರ್ಮ್ ಲೈನ್ ಎಡಿಟಿಂಗ್ ಅಂಡ್ ರಿಪ್ರೊಡಕ್ಟಿವ್ ಕ್ಲೋನಿಂಗ್ ಆರ್ ಬ್ಯಾನ್ಡ್. ಭಾರತದಲ್ಲಿ ಹ್ಯೂಮನ್ ಜರ್ಮ್ ಲೈನ್ ಎಡಿಟಿಂಗ್ ಅಂತ ನೋಡಿದ್ವಲ್ವಾ, ಸೊಮ್ಯಾಟಿಕ್ ಮತ್ತೆ ಜರ್ಮ್ ಲೈನ್. ಸೊಮ್ಯಾಟಿಕ್ ಅಂತಂದ್ರೆ ನಾನ್ ರಿಪ್ರೊಡಕ್ಟಿವ್, ಜರ್ಮ್ ಲೈನ್ ಅಂತಂದ್ರೆ ರಿಪ್ರೊಡಕ್ಟಿವ್, ಮುಂದಿನ ಜನಾಂಗಕ್ಕೆ ಹೋಗುವಂತದ್ದು. ರಿಪ್ರೊಡಕ್ಟಿವ್ ಕ್ಲೋನಿಂಗ್ ಅನ್ನ ಮತ್ತೆ ಹ್ಯೂಮನ್ ಜರ್ಮ್ ಲೈನ್ ಎಡಿಟಿಂಗ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಯಾರು, ಬೈ ದಿ ನ್ಯಾಷನಲ್ ಗೈಡ್ಲೈನ್ಸ್ ಫಾರ್ ಸ್ಟೆಮ್ ಸೆಲ್ ರಿಸರ್ಚ್, ಇದು ಅದನ್ನ ಬ್ಯಾನ್ ಮಾಡಿದೆ. ಸೊಮ್ಯಾಟಿಕ್ ಜೀನ್ ಎಡಿಟಿಂಗ್ ಪರ್ಮಿಟೆಡ್ ಅಂಡರ್ ಸ್ಪೆಸಿಫಿಕ್ ಕಂಡೀಷನ್. ಕೆಲವೊಂದು ಕಂಡೀಷನ್ ಮೂಲಕ ಸೊಮ್ಯಾಟಿಕ್ ಜೀನ್ ಎಡಿಟಿಂಗ್ ಅನ್ನ ಪರ್ಮಿಷನ್ ಕೊಟ್ಟಿದ್ದಾರೆ. ಇದಾದ ನಂತರ ಕಂಟ್ರಿ ಸ್ಪೆಸಿಫಿಕ್ ರೆಗ್ಯುಲೇಷನ್ಸ್, ಯಾವ್ಯಾವ ಕಂಟ್ರಿ ಏನೇನು ಹೇಳುತ್ತೆ. HHG ಹೆರಿಟೇಬಲ್ ಹ್ಯೂಮನ್ ಜೀನೋಮ್ ಎಡಿಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ಯುನೈಟೆಡ್ ಸ್ಟೇಟ್ಸ್ ಅಲೋ ಸೊಮ್ಯಾಟಿಕ್ ಎಡಿಟಿಂಗ್, ಇದು ಸಹ ಸೊಮ್ಯಾಟಿಕ್ ಎಡಿಟಿಂಗ್ ಅನ್ನು ಅಲೋ ಮಾಡುತ್ತೆ. UK ಯಲ್ಲಿ ಇದು ಸಹ ಸೊಮ್ಯಾಟಿಕ್ ಎಡಿಟಿಂಗ್ ರಿಸರ್ಚ್ಗೋಸ್ಕರ ಅಂದ್ರೆ ಅದನ್ನ ಅಲೋ ಮಾಡುತ್ತೆ. ಮತ್ತೆ ಜರ್ಮ್ ಲೈನ್ ಎಡಿಟಿಂಗ್ ಮೇಲೆ ಬ್ಯಾನ್ ಮಾಡಿದ್ದಾರೆ.
ಇನ್ನು ಚೀನಾ ಎನ್ಫೋರ್ಸಸ್ ಸ್ಟ್ರಿಕ್ಟ್ HHG ರೆಗ್ಯುಲೇಷನ್. ಚೀನಾದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರೋ ರೆಗ್ಯುಲೇಷನ್ ಹಾಕಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ HHG ಅನ್ನ ಪ್ರೊಹಿಬಿಟ್ ಮಾಡ್ತಾ ಇದ್ದಾರೆ. ಇಷ್ಟನ್ನ ಅಂತಂದ್ರೆ ಈ ಒಂದು ಕೆಲವು ಅಂಶಗಳನ್ನ ನೀವು ನೋಡ್ಕೊಂಡ್ರೆ ಸಾಕು ಒಂದ್ಸಾರಿ ಅಷ್ಟೇ. ಇದಾದ್ಮೇಲೆ ಬಯೋಸಿಮಿಲರ್ಸ್ ಅಂಡ್ ಇಶ್ಯೂ ಆಫ್ ಎವರ್ ಗ್ರೀನಿಂಗ್. ಏನಾಗ್ತಾ ಇದೆ, ಯಾಕೆ ಈ ವಿಷಯ ಬಂದಿದೆ ಅಂತಂದ್ರೆ, ಆನ್ ಗೋಯಿಂಗ್ ಕಾಂಟ್ರವರ್ಸಿ ಆಫ್ ದಿ pertuzumab highlights that despite legal protection, evergreening still complicates the introduction of affordable biosimilars. ಏನೇನಿದೆ ಈ ವಿಷಯದಲ್ಲಿ ಅನ್ನೋದನ್ನ ಒಂದೊಂದಾಗಿ ನೋಡ್ಕೋತಾ ಹೋಗೋಣ. Pertuzumab is a popular breast cancer treatment. ಸ್ತನ ಕ್ಯಾನ್ಸರ್ಗೆ ಇರುವಂತಹ ಒಂದು ಟ್ರೀಟ್ಮೆಂಟ್ ಇದು Pertuzumab ಅಂತ. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿವಾದಗಳು ಎದುರಾಗಿದೆ. ಬಯೋಫಾರ್ಮಟಿಕಲ್ಸ್ ಆ ವಿವಾದಗಳನ್ನ ನಾವು ಗಮನಿಸದೆ ಮುಖ್ಯವಾಗಿ ಬೇಕಾಗಿರುವಂತಹ ಅಂಶಗಳು ಏನೇನು ಇಲ್ಲಿ ಕೊಟ್ಟಿದಾರಲ್ವಾ. ಎವರ್ ಗ್ರೀನಿಂಗ್ ಅಂತಂದ್ರೆ ಏನು, ಮತ್ತೆ ಯಾಕೆ ಈ ರೀತಿ ಕೆಲವೊಂದು ತೊಂದರೆಗಳು ಸಮಸ್ಯೆಗಳು ಬರುತ್ತೆ. ಇಲ್ಲಿ ಒಂದು ಕಂಪನಿ ಇನ್ನೊಂದು ಕಂಪನಿ ಮೇಲೆ ಕೇಸ್ ಹಾಕುತ್ತೆ ಅಂತಂದ್ರೆ ಅವರು ಎವರ್ ಗ್ರೀನಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ಕೆಲವೊಂದು ವಸ್ತುಗಳನ್ನ ಅವರು ಕಾಪಿರೈಟ್ ಅನ್ನ ಉಲ್ಲಂಘಿಸ್ತಾ ಇದ್ದಾರೆ ಅನ್ನುವಂತ ಒಂದು ಸಮಸ್ಯೆ ಬರುತ್ತೆ. ಇನ್ನು ಬಯೋಫಾರ್ಮಾಸ್ಯೂಟಿಕಲ್ಸ್ ಹಾಗಂದ್ರೆ ಏನು, medicines derived or synthesized from living cells such as humans, animals, yeast, bacteria, etc. using biological process. ಅಂದ್ರೆ ಬಯೋಫಾರ್ಮಾಸ್ಯೂಟಿಕಲ್ ಅಂತಂದ್ರೆ ಏನು, ಮೆಡಿಸಿನ್ಗಳನ್ನ ತಯಾರು ಮಾಡೋದು ಯಾವುದರಿಂದ, ಲಿವಿಂಗ್ ಸೆಲ್ಗಳಿಂದ, ಜೀವ ಇರುವಂತಹ ಜೀವಂತ ಜೀವಕೋಶಗಳಿಂದ, ಮುಖ್ಯವಾಗಿ ಅದರಲ್ಲೂ ಹ್ಯೂಮನ್ಸ್, ಅನಿಮಲ್ಸ್, ಈಸ್ಟ್, ಬ್ಯಾಕ್ಟೀರಿಯಾ ಮುಂತಾದವುಗಳನ್ನು ಉಪಯೋಗ ಮಾಡಿಕೊಂಡು ಬಯಾಲಜಿಕಲ್ ಪ್ರೊಸೆಸ್ ಮೂಲಕ ಮೆಡಿಸಿನ್ಗಳನ್ನು ತಯಾರು ಮಾಡೋದು. ಇದಕ್ಕೆ ಬಯೋಫಾರ್ಮಾಸ್ಯೂಟಿಕಲ್ಸ್ ಅಂತ ಕರೀತಾರೆ. ಇದು ಕಾಂಟ್ರಾಸ್ಟಿಂಗ್ ಆಗಿರುತ್ತೆ ಯಾವುದಕ್ಕೆ, ನಾನ್ ಅಂತಂದ್ರೆ ಕನ್ವೆನ್ಷನಲ್ ಆಗಿ ಸಾಂಪ್ರದಾಯಿಕವಾಗಿ ನಾವೇನ್ ಮಾಡ್ತಾ ಇರ್ತೇವೆ, ಕೆಮಿಕಲ್ ಅನ್ನ ಯೂಸ್ ಮಾಡಿಕೊಂಡು ಮೆಡಿಸಿನ್ ಅನ್ನ ತಯಾರು ಮಾಡ್ತಾ ಇದ್ದೇವೆ. ಆದ್ರೆ ಇದರಲ್ಲಿ ಬಯೋಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೇವೆ, ಜೀವಕೋಶಗಳನ್ನ, ಬೇರೆ ಬೇರೆ ಪ್ರಾಣಿಗಳ ಅಂಗಾಂಶಗಳನ್ನ ಅಥವಾ ಜೀವಕೋಶಗಳನ್ನ ಉಪಯೋಗಿಸ್ಕೊಂಡು ಮೆಡಿಸಿನ್ ಅನ್ನ ತಯಾರು ಮಾಡ್ತೇವೆ. ಇನ್ನೊಂದು ವಿಷಯ ಇಲ್ಲಿ ಕೊಟ್ಟಿಲ್ಲ ಅಥವಾ ನೋಡ್ತಾ ಇದ್ದೇನೆ, ಅದ ಚೆಕ್ ಮಾಡ್ತಾ ಇದ್ದೇನೆ, ಯಾವುದು ಎವರ್ ಗ್ರೀನಿಂಗ್ ಅಂತಂದ್ರೆ ಏನು, ಅದ್ರ ಬಗ್ಗೆ ಕೆಳಗಡೆ ಕೊಟ್ಟಿರಬಹುದು, ಅದ್ರ ಒಂದ್ಸಾರಿ ಈಗಲೇ ಹೇಳ್ಬಿಡ್ತೇನೆ, ಇಲ್ಲದಿದ್ರೆ ನಿಮ್ಗೆ ಅದು ಮಿಸ್ ಆದಾಗೆ ಅನ್ಸ್ಬಹುದು. ಎವರ್ಗ್ರೀನಿಂಗ್ ಯಾಕೆ ಒಂದು ಕೇಸ್ ಬರುತ್ತೆ, ಎವರ್ಗ್ರೀನಿಂಗ್ ಅಂತಂದ್ರೆ ಈಗ ಒಂದು ಕಂಪನಿ ಇರುತ್ತೆ, ಆ ಕಂಪನಿ ಮೆಡಿಸಿನ್ ಅನ್ನ ಉತ್ಪಾದಿಸ್ತಾ ಇರುತ್ತೆ ಅಥವಾ ಬೇರೆ ಬೇರೆ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿತಾ ಇರುತ್ತೆ. ಕಂಡು ಹಿಡ್ಕೊಂಡು ಕೆಲವು ವರ್ಷಗಳ ಕಾಲ ಅದಕ್ಕೆ ಕಾಪಿರೈಟ್ ಅನ್ನ ಕೊಡ್ತಾರೆ. ಕಾಪಿರೈಟ್ ಅಂತಂದ್ರೆ ಏನು, ಅಥವಾ ಪೇಟೆಂಟ್ ಕೊಡ್ತಾರೆ. ಇಲ್ಲಿ ಪೇಟೆಂಟ್ ಮುಖ್ಯವಾಗಿ ಬೇಕಾಗಿರೋದು. ಒಂದು ಕಂಪನಿಗೆ ಮೆಡಿಸಿನ್ಗೆ ಸಂಬಂಧಪಟ್ಟ ಹಾಗೆ ಪೇಟೆಂಟ್ ಇರುತ್ತೆ. ಪೇಟೆಂಟ್ ನ ಮೂಲಕ ಬೇರೆ ಯಾವುದೇ ಕಂಪನಿ ಆ ಒಂದು ಮೆಡಿಸಿನ್ ಅನ್ನ ಉತ್ಪಾದಿಸುವ ಹಾಗಿಲ್ಲ. ಉತ್ಪಾದಿಸಬೇಕಾದ್ರೂ ಈ ಮೂಲ ಕಂಪನಿಯ ಪರ್ಮಿಷನ್ ತೆಗೆದುಕೊಳ್ಬೇಕು. ಈ ಪೇಟೆಂಟ್ ಯಾವಾಗಲೂ ಹಾಗೆ ಇರಬೇಕು ಅಂತ ಈ ಕಂಪನಿಗಳು ಏನ್ ಮಾಡುತ್ತೆ ಅಂತಂದ್ರೆ, ಮೊದಲೇ ಕಂಡು ಹಿಡಿದಿರ್ತಾರಲ್ವಾ ಮೆಡಿಸಿನ್ ಅಥವಾ ಯಾವುದೋ ಒಂದು ಫಾರ್ಮುಲಾ, ಅದರಲ್ಲಿ ಚಿಕ್ಕ ಚೇಂಜಸ್ ಮಾಡ್ತಾರೆ, ಏನೋ ಸ್ಮಾಲ್ ಮಾಡಿಫಿಕೇಶನ್ ಮಾಡಿ ಯಾವಾಗಲೂ ತನಗೆ ಆ ಪೇಟೆಂಟ್ ಇರಬೇಕು ಅಂತ ಮುಂದುವರ್ಸ್ಕೊಂಡು ಹೋಗೋದು. ಅದಕ್ಕೆ ಎವರ್ ಗ್ರೀನಿಂಗ್ ಆಫ್ ಪೇಟೆಂಟ್ಸ್ ಅಂತ ಕರೀತಾರೆ. ಆ ಒಂದು ಪಾಯಿಂಟ್ ನಿಮ್ಮ ತಲೆಯಲ್ಲಿ ಇರಲಿ. ಇನ್ನು ಇಂಡಿಯಾ ಅಂಡ್ ದಿ ಗ್ಲೋಬಲ್ ಬಯೋಸಿಮಿಲರ್ ಮಾರ್ಕೆಟ್ pioneering role, India was the first to approve biosimilar for hepatitis B. ಹೆಪಟೈಟಿಸ್ ಬಿ ಗೆ ಬೇಕಾದಂತಹ ಮೊದಲನೇ ಬಯೋಸಿಮಿಲರ್. ಏನಿದು ಆವಾಗ ಮತ್ತೆ ಬಯೋಸಿಮಿಲರ್ ಅಂತ ಬರ್ತಾ ಇದೆ ಅಂತ ನೋಡ್ತಿದ್ದೀರಲ್ವಾ, ಇಲ್ಲಿದೆ ನೋಡಿ. ಬಯೋಸಿಮಿಲರ್ ಇಸ್ ಅ ಬಯೋಲಾಜಿಕ್ ದಟ್ ಇಸ್ ಸಿಮಿಲರ್ ಟು ಅನದರ್ ಬಯೋಲಾಜಿಕ್ ಮೆಡಿಸಿನ್. ಅಂದ್ರೆ ಬೇರೆ ಯಾವುದೋ ಒಂದು ಬಯೋಲಾಜಿಕ್ ಮೆಡಿಸಿನ್ ಗಳಿಗೆ ಸಿಮಿಲರ್ ಆಗಿರುವಂತದ್ದು. ಇದಕ್ಕೆ ರೆಫರೆನ್ಸ್ ಪ್ರಾಡಕ್ಟ್ ಅಂತಾನು ಕರೀತಾರೆ. ದಟ್ ಹ್ಯಾಸ್ ಬಿನ್ ಕ್ಲಿಯರ್ಡ್ ಬೈ ದಿ ಅಥಾರಿಟೀಸ್ ಫಾರ್ ಪ್ರಿಸ್ಕ್ರಿಪ್ಷನ್ ಬೈ ಡಾಕ್ಟರ್ಸ್. ಬೇರೆ ಬೇರೆ ಅಥಾರಿಟಿಗಳು ಇದನ್ನ ಮಾಡಬಹುದು ಅಂತ ಕ್ಲಾರಿಟಿ ಕೊಟ್ಟಿರ್ತಾರೆ. ಇದು ಒಂದು ಬಯೋಸಿಮಿಲರ್ಸ್ ಅಂತಂದ್ರೆ ಸಿಮಿಲರ್ ಇರೋದು ಬಯೋಲಾಜಿಕಲ್, ಮತ್ತೊಂದು ಮೆಡಿಸಿನ್ ಗೆ ಸಿಮಿಲರ್ ಆಗಿರೋದು. ಇನ್ನು ಬಯೋಲಾಜಿಕ್ಸ್ ಅಂತಂದ್ರೆ ಮೇಲ್ಗಡೆ ಕೊಟ್ಟಿದ್ದಾರೆ. ಸಿಸ್ಟಮ್ ಸ್ಪೆಸಿಫಿಕಲಿ ರೆಫರ್ಸ್ ಟು ಪ್ರಾಡಕ್ಟ್ಸ್ ಡಿರೈವ್ಡ್ ಫ್ರಮ್ ಲಿವಿಂಗ್ ಸೆಲ್ಸ್ ಆರ್ ಆರ್ಗಾನಿಸಮ್ಸ್ ಸಚ್ ಆಸ್ ಪ್ರೋಟೀನ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಸೆಲ್ಸ್. ಇಲ್ಲಿ ಏನ್ ಮಾಡ್ತಾ ಇದ್ರು, ಬೇರೆ ಮೆಡಿಸಿನ್ ಅನ್ನ ರೆಫರ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಯಾವ್ದಿಂದ ಡಿರೈವ್ ಆಗ್ತಾ ಇದೆ, ಲಿವಿಂಗ್ ಸೆಲ್ ಗಳಿಂದ, ಆರ್ಗಾನಿಸಮ್ ಗಳಿಂದ, ಪ್ರೋಟೀನ್ ಗಳಿಂದ ಡಿರೈವ್ ಮಾಡ್ತಾ ಇದ್ದಾರೆ. ಅದೆರಡನ್ನ ಮುಖ್ಯವಾಗಿ ಆ ಡಿಫರೆನ್ಸ್ ಅನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬಯೋಲಾಜಿಕ್ಸ್ ಅಂತಂದ್ರೆ ಲಿವಿಂಗ್ ಸೆಲ್ಸ್, ಬಯೋಸಿಮಿಲರ್ಸ್ ಅಂತಂದ್ರೆ ಬೇರೆ ಒಂದು ಮೆಡಿಸಿನ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು. ರೆಗ್ಯುಲೇಟರಿ ಫ್ರೇಮ್ವರ್ಕ್ ಹೇಗಿದೆ ಭಾರತದಲ್ಲಿ, ಇದನ್ನೆಲ್ಲ ರೆಗ್ಯುಲೇಟ್ ಮಾಡೋದು, ನಿಯಂತ್ರಕ ಕ್ರಮಗಳನ್ನ ಕೈಗೊಳ್ಳೋದು ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ CDSCO ಅಂಡರ್ ದಿ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್. ಈ ಒಂದು ಆಕ್ಟ್ ನ ಅಡಿಯಲ್ಲಿ ನೋಡ್ಕೊಳ್ಳುತ್ತೆ. ಇದಕ್ಕೆ ಬಯೋಸಿಮಿಲರ್ಗೆ ಇನ್ನೊಂದು ಹೆಸರಿದೆ, ಯಾವುದು, ಫಾಲೋ ಆನ್ ಬಯೋಲಾಜಿಕ್ಸ್. ಆ ಒಂದು ಹೆಸರನ್ನ ಸಾಥ್ ಕೊಡ್ತಾ ಇರ್ತಾರೆ. ಇನ್ನು ಎರಡು ತರ ಇರುತ್ತೆ ಇಲ್ಲಿ, ಮುಖ್ಯವಾಗಿ ಬಯೋಸಿಮಿಲರ್ಸ್ ಮತ್ತೆ ಜೆನರಿಕ್ಸ್ ಅಂತ. ಜೆನರಿಕ್ ಮೆಡಿಸಿನ್ ಗಳ ಬಗ್ಗೆ ಮೊದಲೊಂದು ಸರಿ ನಾವು ಚರ್ಚೆ ಮಾಡಿದ್ವಿ, ನೀವು ನ್ಯೂಸ್ ಅನಾಲಿಸಿಸ್ ನ ನೋಡಿದ್ರೆ. ಅಲ್ಲಿ ಏನ್ ಹೇಳಿದ್ವಿ, ಜೆನರಿಕ್ ಮೆಡಿಸಿನ್ಗಳು ಅಂದ್ರೆ ಪ್ಯಾರಾಸಿಟಮೋಲ್ ಅಂತ ಮೆಡಿಸಿನ್ ಇರುತ್ತಲ್ವಾ,
ಅಂತ ಮೆಡಿಸಿನ್ಗಳು ಎಲ್ರಿಗೂ ದೊರೆಯುವಂಥದ್ದು, ಕೈಗೆಟುಕುವ ದರದಲ್ಲಿ ದೊರೆಯುವಂಥ ಮೆಡಿಸಿನ್ಗಳು. ಎರಡಕ್ಕೆ ಏನು ಡಿಫರೆನ್ಸು? ನೇಚರ್ ಹೇಗಿರುತ್ತೆ? ಬಯೋಸಿಮಿಲರ್, ಹೈಲಿ ಸಿಮಿಲರ್ ಟು ಅನ್ ಅಪ್ರೂವ್ಡ್ ಬಯೋಲಾಜಿಕ್. ಮೊದಲೇ ಇರುವಂಥ ಒಂದು ಬಯೋಲಾಜಿಕ್ಸ್‌ಗೆ ಸಿಮಿಲರ್ ಆಗಿರುತ್ತೆ. ಜೆನೆರಿಕ್ ಅಂತಂದ್ರೆ ಎಕ್ಸಾಕ್ಟ್ ಕಾಪಿ ಆಫ್ ಸ್ಮಾಲ್ ಮಾಲಿಕ್ಯೂಲ್ ಡ್ರಗ್ಸ್. ಮೊದಲೇ ಇರುವಂತಹ ಒಂದು ಮೆಡಿಸಿನ್‌ಗೆ ಎಕ್ಸಾಕ್ಟ್ ಕಾಪಿ ತರ ಇರುತ್ತೆ. ಇಲ್ಲಿ ಸಿಮಿಲಾರಿಟಿ ಇರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಕಾಪಿ ಮಾಡಿರ್ತಾರೆ. ಇನ್ನು ರೆಗ್ಯುಲೇಟರಿ ಅಪ್ರೂವಲ್. ಬಯೋಸಿಮಿಲರ್‌ಗೆ ಎಕ್ಸ್ಟೆನ್ಸಿವ್ ಸ್ಟಡೀಸ್ ಟು ಪ್ರೂವ್ ಬಯೋಸಿಮಿಲಾರಿಟಿ ಅಂಡ್ ಕ್ಲಿನಿಕಲ್ ಪರ್ಫಾರ್ಮೆನ್ಸ್. ತುಂಬಾ ಸ್ಟಡಿ ಮಾಡಬೇಕಾಗಿರುತ್ತೆ. ಸ್ಟಡಿ ಮಾಡಿಕೊಂಡು ನಂತರ ಅದನ್ನ ಪ್ರೂವ್ ಮಾಡ್ತಾರೆ. ಇದ್ರ ಮೇಲೆ ಜೆನೆರಿಕ್ಸ್‌ನಲ್ಲಿ ಅಪ್ರೂವ್ಡ್ ಬೇಸ್ಡ್ ಆನ್ ಬಯೋ ಇಕ್ವಿವೆಲೆನ್ಸ್ ಟು ದ ಬ್ರಾಂಡೆಡ್ ಡ್ರಗ್. ಬಯೋ ಇಕ್ವಿವೆಲೆನ್ಸ್ ಮೇಲೆ ಇದನ್ನ ಬ್ರಾಂಡೆಡ್ ಡ್ರಗ್ ಅಂತ ಟೆಸ್ಟ್ ಮಾಡ್ತಾರೆ. ಬ್ರಾಂಡೆಡ್ ಡ್ರಗ್ ಇರುತ್ತಲ್ವಾ ಮೊದಲು, ಅದ್ರ ಜೊತೆ ಕಂಪೇರ್ ಮಾಡಿ ಎರಡು ಒಂದೇ ರೀತಿ ಇದೆಯಾ ಅಂತ ಚೆಕ್ ಮಾಡಿ ಇಂಪ್ರೂವ್ ಮಾಡ್ತಾರೆ. ಡಸ್ ನಾಟ್ ರಿಕ್ವೈರ್ ಎಕ್ಸ್ಟೆನ್ಸಿವ್ ಕ್ಲಿನಿಕಲ್ ಟ್ರಯಲ್ಸ್. ತುಂಬಾ ದೊಡ್ಡ ಮಟ್ಟದ ಕ್ಲಿನಿಕಲ್ ಟ್ರಯಲ್ ಏನು ಬೇಕಾಗೋದಿಲ್ಲ ಇದಕ್ಕೆ. ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಬಯೋಸಿಮಿಲರ್ ಗಳನ್ನ ಕಾಂಪ್ಲೆಕ್ಸ್ ಪ್ರೊಡಕ್ಷನ್ಸ್ ಅಂದ್ರೆ ಲಿವಿಂಗ್ ಸೆಲ್ಗಳು ಬೇಕಾಗುತ್ತೆ. ಸ್ಮಾಲ್ ಚೇಂಜ್ ಮಾಡಿದ್ರು ಏನಾಗುತ್ತೆ, ಫೈನಲ್ ಪ್ರಾಡಕ್ಟ್ ನಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಆಗಬಹುದು. ಆದ್ರೆ ಜೆನರಿಕ್ಸ್ ನಲ್ಲಿ ಹೇಗಿರುತ್ತೆ, ಸಿಂಪ್ಲರ್ ಕೆಮಿಕಲ್ ಸಿಂಥೆಸಿಸ್, ಸಿಂಪಲ್ ಆಗಿರುತ್ತೆ. ಇಲ್ಲಿ ಅಷ್ಟು ಕಾಂಪ್ಲೆಕ್ಸ್ ಆಗಿರೋದಿಲ್ಲ. ಮಾರ್ಕೆಟ್ ಡೈನಾಮಿಕ್ಸ್ ನೋಡೋದಾದ್ರೆ ಬಯೋಸಿಮಿಲರ್ ಈಗೀಗ ಬರ್ತಾ ಇರೋದು ಹೊಸದಾದ ಒಂದು ಹೊಸ ಮಾರ್ಕೆಟ್ ಇದು. ಹಾಗಾಗಿ ವಿತ್ ಇನ್ಕ್ರೀಸ್ಡ್ ಕಾಂಪಿಟೇಷನ್ ಅಂಡ್ ರೆಡ್ಯೂಸ್ಡ್ ಪ್ರೈಸಸ್, ಬಟ್ ಹೈಯರ್ ಡೆವಲಪ್ಮೆಂಟ್ ಕಾಸ್ಟ್. ಡೆವಲಪ್ ಮಾಡಲಿಕ್ಕೆ ತುಂಬಾ ಕಾಸ್ಟ್ ಬೇಕು. ಇನ್ನು ಈ ಕಡೆ ಜೆನರಿಕ್ಸ್ ಗಳಿಗೆ ಈಗಾಗಲೇ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಇದೆ. ಸಿಗ್ನಿಫಿಕೆಂಟ್ ಪ್ರೈಸ್ ರಿಡಕ್ಷನ್ ಅಪಾನ್ ಎಂಟ್ರಿ. ಎಂಟರ್ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಬೇಕಾದಂತ ಕೈಗೆಟುಕುವ ದರದ ಮೆಡಿಸಿನ್ಗಳು ತುಂಬಾ ಹೆಚ್ಚು ಸಿಗ್ತಾ ಇರುತ್ತೆ ಜೆನರಿಕ್ಸ್ ನಲ್ಲಿ. ಚಾಲೆಂಜಸ್ ಫೇಸ್ಡ್ ಬೈ ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು ಬಯೋಸಿಮಿಲರ್ಸ್. ಭಾರತದಲ್ಲಿ ಏನೇನು ಚಾಲೆಂಜಸ್ ಇದೆ? ಪೇಟೆಂಟ್ ಎವರ್ಗ್ರೀನಿಂಗ್. ಮೊದಲೇ ಹೇಳಿದ್ವಲ್ವಾ ಏನಿದು? ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ಬ್ಯಾರಿಯರ್ಸ್ ಫೇಸ್ಡ್ ಬೈ ಇಂಡಿಯನ್ ಬಯೋಸಿಮಿಲರ್ ಮ್ಯಾನುಫ್ಯಾಕ್ಚರರ್ಸ್. ಅಂದ್ರೆ ಸ್ಮಾಲ್ ಚೇಂಜಸ್ ಮಾಡೋದು ಮತ್ತೆ ಪೇಟೆಂಟ್ ಅನ್ನ ಉಳಿಸ್ಕೊಳ್ಳೋದು. ಕೊಟ್ಟಿದ್ದಾರೆ ನೋಡಿ, ಪ್ರಾಕ್ಟೀಸ್ ಆಫ್ ಎಕ್ಸ್ಟೆಂಡಿಂಗ್ ದಿ ಲೈಫ್ ಆಫ್ ಅ ಪೇಟೆಂಟ್ ಅಂಡ್ ಪೇಟೆಂಟ್ ಪ್ರೊಟೆಕ್ಷನ್ ಬಿಯಾಂಡ್ ಇಟ್ಸ್ ಒರಿಜಿನಲ್ ಟರ್ಮ್. ಮೊದಲು ಕೊಟ್ಟಿರುವಂತಹ ಒಂದು ಅವಧಿಯನ್ನ ನಂತರವೂ ಸಹ ಏನ್ ಮಾಡೋದು, ಪೇಟೆಂಟ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಕಂಪನಿಗಳು ಬೇರೆ ಬೇರೆ ಮಾಡಿಫಿಕೇಶನ್ ಮಾಡಿ ಇಂತಹ ಒಂದು ಎವರ್ಗ್ರೀನಿಂಗ್ ಅನ್ನ ಮಾಡ್ಕೊಳ್ಳುತ್ತವೆ. ನ್ಯಾಷನಲ್ ಬಯೋಫಾರ್ಮಾ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಲಾಂಚ್ ಯಾವ್ದ್ರ ಅಂಡರ್ ಲಾಂಚ್ ಮಾಡಿದ್ದು? ಮೇಕ್ ಇನ್ ಇಂಡಿಯಾ ಅಂಡರ್ ಅಲ್ಲಿ. ಯಾರು ಇದನ್ನ ಮ್ಯಾನೇಜ್ ಮಾಡ್ತಾರೆ? ಬೈರ್ಯಾಕ್. ಬೈರ್ಯಾಕ್ ಫುಲ್ ಫಾರ್ಮ್ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್. ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಸಹ ಫಂಡ್ ಅನ್ನು ಕೊಟ್ಟಿದೆ. ಇಂಡಿಯಾಸ್ ಪೇಟೆಂಟ್ ಲೆಜಿಸ್ಲೇಷನ್ ಇದರಲ್ಲಿ ಮೂರು ಮುಖ್ಯವಾಗಿ ಸೆಕ್ಷನ್ 3D, ಸೆಕ್ಷನ್ 3E, ಸೆಕ್ಷನ್ 3I ಅಂತ ಇದೆ. ಸೆಕ್ಷನ್ 3D ಅಂಡರ್ ಅಲ್ಲಿ ಎವರ್ಗ್ರೀನಿಂಗ್ ಅನ್ನ ಮಾಡಬಾರದು ಅಂತ ಹೇಳಲಾಗುತ್ತೆ. ಮತ್ತೆ ಸೆಕ್ಷನ್ 3E ಅಡಿಯಲ್ಲಿ ಪೇಟೆಂಟ್ ಅನ್ನ ಮೊದಲೇ ಎರಡು ಬೇರೆ ಬೇರೆ ಪೇಟೆಂಟ್ ಗಳನ್ನ ಮಿಕ್ಸ್ಚರ್ ಮಾಡಿ ಹೊಸದಾಗಿನೋ ಅಂತ ಮಾಡೋದು, ಅಥವಾ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಮತ್ತೆ ಅದು ಸರಿಯಾಗಿ ಹೊಂದಾಣಿಕೆ ಆಗತ್ತಂತ ನೋಡದೆ ಪೇಟೆಂಟ್ ನ ಮಿಕ್ಸ್ಚರ್ ಮಾಡೋದನ್ನ ತಡಿತಾರೆ. ಮತ್ತೊಂದು ಅಂಶದಲ್ಲಿ ಏನ್ ಹೇಳ್ತಾರೆ? ಸೆಕ್ಷನ್ 3I ಅಲ್ಲಿ ಪ್ರಿವೆಂಟ್ಸ್ ಪೇಟೆಂಟ್ಸ್ ಆನ್ ಟ್ರೀಟ್ಮೆಂಟ್ ಮೆಥಡ್ಸ್. ಟ್ರೀಟ್ಮೆಂಟ್ ಮೆಥಡ್ ಗಳ ಮೇಲೆ ಪೇಟೆಂಟ್ ಇರಬಾರದು ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಇದು ರೀಡಿಫೈನಿಂಗ್ ಗವರ್ನೆನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿ ಪ್ರಿಲಿಮ್ಸ್‌ಗೆ ಸಂಬಂಧಪಟ್ಟ ಅಂಶಗಳು ಯಾವುದೂ ಇಲ್ಲ. ಈ ಮುಂದಿನ ಆರ್ಟಿಕಲ್ ಅನ್ನು ನೋಡೋಣ. ಇಲ್ಲಿ ಕೊಟ್ಟಿರುವಂತದ್ದೆಲ್ಲ ಮೇನ್ಸ್‌ಗೆ ಸಂಬಂಧಪಟ್ಟಂತ ಅಂಶಗಳು. ಯಾವ್ಯಾವ ಇಶ್ಯೂ ಬರುತ್ತೆ ಮತ್ತೆ ಮೇನ್ಸ್ ಆನ್ಸರ್ ರೈಟಿಂಗ್ ಒಳ್ಳೆ ಆರ್ಟಿಕಲ್ ಇದು. ನೀವು ಬೇಕಾದ್ರೆ ಆಮೇಲೆ ಒಂದ್ಸರಿ ನೋಡ್ಕೋಬಹುದು. ವೇ ಫಾರ್ವರ್ಡ್ ಅನ್ನು ಕೊಟ್ಟಿದ್ದಾರೆ. ಕನ್ಕ್ಲೂಷನ್ ಸಹ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಂದಿನ ಅಂಶಕ್ಕೆ ಹೋಗೋದಾದ್ರೆ ಇಂಜಿನಿಯರ್ ಬ್ಯಾಕ್ಟೀರಿಯಾ ಟು ಸಾಲ್ವ್ ಮ್ಯಾಥ್ಸ್ ಪ್ರಾಬ್ಲಮ್ಸ್. ನೋಡಿ, ಬ್ಯಾಕ್ಟೀರಿಯಾ ಮೂಲಕ ಮ್ಯಾಥ್ಸ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡಬಹುದು? ಸೈಂಟಿಸ್ಟ್ ಸಹ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್ ಕೋಲ್ಕತ್ತಾ ಇವ್ರು ಏನ್ ಮಾಡಿದ್ದಾರೆ? ಬಿಲ್ಟ್ ಬ್ಯಾಕ್ಟೀರಿಯಲ್ ಕಂಪ್ಯೂಟರ್ಸ್. ಬ್ಯಾಕ್ಟೀರಿಯಾನ ಉಪಯೋಗ ಮಾಡ್ಕೊಂಡು ಒಂದು ಕಂಪ್ಯೂಟರ್ ನ ಬಿಲ್ಡ್ ಮಾಡಿದ್ದಾರೆ ಟು ಪರ್ಫಾರ್ಮ್ ಕಂಪ್ಯೂಟೇಷನಲ್ ಟಾಸ್ಕ್. ಏನ್ ಮಾಡ್ತಾರೆ ಹಾಗಾದ್ರೆ ಇದರಲ್ಲಿ? ಬ್ಯಾಕ್ಟೀರಿಯಲ್ ಕಂಪ್ಯೂಟರ್ಸ್ ಆರ್ ಅ ಫಾರ್ಮ್ ಆಫ್ ಬಯೋಕಂಪ್ಯೂಟರ್ಸ್ ವೇರ್ ಲಿವಿಂಗ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಲೈಕ್ ಈ ಕೊಲೈ, ಎಸ್ಚೆರಿಚಿಯಾ ಕೊಲಿ ಅಂತಂದ್ರೆ ಇದನ್ನ ನಾವು ಒಂದ್ಸರಿ ಕೇಳಿದ್ವಲ್ವಾ, ಈ ಬ್ಯಾಕ್ಟೀರಿಯಾದ ಬಗ್ಗೆ ಹಲವಾರು ಸುದ್ದಿ ಬರ್ತಾ ಇರುತ್ತೆ. ಎಸ್ಚೆರಿಚಿಯಾ ಕೊಲಿ ಅಂತ ಜೆನೆಟಿಕಲಿ ಎಂಜಿನಿಯರ್ಡ್, ಅದನ್ನ ಜೆನೆಟಿಕ್ ಆಗಿ ಎಂಜಿನಿಯರ್ ಮಾಡೋದು, ಚೇಂಜಸ್ ಮಾಡೋದು. ಪರ್ಫಾರ್ಮ್ ಕಂಪ್ಯೂಟೇಷನಲ್ ಟಾಸ್ಕ್ ಅನ್ನ ಮಾಡ್ತಾರೆ ಅದನ್ನ ಉಪಯೋಗಿಸ್ಕೊಂಡು. ಹೇಗಾಗುತ್ತೆ ಅದು? ಇಂಜಿನಿಯರ್ಡ್ DNA ಸೀಕ್ವೆನ್ಸಸ್ ಆಕ್ಟ್ ಲೈಕ್ ಸಾಫ್ಟ್ವೇರ್ ಟು ಡೈರೆಕ್ಟ್ ದ ಬ್ಯಾಕ್ಟೀರಿಯಾ. DNA ಅಲ್ಲಿ ಮಾಡಿಫಿಕೇಶನ್ ಮಾಡಿ ಅದನ್ನ ಇಂಜಿನಿಯರ್ ತರ ಅಂದ್ರೆ ಇಂಜಿನಿಯರಿಂಗ್ ಮಾಡಿ ಅದರಲ್ಲಿ ಅದನ್ನ ಯಾವ ತರ ಉಪಯೋಗ ಮಾಡ್ಕೊಳ್ತಾರೆ? ಸಾಫ್ಟ್ವೇರ್ ತರ ಉಪಯೋಗ ಮಾಡ್ಕೊಳ್ಳೋದು. ಸಾಫ್ಟ್ವೇರ್ ಏನ್ ಮಾಡುತ್ತೆ? ಬ್ಯಾಕ್ಟೀರಿಯಾಗೆ ಗೈಡ್ ಮಾಡುತ್ತೆ. ಕೆಮಿಕಲ್ ಇನ್ಪುಟ್ ಅಂಡ್ ಔಟ್ಪುಟ್ ಪ್ರಾಬ್ಲಮ್ಸ್ ಆರ್ ಎನ್ಕೋಡೆಡ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಸಿಗ್ನಲ್ಸ್ ಅಂಡ್ ದಿ ಬ್ಯಾಕ್ಟೀರಿಯಾ ರೆಸ್ಪಾಂಡ್ ಬೈ ಪ್ರೊಡ್ಯೂಸಿಂಗ್ ಫ್ಲೋರಸೆಂಟ್ ಪ್ರೋಟೀನ್ಸ್. ಪ್ರಾಬ್ಲಮ್ಗಳನ್ನ
ಕೆಮಿಕಲ್ ಸಿಗ್ನಲ್ ಮೂಲಕ ಎನ್ಕೋಡ್ ಮಾಡಿರ್ತಾರೆ. ಆ ಕೆಮಿಕಲ್ ಸಿಗ್ನಲ್‌ಗಳನ್ನ ಈಗ ಬ್ಯಾಕ್ಟೀರಿಯಾದ ಮೇಲೆ ಇಂಜಿನಿಯರಿಂಗ್ ಮಾಡಿರ್ತಾರಲ್ವ ಮೊದ್ಲೇ ಅದಕ್ಕೆ ಕೊಡ್ತಾರೆ. ಅದಕ್ಕೆ ಬ್ಯಾಕ್ಟೀರಿಯಾ ಯಾವ ತರ ರೆಸ್ಪಾಂಡ್ ಮಾಡುತ್ತೆ? ಅದು ಒಂದು ಫ್ಲೋರೆಸೆಂಟ್ ಪ್ರೋಟೀನ್ಸ್‌ನ ರಿಲೀಸ್ ಮಾಡುತ್ತೆ. ಮತ್ತೆ ಅಥವಾ ಬೇರೆ ಬೇರೆ ಮೆಜರೇಬಲ್ ಔಟ್‌ಪುಟ್‌ಗಳನ್ನ ಕೊಡುತ್ತೆ. ಇದ್ರ ಮೇಲೆ ಏನ್ ಮಾಡ್ತಾರೆ ಕಂಪ್ಯೂಟಿಂಗ್ ಮೆಥಡಾಲಜಿಯನ್ನ ಮತ್ತೆ ಈ ತರ ಒಂದು ಪ್ರಕ್ರಿಯೆಗಳನ್ನ ನಡೆಸ್ತಾರೆ. ಈ ಕೊಲೈ ಬಗ್ಗೆ ಕೇಳಿದ್ರಲ್ವಾ ಎಸ್ಚೆರಿಷಿಯಾ ಕೊಲಿ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಂ ರಾಡ್ ತರ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಏನು ಬೇಕಾಗುತ್ತಿಲ್ಲ. ಆದ್ರೆ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಡೀಪ್ ಆಗಿ ಓದ್ಬೇಕಾದ್ರೆ ಈ ಹೆಸರು ಬರುತ್ತೆ ನೆನ್ಪಿಟ್ಕೊಳ್ಳಿ. ಇದಾದ್ಮೇಲೆ ಕಂಪ್ಯೂಟೇಷನಲ್ ಕ್ಯಾಪಬಿಲಿಟೀಸ್ ಅಂತಂದ್ರೆ ಯಾವ್ಯಾವ ತರ ಕಂಪ್ಯೂಟೇಷನ್ ಮಾಡಿದ್ದಾರೆ ಅಂತಂದ್ರೆ ಪ್ರೈಮ್ ನಂಬರ್ ಹೌದಾ ಅಲ್ವಾ ಅಂತ ಒಂದು ನಂಬರ್ ಕೊಟ್ಟು ಕೇಳೋದು. ಮತ್ತೆ ಮ್ಯಾಥಮೆಟಿಕಲ್ ಟಾಸ್ಕ್ ಪರ್ಫೆಕ್ಟ್ ನಂಬರ್ ಹೌದಾ ಇದು ಇದೊಂದು ನಂಬರ್ ಕೊಟ್ಟು ಕೇಳೋದು. ಕೆಲವೊಂದು ಪ್ರಾಬ್ಲಮ್‌ಗಳನ್ನ ಹೇಗೆ ಅದು ಹೇಗೆ ಆ ಒಂದು ಬ್ಯಾಕ್ಟೀರಿಯಾ ಸಾಲ್ವ್ ಮಾಡುತ್ತೆ. ಆ ಬ್ಯಾಕ್ಟೀರಿಯಾದಿಂದ ಮಾಡ್ತಾ ಇರುವಂತಹ ಕಂಪ್ಯೂಟೇಷನಲ್ ಪ್ರೋಗ್ರಾಮ್ ಹೇಗೆ ಅದನ್ನ ಸಾಲ್ವ್ ಮಾಡಬಹುದು ಅಂತ ಇದ್ರ ಮೂಲಕ ಡೆವಲಪ್ ಮಾಡ್ತಾ ಇದ್ದಾರೆ. ಇನ್ನು ಬ್ಯಾಕ್ಟೋ ನ್ಯೂರಾನ್ಸ್ ಅಂತ ಒಂದು ಟರ್ಮ್ ಬಂದಿದೆ. ಈ ಬ್ಯಾಕ್ಟೋ ನ್ಯೂರಾನ್ಸ್ ಆರ್ ಜೆನೆಟಿಕಲಿ ಇಂಜಿನಿಯರ್ಡ್ ಬ್ಯಾಕ್ಟೀರಿಯಾ. ಏನು ಜೆನೆಟಿಕಲಿ ಇಂಜಿನಿಯರ್ ಮಾಡಿರುವಂತಹ ಒಂದು ಬ್ಯಾಕ್ಟೀರಿಯಾ ದಟ್ ಫಂಕ್ಷನ್ ಆಸ್ ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಅಂತಂದ್ರೆ ನಮ್ಮ ಬ್ರೈನ್ ಅಲ್ಲಿ ನ್ಯೂರಾನ್‌ಗಳಿರುತ್ತವೆ. ಅದೇ ರೀತಿ ಈ ಬ್ಯಾಕ್ಟೀರಿಯಾದ ಒಳಗಡೆ ಇಂಜಿನಿಯರ್ ಮಾಡಿರ್ತಾರಲ್ವಾ ಆ ಬ್ಯಾಕ್ಟೀರಿಯಾದ ಒಳಗಡೆ ಇರುವಂತಹ ಆರ್ಟಿಫಿಷಿಯಲ್ ನ್ಯೂರಾನ್ ಯಾವುದು ಬ್ಯಾಕ್ಟೋ ನ್ಯೂರಾನ್. ಅದೇನ್ ಮಾಡುತ್ತೆ ಕೆಮಿಕಲ್ ಸಿಗ್ನಲ್‌ಗಳನ್ನ ಪ್ರೊಸೆಸ್ ಮಾಡೋದು, ಇನ್ಪುಟ್ ಔಟ್‌ಪುಟ್ ಅನ್ನ ಹ್ಯಾಂಡಲ್ ಮಾಡೋದು. ಮತ್ತೆ ಫ್ಲೋರಸೆಂಟ್ ಪ್ರೋಟೀನ್ ಮೊದಲೇ ಹೇಳಿದ್ವಲ್ವಾ ಸರಿಯಾಗಿದ್ರೆ ಅದು ರೆಸ್ಪಾಂಡ್ ಯಾವ ತರ ಮಾಡುತ್ತೆ ಫ್ಲೋರಸೆಂಟ್ ಪ್ರೋಟೀನ್ ಅನ್ನ ಬಿಡುಗಡೆ ಮಾಡೋದ್ರ ಮೂಲಕ ಮಾಡುತ್ತೆ. ಇದೆಲ್ಲ ಮಾಡೋದು ಬ್ಯಾಕ್ಟೋ ನ್ಯೂರಾನ್ಸ್ ನ ಮೂಲಕ. This engineered bacteria can be combined to form computational systems capable of solving problems similar to how artificial neural networks in a traditional computer work. ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಕಂಪ್ಯೂಟರ್ಗಳಲ್ಲಿ ಆರ್ಟಿಫಿಷಿಯಲ್ ಆಗಿ ನ್ಯೂರಲ್ ನೆಟ್ವರ್ಕ್‌ಗಳಿರುತ್ತೆ. ಎಲ್ಲ ಒಂದಕ್ಕೊಂದು ಲಿಂಕ್ ಆಗಿರೋದು. ಅದೇ ರೀತಿ ಇಲ್ಲಿ ಬ್ಯಾಕ್ಟೀರಿಯಾದ ಬ್ಯಾಕ್ಟೋ ನ್ಯೂರಾನ್‌ಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಇನ್ನು ಪ್ರಿಲಿಮ್ಸ್‌ಗೆ ಸಂಬಂಧಪಟ್ಟ ಹಾಗೆ ಇಷ್ಟೊತ್ತು ನೋಡಿದ್ದು ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡಕ್ಕೂ ಸಂಬಂಧಪಟ್ಟಾಗಿತ್ತು. ಈಗ ಅವರು ಸ್ಪೆಸಿಫಿಕ್ ಆಗಿ ಪ್ರಿಲಿಮ್ಸ್‌ಗೆ ಸಂಬಂಧಪಟ್ಟ ವಿಷಯಗಳನ್ನ ಕೊಟ್ಟಿದ್ದಾರೆ. ಯಾವ ಮ್ಯಾಗಝಿನ್ ನಾವು ನೋಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಿರಬಹುದು. ಇದು ಪಿಡಬ್ಲ್ಯೂ ಫಿಸಿಕ್ಸ್ ವಾಲಾದ್ದು. ಅವರದ್ದು ಓನ್ಲಿ ಐಎಎಸ್ ಅಂತಾನು ಅದಕ್ಕೆ ಕರೀತಾರೆ ಈಗ. ಪಿಡಬ್ಲ್ಯೂ ಓನ್ಲಿ ಐಎಎಸ್‌ನ ನವೆಂಬರ್ ತಿಂಗಳ ಮ್ಯಾಗಝಿನ್. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ನೊಂದ್ಸರಿ ರಿವೈಸ್ ಮಾಡಬಹುದು. ಪ್ರಿಲಿಮ್ಸ್‌ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ವಿಷಯ ಎಎನ್ಆರ್ಎಫ್ ಲಾಂಚ್ಡ್ ಪೇರ್ ಪ್ರೋಗ್ರಾಮ್. ಎಎನ್ಆರ್ಎಫ್ ಅಂತಂದ್ರೆ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇದನ್ ಮಾಡಿದೆ ಪಾರ್ಟ್ನರ್ಶಿಪ್ಸ್ ಫಾರ್ ಎಕ್ಸಲರೇಟೆಡ್ ಇನ್ನೋವೇಷನ್ ಅಂಡ್ ರಿಸರ್ಚ್ ಅನ್ನುವಂತಹ ಪ್ರೋಗ್ರಾಮ್ ಅನ್ನು ಅನೌನ್ಸ್ ಮಾಡಿದೆ. ಇನ್ನು ಎಎನ್ಆರ್ಎಫ್ ಫುಲ್ ಫಾರ್ಮ್ ಏನು? ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್. ಎಸ್ಟಾಬ್ಲಿಷ್ ಮಾಡಿದ್ಯಾರು? ಎಸ್ಟಾಬ್ಲಿಷ್ ಬೈ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಆಕ್ಟ್. ಈ ಒಂದು ಆಕ್ಟ್ ನ ಮೂಲಕ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದನ್ನ ರಿಕಮೆಂಡ್ ಮಾಡಿದ್ದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಯಾವುದಕ್ಕೆ ಅಪೆಕ್ಸ್ ಬಾಡಿ ಅಂತಂದ್ರೆ ಪ್ರೊವೈಡಿಂಗ್ ಸ್ಟ್ರಾಟಜಿಕ್ ಡೈರೆಕ್ಷನ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಇನ್ ಇಂಡಿಯಾ. ಭಾರತದಲ್ಲಿ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸ್ಟ್ರಾಟಜಿಕ್ ಡೈರೆಕ್ಷನ್ ಅನ್ನು ಇದು ಕೊಡುತ್ತೆ. ಬೇರೆ ಬೇರೆ ಸಲಹೆ ಸೂಚನೆಗಳನ್ನ ಕೊಡುತ್ತೆ. ಗವರ್ನಿಂಗ್ ಬೋರ್ಡ್ ಯಾರ್ಯಾರು ಇರ್ತಾರೆ ಇದನ್ನ ಮುಖ್ಯವಾಗಿ ಇದರ ಹೆಡ್ ಯಾರು? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ವೈಸ್ ಪ್ರೆಸಿಡೆಂಟ್ಸ್ ಯೂನಿಯನ್ ಮಿನಿಸ್ಟರ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಎಜುಕೇಶನ್. ಸೈನ್ಸ್ ಅಂಡ್ ಟೆಕ್ನಾಲಜಿಯ ಯೂನಿಯನ್ ಮಿನಿಸ್ಟರ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಇನ್ನು ಪೇರ್ ಪ್ರೋಗ್ರಾಮ್ ಪಾರ್ಟ್ನರ್ಶಿಪ್ಸ್ ಫಾರ್ ಎಕ್ಸಲರೇಟೆಡ್ ಇನೋವೇಷನ್ ಅಂಡ್ ರಿಸರ್ಚ್ ಪ್ರೋಗ್ರಾಮ್. ಇದ್ರ ಬಗ್ಗೆ ನೋಡೋದಾದ್ರೆ ಇದರ ಆಬ್ಜೆಕ್ಟಿವ್ ಉದ್ದೇಶ ಏನು? ಎನ್ಹಾನ್ಸ್ ರಿಸರ್ಚ್ ಅಂಡ್ ಇನೋವೇಷನ್ ಕೆಪಾಬಿಲಿಟೀಸ್ ಇಂಡಿಯನ್ ಯೂನಿವರ್ಸಿಟೀಸ್ ವಿತ್ ಲಿಮಿಟೆಡ್ ರಿಸರ್ಚ್ ಇನ್ಫ್ರಾಸ್ಟ್ರಕ್ಚರ್. ಭಾರತದ ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಗಳನ್ನು ನಡೆಸಲಿಕ್ಕೆ ಬೇಕಾದ ಮೂಲ ಸೌಕರ್ಯಗಳು ಇರೋದಿಲ್ಲ. ಅಂತ ವಿಶ್ವವಿದ್ಯಾಲಯಗಳಿಗೆ ಸಪೋರ್ಟ್ ಮಾಡೋದು, ರಿಸರ್ಚ್ ಮಾಡಲಿಕ್ಕೆ ಇನೋವೇಷನ್ ಮಾಡಲಿಕ್ಕೆ ಹೆಚ್ಚೆಚ್ಚು ಮೂಲ ಸೌಕರ್ಯಗಳನ್ನು ಒದಗಿಸೋದು. ಮತ್ತೆ ಮೆಂಟರ್ಶಿಪ್ ಡ್ರಿವನ್ ಹಬ್ ಅಂಡ್ ಸ್ಪೋಕ್ ಮಾಡೆಲ್. ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತಂದ್ರೆ ಮಿಡ್ಲ್ ಅಲ್ಲಿ ಇರೋದು ಹಬ್ ಮತ್ತೆ ಸುತ್ತಲೂ ಇರೋದು ಸೈಕಲ್ ಚಕ್ರ ನೋಡಿರ್ತೀರಲ್ವಾ ನೀವು. ಸೈಕಲ್ ಚಕ್ರದಲ್ಲಿ ಹೇಗೆ ಬೇರೆ ಬೇರೆ ಈ ಕಡೆ ಒಂದು ತುಂಬಾ ಸರಳುಗಳು ಅಥವಾ ಒಂದು ಕಡ್ಡಿ ಬಂದ್ಕೊಂಡು ಮಿಡ್ಲ್ ಅಲ್ಲಿ ಇದಕ್ಕೆ ಸೇರ್ಕೊಳ್ಳುತ್ತೆ. ಮಿಡ್ಲ್ ಅಲ್ಲಿ ಇರೋದಕ್ಕೆ ಹಬ್ ಅಂತ ಕರಿತೇವೆ. ಸುತ್ತಮುತ್ತಲು ಇರುತ್ತಲ್ವಾ ಅದಕ್ಕೆ ಸ್ಪೋಕ್ ಅಂತ ಕರಿತೇವೆ. ಇಲ್ಲೇನಾಗುತ್ತೆ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತಂದ್ರೆ ಒಂದು ಯೂನಿವರ್ಸಿಟಿ ಜೊತೆ ಬೇರೆ ಎಲ್ಲ ಯೂನಿವರ್ಸಿಟಿಗಳು ಕೊಲಾಬರೇಟ್ ಮಾಡ್ಕೊಳ್ಳುತ್ತೆ. ಎಲ್ಲ ಇನ್ವಾಲ್ವಿಂಗ್ ಕೊಲಾಬರೇಷನ್ ಬಿಟ್ವೀನ್ ಹೈ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ತುಂಬಾ ಒಳ್ಳೆಯ ರ್ಯಾಂಕಿಂಗ್ ಹೊಂದಿರುವಂತಹ ಇನ್ಸ್ಟಿಟ್ಯೂಷನ್ ಜೊತೆ ಎಮರ್ಜಿಂಗ್ ಇನ್ಸ್ಟಿಟ್ಯೂಷನ್ಸ್, ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದ್ವಲ್ವಾ ಹೊಸ ಹೊಸ ಇನ್ಸ್ಟಿಟ್ಯೂಷನ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಯಾವ ಮಿನಿಸ್ಟ್ರಿ ಇದು? ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಂಪ್ಲಿಮೆಂಟ್ ಮಾಡ್ತಾ ಇರೋ ಬಾಡಿ ಮೊದಲೇ ಹೇಳಿದ್ವಲ್ವಾ ಎಎನ್ಆರ್ಎಫ್. ಇದಾದ ನಂತರ ಅಷ್ಟು ವಿಷಯಗಳನ್ನ ನಾವು ನೆನಪಿಟ್ಕೊಂಡ್ರೆ ಸಾಕು.
ಇನ್ನು RNA ಎಡಿಟಿಂಗ್ ಬ್ರೇಕ್ ಥ್ರೂ. ಏನಿದು RNA ಎಡಿಟಿಂಗ್ ಅಂತಂದ್ರೆ ಕಾಂಟೆಕ್ಸ್ಟ್. ವೇವ್ ಲೈಫ್ ಸೈನ್ಸಸ್ ಮಸಾಚುಸೆಟ್ಸ್ ಬೇಸ್ಡ್ ಬಯೋಟೆಕ್ ಕಂಪನಿ, ಒಂದು ಕಂಪನಿ ಇದೆ. ಇದೇನ್ ಮಾಡಿದೆ, ರೀಸೆಂಟ್ಲಿ ಬಿಕೇಮ್ ಅ ಫಸ್ಟ್ ಟು ಟ್ರೀಟ್ ಜೆನೆಟಿಕ್ ಡಿಸಾರ್ಡರ್ ಬೈ ಎಡಿಟಿಂಗ್ RNA ಎಟ್ ಕ್ಲಿನಿಕಲ್ ಲೆವೆಲ್. RNA ನ ಎಡಿಟ್ ಮಾಡೋದ್ರ ಮೂಲಕ ಒಂದು ಜೆನೆಟಿಕ್ ಡಿಸಾರ್ಡರ್ಗಳನ್ನ, ಆನುವಂಶಿಕವಾಗಿ ಬರುವಂತ ಕಾಯಿಲೆಯನ್ನ ಟ್ರೀಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. RNA's role in gene expression and interference essential for CRISPR-Cas9 ಸಕ್ಸಸ್. ಮೊದಲು ನೋಡಿದ್ವಲ್ವಾ ಸ್ಟಾರ್ಟಿಂಗ್ ಅಲ್ಲಿ CRISPR-Cas9 ಮಾಲಿಕ್ಯುಲರ್ ಸೀಸರ್ಸ್, ನೆನಪಾಗ್ತಾ ಇದೆಯಾ? ಈ ಎಲ್ಲ ಒಂದು ವಿಧಾನಗಳನ್ನ ಸಕ್ಸಸ್ ಆಗಿ ನಿರ್ವಹಿಸಲಿಕ್ಕೆ RNA ಒಂದು ಪಾತ್ರ ಬಹಳ ಮುಖ್ಯ. ಇಲ್ಲಿ ಹೇಳ್ತಾ ಇರೋದು RNA ಎಡಿಟಿಂಗ್ ಬಗ್ಗೆ. RNA ಅಂಡ್ ಪ್ರೋಟೀನ್ ಸಿಂಥೆಸಿಸ್. ಸೆಲ್ಸ್ ಪ್ರೊಡ್ಯೂಸ್ ಮೆಸೆಂಜರ್ RNA. ಮುಖ್ಯವಾಗಿ ನಿಮಗೆ ಸೆಂಟ್ರಲ್ ಡಾಗ್ಮಾ ಥಿಯರಿ ಗೊತ್ತಿರಬಹುದು ಅಂತ ಅಂದ್ಕೊಂಡಿದ್ದೇನೆ. ಅಂತಂದ್ರೆ ಜೆನೆಟಿಕ್ ಇನ್ಫಾರ್ಮೇಶನ್ ಇರೋದು ಜೀನ್ ರೂಪದಲ್ಲಿ, DNA ಒಳಗಡೆ. ಈ DNA ಇರೋದು RNA ನ ಪ್ರೊಡ್ಯೂಸ್ ಮಾಡುತ್ತೆ, ಮೆಸೆಂಜರ್ RNA ನ ತೆಗೆದುಕೊಂಡು ಬರುತ್ತೆ, ಅದ್ ನೆಕ್ಸ್ಟ್ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. DNA ಟು RNA ಟು ಪ್ರೋಟೀನ್. ಪ್ರೋಟೀನ್ ಇದ್ರೆ ಮಾತ್ರ ಸೆಲ್ಗಳಿಗೆ ಯಾವ ಯಾವ ಕೆಲಸಗಳನ್ನ ಹೇಗೆ ಮಾಡಬೇಕು ಮಾಡ್ಲಿಕ್ಕೆ ಎಲ್ಲ ಒಂದು ಸೌಕರ್ಯಗಳು ಸಿಗೋದು, ಆ ಇನ್ಫಾರ್ಮೇಶನ್ ಸಿಗೋದು. ಪ್ರೋಟೀನ್ ಇಂದಾಗಿ ಎಲ್ಲಾ ಕೆಲಸಗಳು ಸರಿಯಾಗಿ ನೆರವೇರುತ್ತೆ ಒಂದು ಸೆಲ್ ಅಲ್ಲಿ. ಹಾಗಾಗಿ ಈ ಪ್ರೋಟೀನ್ ಕ್ರಿಯೇಟ್ ಆಗುವಂತ ಒಂದು ಪ್ರೊಸೆಸ್ಸಿಗೆ ಸೆಂಟ್ರಲ್ ಡಾಗ್ಮಾ ಅಂತ ಕರೀತೇವೆ. ಅದು DNA ಇಂದ RNA, RNA ಇಂದ ಪ್ರೋಟೀನ್ ಆಗುವಂಥದ್ದು. ಇದರಲ್ಲಿ mRNA ಅಂತ ಒಂದು ಟರ್ಮ್ ಬರುತ್ತೆ. ಬೇಸ್ಡ್ ಆನ್ DNA ಇನ್ಸ್ಟ್ರಕ್ಷನ್. ಸೆಲ್ಸ್ ಏನ್ ಮಾಡುತ್ತೆ, ಮೆಸೆಂಜರ್ RNA ನ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಸ್ಟೇಜ್ ನಲ್ಲಿ, ಮಿಡಲ್ ಸ್ಟೇಜ್ ನಲ್ಲಿ mRNA, ವಿಚ್ ದೆನ್ ಡೈರೆಕ್ಟ್ಸ್ ಪ್ರೋಟೀನ್ ಸಿಂಥೆಸಿಸ್. ಪ್ರೋಟೀನ್ ಬೇಕಲ್ವಾ ನಮಗೆ ಮುಖ್ಯವಾಗಿ ಫೈನಲ್ ಆಗಿ, ಆ ಪ್ರೋಟೀನ್ ಹೇಗೆ ಉತ್ಪಾದನೆ ಆಗಬೇಕು ಅನ್ನುವಂತ ಮೆಸೇಜ್ ಅನ್ನ DNA ಇಂದ ಮುಂದೆ ತೆಗೆದುಕೊಂಡು ಬರೋದು ಈ mRNA, ಮೆಸೆಂಜರ್ RNA. ಮೆಸೇಜ್ ತಗೊಂಡು ಬರೋದು mRNA. ಮಿಸ್ಟೇಕ್ಸ್ ಇನ್ mRNA ಕ್ಯಾನ್ ರಿಸಲ್ಟ್ ಇನ್ ಫಾಲ್ಟಿ ಪ್ರೋಟೀನ್ಸ್ ಕಾಸಿಂಗ್ ವೇರಿಯಸ್ ಜೆನೆಟಿಕ್ ಡಿಸಾರ್ಡರ್. ಒಂದು ವೇಳೆ ತೆಗೆದುಕೊಂಡ ಬಂದಂತಹ ಮೆಸೇಜ್ ನಲ್ಲಿ ಏನಾದರೂ ಮಿಸ್ಟೇಕ್ ಇದ್ಬಿಟ್ರೆ ಪ್ರೋಟೀನ್ ಸರಿಯಾಗಿ ಉತ್ಪಾದನೆ ಆಗೋದಿಲ್ಲ. ADAR enzyme role. Adenosine deaminase acting on RNA converts adenosine in mRNA to inosine which mimics guanosine. ಅಂತಂದ್ರೆ ಏನಾದ್ರು ಸ್ವಲ್ಪ ಚೇಂಜಸ್ ಆದ್ರೂ ಬೇರೆ ಹೊಸದಾಗಿ ಒಂದು ಪ್ರಾಡಕ್ಟ್ ಬರುತ್ತೆ ಅಂತ ಮೇಲೆ ಹೇಳಿದ್ವಲ್ವಾ, ಇಲ್ಲಿ ಇನ್ನೊಂದು ಎಂಜೈಮ್ ಬರುತ್ತೆ, ಅಡಿನೋಸಿನ್ ಡಿಅಮಿನೇಸ್ ಆಕ್ಟಿಂಗ್ ಆನ್ RNA. ಇದೇನ್ ಮಾಡುತ್ತೆ, mRNA ಒಳಗಡೆ ಇರುವಂತಹ ಅಡಿನೋಸಿನ್ ಅನ್ನ ಇನೋಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಕೆಲವೊಂದು ಟರ್ಮ್ಗಳು ನಿಮಗೆ ಹೊಸದಾಗಿ ಬಂದಿದೆ ಅಂತ ಅನ್ಸ್ಬೋದು, ಆದ್ರೆ ಈ ತರ ಟರ್ಮ್ಗಳು ಬಂದನ್ನ ನೀವು ಇನ್ನೊಂದ್ಸರಿ ಓದಿದಾಗ ಮಾತ್ರ ನೆನಪಾಗುತ್ತೆ. ಕಂಪ್ಲೀಟ್ ಆಗಿ ನಮಗೆ ಏನೇನ್ ಆಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಗಳು ಬೇಕಾಗೋದಿಲ್ಲ. ಹಾಗಾದ ಮಾತ್ರಕ್ಕೆ ಕೆಲವೊಂದು ಟರ್ಮ್ಗಳನ್ನ ಬಿಟ್ಟು ಹೋದ್ರೂ ಸರಿ ಅನ್ಸೋದಿಲ್ಲ. ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ PY ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಡೀಪ್ ಆದಂತ ಕ್ವಶನ್ಗಳೇನು ಕೇಳಿರೋದಿಲ್ಲ, ಆದ್ರೆ ಮೇಲ್ನೋಟಕ್ಕೆ ನಮಗೆ ಅದು ಸ್ವಲ್ಪ ಡೀಪ್ ಅಂತ ಅನ್ಸುತ್ತೆ ಅಷ್ಟೇ. ಹಾಗಾಗಿ ಮುಖ್ಯವಾದ ವಿಷಯಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಗೈಡ್ RNA ಏನ್ ಮಾಡುತ್ತೆ, ಡೈರೆಕ್ಟ್ಸ್ ADAR. ಇಲ್ಲಿ ಬಂದಿರುವಂತಲ್ಲ ADAR, ಇದನ್ನ ಗೈಡ್ ಮಾಡೋದು ಸ್ಪೆಸಿಫಿಕ್ mRNA ಸೈಟ್ಸ್ ಆರ್ ಟಾರ್ಗೆಟೆಡ್ ಕರೆಕ್ಷನ್ಸ್. ADAR ನಲ್ಲಿ ಏನಾದ್ರು ಕರೆಕ್ಷನ್ ಇದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಈ ಗೈಡ್ RNA ಎಲ್ಲಿ mRNA ಇದೆಯಲ್ವಾ ಆ ಒಂದು ಪ್ರದೇಶಕ್ಕೆ ಇದನ್ನ ಹೋಗ್ಲಿಕ್ಕೆ ಗೈಡ್ ಮಾಡುತ್ತೆ. ಅವಾಗ ಅದು ಕರೆಕ್ಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಫರಿಂಗ್ ಅ ಪೊಟೆನ್ಶಿಯಲ್ ಟ್ರೀಟ್ಮೆಂಟ್ ಫಾರ್ ಜೆನೆಟಿಕ್ ಕಂಡೀಷನ್ಸ್ ಇನ್ವಾಲ್ವಿಂಗ್ ಸಿಂಗಲ್ ಪಾಯಿಂಟ್ ಮ್ಯೂಟೇಷನ್. ಏನಾದ್ರು ಮ್ಯೂಟೇಷನ್ ನಲ್ಲಿ ಪ್ರಾಬ್ಲಮ್ ಆಗಿದ್ರೆ ಮತ್ತೆ ಸಿಂಗಲ್ ಪಾಯಿಂಟ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ಬೇಕಾಗಿದ್ರೆ ಬೇಕಾದಂತಹ ಜೆನೆಟಿಕ್ ಕಂಡೀಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ವಾಟ್ ಆರ್ ದ 3 ಟೈಪ್ಸ್ ಆಫ್ RNA ಮಾಡಿಫಿಕೇಶನ್? ಏನೇನ್ ಇದೆ ಹಾಗಾದ್ರೆ? ಮೊದಲನೇದು ಎಡಿಷನ್. ಏನ್ ಮಾಡ್ತಾರೆ, ಅಲ್ಲಿ ನ್ಯೂಕ್ಲಿಯೋಟೈಡ್ ಗಳನ್ನ ಇನ್ಸರ್ಟ್ ಮಾಡ್ತಾರೆ, ಬೇಕಾದಂತ ಇನ್ಸರ್ಟ್ ಮಾಡೋದು. ಡಿಲೀಷನ್ ಅಂತಂದ್ರೆ ಏನು, ಡಿಲೀಟ್ ಮಾಡೋದು, ರಿಮೂವ್ ಮಾಡೋದು. ಸಬ್ಸ್ಟಿಟ್ಯೂಷನ್ ಅಂತಂದ್ರೆ ಒಂದು ನ್ಯೂಕ್ಲಿಯೋಟೈಡ್ ಅನ್ನ ಬದಲು ಬೇರೆ ಯಾವ್ದನ್ನ ಎಕ್ಸ್ಚೇಂಜ್ ಆಗಿ ಇನ್ನೊಂದನ್ನ ಹಾಕೋದು. ಇಷ್ಟು RNA ಎಡಿಟಿಂಗ್ ನಲ್ಲಿ ಬೇಕಾಗಿರುವಂತ ನಾವು ತಿಳ್ಕೊಳ್ಬೇಕಾದ ಅಂಶಗಳು. ಇನ್ನು RNA ಎಡಿಟಿಂಗ್ ಮತ್ತೆ DNA ಎಡಿಟಿಂಗ್ ನಡುವೆ ಡಿಫರೆನ್ಸ್ ಏನು ಹಾಗಾದ್ರೆ? DNA RNA ಬಗ್ಗೆ ನಿಮ್ಗೆ ಗೊತ್ತು. DNA ಏನು ಡಬಲ್ ಸ್ಟ್ಯಾಂಡರ್ಡ್, ಅದಕ್ಕೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಫುಲ್ ಫಾರ್ಮ್ ಹೇಳ್ತೇವೆ. ಸಮ್ ವೈರಸಸ್ ಹ್ಯಾವ್ ಸಿಂಗಲ್ ಸ್ಟ್ಯಾಂಡರ್ಡ್ DNA. ಕೆಲವೊಂದು ವೈರಸ್ಗಳಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ. ಇನ್ನು RNA ಮೋಸ್ಟ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್, ಸುಮಾರು ಆಲ್ಮೋಸ್ಟ್ ಇದು ಸಿಂಗಲ್ ಸ್ಟ್ಯಾಂಡ್ ಅಲ್ಲೇ ಇರುತ್ತೆ. ಸಮ್ ವೈರಸಸ್, ಕೆಲವೊಂದು ವೈರಸ್ಗಳು ರೆಟ್ರೋ ವೈರಸ್ ಅಂತ ಕರೀತೇವೆ. ರೆಟ್ರೋ ವೈರಸ್ಗಳು ಡಬಲ್ ಸ್ಟ್ಯಾಂಡರ್ಡ್ RNA ಸಹ ಹೊಂದಿರುತ್ತವೆ. ಶುಗರ್ ಕಂಪೋನೆಂಟ್ ಯಾವುದು ಹೆಸರಲ್ಲೇ ಇರುತ್ತಲ್ವಾ, ಡಿಆಕ್ಸಿರೈಬೋಸ್. RNA ಅಲ್ಲಿ ರೈಬೋಸ್ ಮಾತ್ರ. ಇನ್ನು ಇದರ ಬೇಸ್ ಪೇರ್ಗಳು ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಳೋದು ಹೇಗೆ, DNA ಅಲ್ಲಿ ATGC ಹೇಗೆ ಪೇರ್ ಆಗುತ್ತೆ, AT ಜೊತೆ ಪೇರ್ ಆಗುತ್ತೆ, GC ಜೊತೆ ಪೇರ್ ಆಗುತ್ತೆ, ಎಡಿನಿನ್ ಥೈಮಿನ್ ಜೊತೆ ಪೇರ್ ಆಗಿರುತ್ತೆ, ಗ್ವಾನಿನ್ ಸೈಟೋಸಿನ್ ಜೊತೆ ಪೇರ್ ಆಗಿರುತ್ತೆ. ಇನ್ನು RNA ಅಲ್ಲಿ ಹೇಗಾಗಿರುತ್ತೆ ಬೇಸ್ ಪೇರ್ಗಳು ಅಂತಂದ್ರೆ, DNA ಮಾಲಿಕ್ಯೂಲ್ ಸ್ಟ್ರಕ್ಚರ್ ತೆಗೆದುಕೊಂಡಿದ್ರೆ ಚಿಕ್ಕ ಚಿಕ್ಕ DNA ಪಾರ್ಟ್ ನಲ್ಲಿ
ಈ ಕಡೆ ಒಂದು ಬೇಸ್ ಪೇರ್ಗಳು ಎ, ಟಿ, ಜಿ, ಸಿ, ಸಿ ಅಂತ ತುಂಬಾ ಪೇರ್ಗಳಿರುತ್ತೆ. ಇದು ಯಾವ್ದ್ರ ಜೊತೆ ಈ ಕಡೆ ಇರುತ್ತಲ್ವಾ, ಈ ಸೈಡ್‌ನಲ್ಲಿ ಜೊತೆ ಯಾವ ತರ ಪೇರ್ ಆಗಿರುತ್ತೆ, ಯಾವ್ದ್ರ ಜೊತೆ ಪೇರ್ ಆಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಟ್ರಕ್ಚರ್ ಇದು. ಈ ಕಡೆ ಎ ಇದ್ರೆ ಈ ಕಡೆ ಟಿ ಜೊತೆ, ಈ ಕಡೆ ಜಿ ಇದ್ರೆ ಈ ಕಡೆ ಸಿ ಜೊತೆ ಪೇರ್ ಆಗಿರುತ್ತೆ ಅಂತ ಅದರ ಅರ್ಥ. ಎ ಪೇರ್ ವಿತ್ ಯು ಇಲ್ಲಿ ಹೇಗಿರುತ್ತೆ, ಡಿಎನ್ಎಲಿ ಎಟಿಜಿಸಿ, ಆರ್ಎನ್ಎಲಿ ಎಯುಜಿಸಿ. ಟಿ ಬದಲು ಯಾವ್ದಿರುತ್ತೆ, ಯುರಾಸಿಲ್ ಇರುತ್ತೆ. ಆರ್ಎನ್ಎಲ್ ಇರೋದು ಯುರಾಸಿಲ್. ಎಯು, ಜಿ ಮತ್ತೆ ಸಿ. ಎಡಿಟಿಂಗ್ ಹೇಗಿರುತ್ತೆ, ಎಡಿಟ್ ಮಾಡಿದ್ರೆ ಡಿಎನ್ಎಲಿ ಪರ್ಮನೆಂಟ್ ಆಗಿಬಿಡುತ್ತೆ ಚೇಂಜಸ್. ಆದ್ರೆ ಆರ್ಎನ್ಎಲ್ ಮಾಡಿರೋದು ಟೆಂಪ್ರರಿ ಆಗಿ ಉಳಿಯುತ್ತೆ. ಟೆಂಪ್ರರಿ ಮತ್ತೆ ಅದು ಬದಲಾಗಬಹುದು. ಎಫೆಕ್ಟ್ಸ್ ಕ್ಯಾನ್ ಫೇಡ್ ಓವರ್ ಟೈಮ್. ಆ ಎಫೆಕ್ಟ್ಗಳು ಕೆಲವು ಸಮಯದ ನಂತರ ಫೇಡ್ ಆಗಬಹುದು. ಜೆನೆಟಿಕ್ ಇಂಪ್ಯಾಕ್ಟ್ ನೋಡೋದಾದ್ರೆ ಚೇಂಜಸ್ ಕ್ಯಾನ್ ಬಿ ಪಾಸ್ಡ್ ಆನ್ ಟು ಫ್ಯೂಚರ್ ಸೆಲ್ ಜನರೇಷನ್. ಡಿಎನ್ಎ ಎಡಿಟ್ ಮಾಡಿದಾಗ ಆಗಿರುವಂತಹ ಚೇಂಜಸ್ಗಳು ಮುಂದಿನ ಜನರೇಷನ್ಗೆ ಪಾಸ್ ಆಗಬಹುದು. ಆದ್ರೆ ಆರ್ಎನ್ಎ ಇದು ಟೆಂಪ್ರರಿ ಆಗಿರುತ್ತೆ ಅಂತ ಹೇಳಿದ್ವಲ್ವ, ಹಾಗಾಗಿ ಮುಂದಿನ ಒಂದು ಜನರೇಷನ್ಗೆ ಅದು ಪಾಸ್ ಆಗೋದಿಲ್ಲ. ನಾಟ್ ಹೆರಿಟೇಬಲ್. ಯೂಸ್ ಆಫ್ ಎನ್ಸೈಮ್ಸ್ ಯೂಸ್ ಪ್ರೋಟೀನ್ಸ್ ಫ್ರಾಮ್ ಸರ್ಟೆನ್ ಬ್ಯಾಕ್ಟೀರಿಯಾ ಕ್ರಿಸ್ಪರ್ ಫಾರ್ ಡಿಎನ್ಎ ಕಟಿಂಗ್. ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದ ಆ ಪ್ರೋಟೀನ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಇದರಲ್ಲಿ ಆರ್ಎನ್ಎಲಿ ಯಾವ್ದು ಯೂಸ್ ಮಾಡ್ತಾರೆ, ಎಡಿಎಆರ್ ಎನ್ಸೈಮ್ ಗಳನ್ನ ಯೂಸ್ ಮಾಡ್ತಾರೆ. ಅದೇನ್ ಮಾಡುತ್ತೆ, ಎಡಿನೋಸಿನ್ ಅನ್ನ ಇನೋಸಿನ್ ಕನ್ವರ್ಟ್ ಮಾಡುತ್ತೆ, ಗ್ವಾನೋಸಿನ್ ಫಂಕ್ಷನ್ ಅನ್ನ ಮಿಮಿಕ್ ಮಾಡುತ್ತೆ. ಅಪ್ಲಿಕೇಶನ್ ಬಗ್ಗೆ ನೀವು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ಕಡೆ ಟ್ರೀಟ್ ಮಾಡ್ಲಿಕ್ಕೆ, ಟ್ರೀಟ್ಮೆಂಟ್ ಇನ್ಹೆರಿಟೆಡ್ ಡಿಸೀಸಸ್, ಆನುವಂಶಿಕವಾಗಿ ಬರುವಂತಹ ಕಾಯಿಲೆಗಳನ್ನ ಟ್ರೀಟ್ ಮಾಡ್ಲಿಕ್ಕೆ, ಜೀನ್ ಥೆರಪಿ, ಅಗ್ರಿಕಲ್ಚರ್ ಸ್ಪೀಶೀಸ್ ಗಳಲ್ಲಿ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ಆರ್ಎನ್ಎ ಎಡಿಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಡಿಸೀಸಸ್ ಕಾಸ್ಡ್ ಬೈ ಸಿಂಗಲ್ ಪಾಯಿಂಟ್ ಮ್ಯೂಟೇಷನ್, ಹಂಟಿಂಗ್ಟನ್ಸ್ ಡಿಸೀಸ್ ಮತ್ತೆ ಲಿವರ್ ಕ್ಯಾನ್ಸರ್, ಇದರಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಇದಾದ ನಂತರ ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಟು ಡಿವೈಸ್ ಡಿ ಸ್ಯಾಟಲೈಟ್ ಕನೆಕ್ಟಿವಿಟಿ. ಏನಿದು, ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಟು ಡಿವೈಸ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸಸ್. ಯಾವ್ದು ಲಾಂಚ್ ಮಾಡಿರೋದು, BSNL. ಏನ್ ಮಾಡಿದೆ, ಸ್ಟೇಟ್ ಓನ್ಡ್ ಟೆಲಿಕಾಂ ಪ್ರೊವೈಡರ್, ಸರ್ಕಾರದ ಇದು ಅಂತ ನಿಮ್ಗೆ ಗೊತ್ತು. ಏನ್ ಇಂಟ್ರೊಡ್ಯೂಸ್ ಮಾಡಿದೆ, ಫಸ್ಟ್ ಡೈರೆಕ್ಟ್ ಟು ಡಿವೈಸ್, ಡೈರೆಕ್ಟ್ ಆಗಿ ಡಿವೈಸ್ ಗೆ ಕನೆಕ್ಟ್ ಆಗೋದು ಯಾವುದು, ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್, ಸ್ಯಾಟಲೈಟ್ ಮೂಲಕ ಬರುವಂತ ಇಂಟರ್ನೆಟ್ ಕನೆಕ್ಟಿವಿಟಿ ಸೊಲ್ಯೂಷನ್. ಡೈರೆಕ್ಟ್ಲಿ ಕಮ್ಯುನಿಕೇಟ್ ವಿತ್ ಸ್ಯಾಟಲೈಟ್ಸ್ ಇನ್ ಆರ್ಬಿಟ್ ಬೈಪಾಸಿಂಗ್ ಟ್ರೆಡಿಷನಲ್ ಗ್ರೌಂಡ್ ಬೇಸ್ಡ್ ಸೆಲ್ಯುಲಾರ್ ಟವರ್ಸ್. ಮೊದಲೆಲ್ಲ ಟವರ್ ಗಳ ಮೂಲಕ ಸಿಗ್ನಲ್ ಬರ್ತಿತ್ತಲ್ವಾ, ಆ ಟವರ್ ಬದಲು ಈಗ ಸ್ಯಾಟಲೈಟ್ ಇಂದ ಸಿಗ್ನಲ್ ಬರುತ್ತೆ, ನೆಟ್ವರ್ಕ್ ಬರುತ್ತೆ, ಕಮ್ಯುನಿಕೇಶನ್ ಸಾಧ್ಯ ಆಗುತ್ತೆ. ಟೆಕ್ನಾಲಜಿ ಪ್ರೊವೈಡ್ಸ್ ನೆಟ್ವರ್ಕ್ ಕವರೇಜ್ ಇನ್ ಏರಿಯಾಸ್ ಸೆಲ್ಯುಲಾರ್ ಆರ್ ವೈಫೈ ನೆಟ್ವರ್ಕ್ಸ್ ಆರ್ ಅನ್ಅವೈಲೇಬಲ್. ಎಲ್ಲೆಲ್ಲಿ ವೈಫೈ ಇರೋದಿಲ್ವೋ, ಸೆಲ್ಯುಲಾರ್ ನೆಟ್ವರ್ಕ್ ಇರೋದಿಲ್ವೋ ಅಲ್ಲೆಲ್ಲ ಇದು ಹೆಲ್ಪ್ ಆಗುತ್ತೆ. ಎನ್ಶೋರಿಂಗ್ ಕನೆಕ್ಟಿವಿಟಿ ಇನ್ ರಿಮೋಟ್ ಆರ್ ಅಂಡರ್ ಸರ್ವ್ಡ್ ರೀಜನ್ಸ್. ಎಲ್ಲೆಲ್ಲಿ ಇಂತಹ ಉಪಯೋಗಗಳು ಸಿಗ್ತಾ ಇರೋದಿಲ್ವೋ ಕೆಲವೊಂದು ಪ್ರದೇಶಗಳಿಗೆ, ಅಂತಹ ಪ್ರದೇಶದಲ್ಲಿ ಸ್ಯಾಟಲೈಟ್ ಟೆಕ್ನಾಲಜಿ ಮೂಲಕ ಡೈರೆಕ್ಟ್ ಟು ಡಿವೈಸ್ ಸ್ಯಾಟಲೈಟ್ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದು, ಇಲ್ಲಿ ಏನ್ ಮಾಡ್ತಾರೆ, ಡಿವೈಸಸ್ ಆನ್ ದಿ ಗ್ರೌಂಡ್ ರಿಸೀವ್ ಸಿಗ್ನಲ್ ಡೈರೆಕ್ಟ್ಲಿ ಫ್ರಮ್ ದ ಸ್ಯಾಟಲೈಟ್. ನಮ್ಮ ಭೂಮಿಯ ಮೇಲೆ ನಮ್ಮ ಹತ್ರ ಇರೋ ಡಿವೈಸ್ಗಳು ಡೈರೆಕ್ಟ್ ಸ್ಯಾಟಲೈಟ್ ಇಂದ ಸಿಗ್ನಲ್ ಅನ್ನ ಪಡ್ಕೊಳ್ಳುತ್ತವೆ. ಸ್ಯಾಟಲೈಟ್ ಎಲ್ಲಿರುತ್ತೆ, ಟಿಪಿಕಲಿ ಜಿಯೋ ಸ್ಟೇಷನರಿ ಆರ್ ಲೋ ಅರ್ತ್ ಆರ್ಬಿಟ್, ಇಲ್ಲಿ ಆ ಸ್ಯಾಟಲೈಟ್ ಅನ್ನ ಇಟ್ಟಿರ್ತಾರೆ. ಇದು ನಾನ್ ಟೆರೆಸ್ಟ್ರಿಯಲ್ ನೆಟ್ವರ್ಕ್. ಇದು ಅಂತಂದ್ರೆ ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂತದ್ದಲ್ಲ, ಸೀಮ್ಲೆಸ್ ಟೂ ವೇ ಕಮ್ಯುನಿಕೇಶನ್. ಎರಡೂ ಕಡೆ ಸೀಮ್ಲೆಸ್ ಆಗಿ ನಿರಂತರವಾಗಿ ಯಾವುದೇ ಅಡಚಣೆ ಇಲ್ಲದೆ ಕಮ್ಯುನಿಕೇಶನ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಪೊಸಿಷನ್ ಅಟ್ ಅನ್ ಆಲ್ಟಿಟ್ಯೂಡ್ ಆಫ್ ಎಷ್ಟು, 36,000 ಕಿಲೋಮೀಟರ್, ಸುಮಾರು 36,000 ಕಿಲೋಮೀಟರ್ ಎತ್ತರದಲ್ಲಿ ಇದನ್ನ ಸೇರಿಸಿರ್ತಾರೆ. ದೀಸ್ ಸ್ಯಾಟಲೈಟ್ಸ್ ಪ್ರೊವೈಡ್ ಬ್ರಾಡ್ ಕವರೇಜ್ ಅಂಡ್ ರಿಲಯಬಲ್ ಕನೆಕ್ಷನ್ಸ್. ತುಂಬಾ ದೊಡ್ಡ ಮಟ್ಟದಲ್ಲಿ ಕನೆಕ್ಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇನ್ನು ಗ್ಲೋಬಲ್ ಎಕ್ಸಾಂಪಲ್ ಸ್ಪೇಸ್ ಎಕ್ಸ್ ಸ್ಟಾರ್ಲಿಂಗ್ ಅಂತ ಕೇಳಿರಬಹುದು, ಅದು ಸಹ ಡೈರೆಕ್ಟ್ ಟು ಡಿವೈಸ್ ಸ್ಯಾಟಲೈಟ್ ಟೆಕ್ನಾಲಜಿ. AST ಸ್ಪೇಸ್ ಮೊಬೈಲ್ ಅಂತಿದೆ, ಲಿಂಕ್ ಗ್ಲೋಬಲ್, ಕಾನ್ಸ್ಟಲೇಷನ್ ನೆಟ್ವರ್ಕ್. ಕಾನ್ಸ್ಟಲೇಷನ್ ನೆಟ್ವರ್ಕ್ ಬಗ್ಗೆ ಏನೋ ನೋಡ್ಕೊಳ್ಳಿ, ಏನಿದು, ಬಿಲ್ಡಿಂಗ್ ಅ ಸ್ಯಾಟಲೈಟ್ ಬೇಸ್ಡ್ ನೆಟ್ವರ್ಕ್ ಫಾರ್ IoT ಡಿವೈಸ್ ಕನೆಕ್ಟಿವಿಟಿ. ಸಾರಿ, ಏನ್ ಮಾಡ್ತಾರೆ, ಸ್ಯಾಟಲೈಟ್ ಬೇಸ್ಡ್ ನೆಟ್ವರ್ಕ್, ತುಂಬಾ ಸ್ಯಾಟಲೈಟ್ ಗಳನ್ನ ನಕ್ಷತ್ರ ಸಮೂಹ ಅಂತ ಕೇಳಿರ್ತೀವಲ್ವಾ, ಒಂದು ಕಾನ್ಸ್ಟಲೇಷನ್. ಅದೇ ರೀತಿ ಸ್ಯಾಟಲೈಟಿನ ಒಂದು ಸಮೂಹ ಇದು. ತುಂಬಾ ಸ್ಯಾಟಲೈಟ್ ಗಳನ್ನ ಉಪಯೋಗಿಸಿಕೊಂಡು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡೋದು, ಕನೆಕ್ಟಿವಿಟಿನ ಇಂಪ್ರೂವ್ ಮಾಡೋದು. ಮುಂದಿನ ವಿಷಯ, ಸೆಂಟೆನರಿ ಸೆಲೆಬ್ರೇಷನ್ಸ್ ಆಫ್ ಐಕಾನಿಕ್ ಬೋಸ್ ಐನ್ಸ್ಟೀನ್ ಸ್ಟ್ಯಾಟಿಸ್ಟಿಕ್ಸ್. ಇಲ್ಲೇನ್ ಮಾಡ್ತಾ ಇದ್ದಾರೆ, ಬೋಸ್ ಐನ್ಸ್ಟೀನ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂತಹ ಒಂದು ಶಬ್ದ ಬಂದಿದೆ. ಏನು ಹಾಗಾದ್ರೆ ಅದು, ಅದರ 100ನೇ ವರ್ಷಾಚರಣೆ, ಸೆಂಟೆನರಿ ಸೆಲೆಬ್ರೇಷನ್ ಆಫ್ ದಿ ಐಕಾನಿಕ್ ಬೋಸ್ ಐನ್ಸ್ಟೀನ್ ಸ್ಟ್ಯಾಟಿಸ್ಟಿಕ್ಸ್. ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ಡಿಸ್ಕ್ರೈಬ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ನಾನ್ ಇಂಟರಾಕ್ಟಿಂಗ್ ಇಂಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಸ್ ಅಕ್ರಾಸ್ ಎನರ್ಜಿ ಸ್ಟೇಟ್ಸ್ ಎಟ್ ಥರ್ಮಲ್ ಇಕ್ವಿಲಿಬ್ರಿಯಂ. ಥರ್ಮಲ್ ಇಕ್ವಿಲಿಬ್ರಿಯಂ ಅಂತಂದ್ರೆ ಒಂದು ಸ್ಥಿತಿಯ ಉಷ್ಣತೆಯನ್ನ ಹಾಗೆ ಕಾಯ್ಕೊಳ್ಳುವ ರೀತಿಯಲ್ಲಿ ಅದಕ್ಕೆ ಬೇರೆ ಬೇರೆ ಸ್ಟೇಟ್ ಅನ್ನ, ಅದರಲ್ಲಿ ಬೇರೆ ಬೇರೆ
ಪದರಗಳನ್ನ ಅಥವಾ ಯಾವುದೋ ವಿಧಾನಗಳ ಮೂಲಕ ಏನ್ ಮಾಡಿರ್ತಾರೆ ಥರ್ಮಲ್ ಇಕ್ವಿಲಿಬ್ರಿಯನ್ನ ಕಾಪಾಡ್ಕೊಳ್ಳೋದು. ಆ ಒಂದು ಟೆಂಪರೇಚರ್ ಅನ್ನ ಕಾಪಾಡ್ಕೊಳ್ಳೋ ರೀತಿಯಲ್ಲಿ ಅದನ್ನ ತಯಾರು ಮಾಡೋದು. ಇಕ್ವಿಲಿಬ್ರಿಯಮ್ ಅನ್ನ ಮೇಂಟೈನ್ ಮಾಡೋದು ಅಂತ ಹೇಳ್ತೀವಲ್ವಾ. ಅಂತಂದ್ರೆ ಒಂದು ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಪ್ಲಾಸ್ಮಾ ಇವೆಷ್ಟು ಸ್ಥಿತಿಗಳ ಬಗ್ಗೆ ನಿಮಗೆ ಗೊತ್ತು. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗೋಕ್ಕಿಂತ ಮೊದಲು ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ. ಈಗ ಟೆಂಪರೇಚರ್ ನಾವು ಇಕ್ವಿಲಿಬ್ರಿಯಂ ನಲ್ಲಿ ಹೇಗಿಡ್ತೇವೆ, ಟೆಂಪರೇಚರ್ ಬದಲಾವಣೆ ಆಗದೆ ಇರೋ ರೀತಿ ನೋಡ್ಕೊಳ್ತೇವೆ. ಇಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಇರುತ್ತೆ ಎಲ್ಲ ಸಹ. ಆಗ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಅಲ್ಲಿರುವಂತಹ ಹೇಗೆ ಪಾರ್ಟಿಕಲ್ಗಳು, ಆ ಪಾರ್ಟಿಕಲ್ಗಳು ಹೇಗೆ ಇಂಟರಾಕ್ಟ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾರೆ ಇದರಲ್ಲಿ. ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ನಾನ್ ಇಂಟರಾಕ್ಟಿಂಗ್ ಇಂಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್. ಅಂದ್ರೆ ಅಲ್ಲಿ ಇರುವಂತಹ ನಾನ್ ಇಂಡಿಸ್ಟಿಂಗ್ವಿಷಬಲ್ ಅಂತಂದ್ರೆ ನಾವು ಅಷ್ಟು ಸರಿಯಾಗಿ ಡಿಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ನಡುವೆ ವ್ಯತ್ಯಾಸನ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಮತ್ತೆ ಇಂಟರಾಕ್ಟ್ ಸಹ ಆಗ್ತಾ ಇರೋದಿಲ್ಲ. ಹೇಗೆ ನಾನ್ ಇಂಟರಾಕ್ಟಿಂಗ್ ಇಂಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಗಳು ಎನರ್ಜಿ ಸ್ಟೇಟ್ ಗಳನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರುತ್ತವೆ ಅನ್ನೋದನ್ನ ಇದರಲ್ಲಿ ಸ್ಟಡಿ ಮಾಡ್ತಾರೆ. ಅಂದ್ರೆ ಇಂತಹ ಒಂದು ಟರ್ಮ್ಗಳು ಹೊಸದಾಗಿ ನಿಮ್ಗೆ ಕೇಳಿಸ್ತಾ ಇರಬಹುದು ಅಂತಂದ್ರೆ, ಅಂದ್ರೆ ನೀವು ಸೈನ್ಸ್ ಅನ್ನ ನೀವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಆಗಿ ಸೈನ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಬೇಸಿಕ್ ಆಗಿ ನೋಡ್ಕೊಂಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು. ಯಾಕಂತಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಾವು ಕಂಪ್ಲೀಟ್ ಆಗಿ ಸೈನ್ಸ್ ಅನ್ನ ಇದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ರೆ ಅದಕ್ಕೆ ಇನ್ನೊಂದು ಗಂಟೆ ಬೇಕಾಗುತ್ತೆ. ಹಾಗಾಗಿ ನಾವು ಮುಖ್ಯ ಅಂಶಗಳನ್ನ ಮಾತ್ರ ಇಲ್ಲಿ ನೋಡ್ತಾ ಇದ್ದೇವೆ. 1924 ಸತ್ಯೇಂದ್ರನಾಥ್ ಬೋಸ್ ಪ್ರಪೋಸ್ ದಿಸ್ ಅಪ್ರೋಚ್ ಟು ಪಾರ್ಟಿಕಲ್ ಬಿಹೇವಿಯರ್ ಲೇಟರ್ ಡೆವಲಪ್ಡ್ ವಿತ್ ಆಲ್ಬರ್ಟ್ ಐನ್ಸ್ಟೀನ್. ಮೊದಲು ಇದನ್ನ ಸತ್ಯೇಂದ್ರನಾಥ್ ಬೋಸ್ ಅವರು ಪ್ರಪೋಸ್ ಮಾಡಿದ್ರು. ಅಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಅದನ್ನ ಇನ್ನಷ್ಟು ಡೆವಲಪ್ ಮಾಡಿದ್ರು. ಪಾರ್ಟಿಕಲ್ ದಟ್ ಫಾಲೋ ಬೋಸ್-ಐನ್ಸ್ಟೀನ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ನೋನ್ ಆಸ್ ಬೋಸಾನ್ಸ್. ಇದನ್ನ ನೆನಪಿಟ್ಕೊಳ್ಳಿ. ಬೋಸಾನ್ಸ್ ಅಂದ್ರೆ ಯಾವುದು, ಯಾವ ಪಾರ್ಟಿಕಲ್ಗಳು ಬೋಸ್-ಐನ್ಸ್ಟೀನ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಫಾಲೋ ಮಾಡ್ತಾವೋ ಅದಕ್ಕೆ ಬೋಸಾನ್ಸ್ ಅಂತ ಕರೀತಾರೆ. ಬೋಸ್ ಅವರ ನೇಮ್ ಅನ್ನ ಇಟ್ಕೊಂಡು ಇದನ್ನ ಹೆಸರಿಸಿದ್ದಾರೆ. ಮುಖ್ಯವಾಗಿ ಎಲ್ಲೆಲ್ಲಿ ಇದರ ಸಿಗ್ನಿಫಿಕೆನ್ಸ್ ಇದೆ, ಲೇಸರ್ ಮತ್ತೆ ಸೂಪರ್ ಕಂಡಕ್ಟಿವಿಟಿಯಲ್ಲಿ. ಲೇಸರ್ ಫುಲ್ ಫಾರ್ಮ್ ಏನು, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಇದರಲ್ಲಿ ಸಹ ಅದನ್ನು ಯೂಸ್ ಮಾಡ್ತಾರೆ. ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್. ಇದೇನು ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಅಂತಂದ್ರೆ ಯುನಿಕ್ ಸ್ಟೇಟ್ ಆಫ್ ಮ್ಯಾಟರ್ ಫಾರ್ಮಡ್ ನಿಯರ್ ಅಬ್ಸಲ್ಯೂಟ್ ಝೀರೋ. ಅಬ್ಸಲ್ಯೂಟ್ ಝೀರೋ ಅಂತಂದ್ರೆ -273.15 ಡಿಗ್ರಿ ಸೆಲ್ಸಿಯಸ್ ಅಥವಾ 0 ಕೆಲ್ವಿನ್ ಅಂತಾನು ಕರೀತಾರೆ. ಈ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, ಸ್ಟೇಟ್ ಆಫ್ ಮ್ಯಾಟರ್, ಒಂದು ಮ್ಯಾಟರ್ ಸ್ಟೇಟು ಫಾರ್ಮ್ ಆಗುತ್ತೆ. ವೆನ್ ಪಾರ್ಟಿಕಲ್ಸ್ ನೋನ್ ಆಸ್ ಬೋಸಾನ್ಸ್ ಆರ್ ಕೂಲ್ ಟು ಟೆಂಪರೇಚರ್ಸ್ ನಿಯರ್ ಅಬ್ಸಲ್ಯೂಟ್ ಝೀರೋ. ಕಂಪ್ಲೀಟ್ ಆಗಿ ಅದರ ಟೆಂಪರೇಚರ್ 0 ಆಗಿರುತ್ತೆ. ಇದಕ್ಕೆ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್. ಆ ಸ್ಟೇಟ್ ಅಲ್ಲಿ ಏನಿರುತ್ತೆ, ಟೆಂಪರೇಚರ್ ಅಬ್ಸಲ್ಯೂಟ್ 0 ಇರುತ್ತೆ. ಆ ಒಂದು 0 ಟೆಂಪರೇಚರ್ ಸಿಚುವೇಶನ್ ಅಲ್ಲಿ ಯಾವ ತರ ಮ್ಯಾಟರ್ ಫಾರ್ಮ್ ಆಗುತ್ತಲ್ವಾ ಅದಕ್ಕೆ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್. ಆ ಒಂದು ಸ್ಟೇಟ್ಗೆ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ ಕರೀತಾರೆ. ಸ್ಟೇಟ್ ಆಫ್ ಮ್ಯಾಟರ್. 4 ಫಂಡಮೆಂಟಲ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಆರ್ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂಡ್ ಪ್ಲಾಸ್ಮಾ. 4 ಮುಖ್ಯವಾದ ವಸ್ತುಗಳ ಸ್ಥಿತಿಗಳು. ಬಟ್ ದೇರ್ ಆರ್ ಅದರ್ ಸ್ಟೇಟ್ಸ್. ಆದ್ರೆ ಇದ್ರ ಬಿಟ್ಟು ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ಸ್ ಅಂತಾನು ಸಹ ಇದೆ. ಟೈಮ್ ಕ್ರಿಸ್ಟಲ್ ಸಹ ಕೆಲವೊಂದು ಸ್ಟೇಟ್ಗಳನ್ನ ಸಹ ಅಡ್ವಾನ್ಸ್ಡ್ ಸೈನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. Bose-Einstein statistics are used to describe the behavior of certain particles in the standard model particle physics. ಇದನ್ನ ಪಾರ್ಟಿಕಲ್ ಫಿಸಿಕ್ಸ್ ಅನ್ನು ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ನೀವು ಮುಖ್ಯವಾಗಿ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಅಂತಂದ್ರೆ ಏನು, ಅಬ್ಸಲ್ಯೂಟ್ ಝೀರೋ. ಈ ಎರಡು ಟರ್ಮ್ಗಳನ್ನ ಸರಿಯಾಗಿ ಲಿಂಕ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಮುಂದಿನ ವಿಷಯ, ಈ ಮೇಲ್ಗಡೆ ಇನ್ನೊಂದು ಸ್ಟ್ಯಾಂಡರ್ಡ್ ಮಾಡೆಲ್ ಎಕ್ಸ್ಪ್ಲೇನ್ಸ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂಡ್ ದರ್ ಇಂಟರಾಕ್ಷನ್ ಎಕ್ಸ್ಕ್ಲೂಡಿಂಗ್ ಗ್ರಾವಿಟಿ. ಗ್ರಾವಿಟಿ ಇಲ್ಲದೇನು ಸಹ ಯಾವ ರೀತಿಯು ಇಂಟರಾಕ್ಟ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇದರಲ್ಲಿ. ಮುಂದಿನ ವಿಷಯ ರಿಮೋಟ್ ಸೆನ್ಸಿಂಗ್ ಸಿಸ್ಟಮ್ ಲಿಡಾರ್. ಲಿಡಾರ್ ಅಂತಂದ್ರೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ರಾಡಾರ್ ಕೇಳಿದ್ರಿ ಅಲ್ವಾ, ರಾಡಾರ್ ಅಂತಂದ್ರೆ ಏನು, ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಇಲ್ಲಿ ಲೈಟ್ ಅನ್ನ ಯೂಸ್ ಮಾಡ್ತಾರೆ. ದಿಸ್ ಟೆಕ್ನಾಲಜಿ ಎನಾಬಲ್ಡ್ ದೆಮ್ ಟು ಬೈಪಾಸ್ ಥಿಕ್ ವೆಜಿಟೇಷನ್ ಅಂಡ್ ಲೊಕೇಟ್ ಏನ್ಷಿಯಂಟ್ ಸಿಟಿ. ಇದೇನಾಗಿದೆ, ರಿಸರ್ಚರ್ಗಳು ತುಂಬಾ ಹಳೆ ಕಾಲದ ಮಾಯನ್ ಸಿಟಿಯನ್ನ ಐಡೆಂಟಿಫೈ ಮಾಡಿದ್ದಾರೆ. ಯಾವುದ್ರ ಮೂಲಕ, ಲಿಡಾರ್ನ ಮೂಲಕ. ಒಂದು ಮೆಕ್ಸಿಕೋದ ಡೆನ್ಸ್ ಜಂಗಲ್, ಒಂದು ದೊಡ್ಡ ಕಾಡಿನೊಳಗೆ, ದಟ್ಟ ಕಾಡಿನೊಳಗಡೆ ಸಿಟಿ ಇದೆ ಅಂತ ಪತ್ತೆ ಮಾಡಿದ್ದಾರೆ. ಅದಕ್ಕೆ ಉಪಯೋಗ ಮಾಡಿರೋ ಟೆಕ್ನಾಲಜಿ ಯಾವುದು, ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್, ಲಿಡಾರ್ ಟೆಕ್ನಾಲಜಿ. ಇದು ಬಹಳ ಹಳೆಯ ಮೆಸೊಪೊಟೋಮಿಯನ್ ಅಥವಾ ಮೀಸೋ ಅಮೆರಿಕನ್ ಕಲ್ಚರ್ ಅಂತ. ಮೀಸೋ ಅಮೇರಿಕನ್ ಕಲ್ಚರ್, ಈ ಒಂದು ಅಮೆರಿಕನ್ ಕಲ್ಚರ್ ಅದರ ಸಿವಿಲೈಸೇಷನ್ ಆಗಿತ್ತು ಮೊದಲು. ಏನ್ಷಿಯಂಟ್ ಟೆಂಪಲ್ಸ್, ಗ್ಲಿಪ್ಸ್, ಸೊಫಿಸ್ಟಿಕೇಟೆಡ್ ಆರ್ಟ್, ಆರ್ಕಿಟೆಕ್ಚರ್, ಮ್ಯಾಥಮೆಟಿಕ್ಸ್ ಅಂಡ್ ಆಸ್ಟ್ರಾನಾಮಿಕಲ್ ಸಿಸ್ಟಮ್ಸ್ ಇದೆಲ್ಲದಕ್ಕೂ ಹೆಸರಾಗಿತ್ತು. ನಾವು ಮುಖ್ಯವಾಗಿ ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಿಡಾರ್ ಅನ್ನ ಯೂಸ್ ಮಾಡಿದ್ದಾರೆ. ವಾಟ್ ಇಸ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ? ಇನ್ನೊಂದು ಅಂಶ ಬಂದಿತ್ತಲ್ವಾ, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಅದು ಹಾಗಂದ್ರೆ ಏನು,
process in which physical characteristics of an area are detected and monitored. ಒಂದು ಏರಿಯಾದ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಡಿಟೆಕ್ಟ್ ಮಾಡಿ ಮಾನಿಟರ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಟೆಕ್ನಾಲಜಿ ಇದು. ಥ್ರೂ ಮೆಜರ್ಮೆಂಟ್ ಆಫ್ ರಿಫ್ಲೆಕ್ಟೆಡ್ ಅಂಡ್ ಎಮಿಟೆಡ್ ರೇಡಿಯೇಷನ್ ಅಟ್ ಅ ಡಿಸ್ಟೆನ್ಸ್ ಟಿಪಿಕಲಿ ಫ್ರಮ್ ಅ ಸ್ಯಾಟಲೈಟ್. ಸ್ಯಾಟಲೈಟ್ ಇಂದ ರೇಡಿಯೇಷನ್ ಕಳಿಸೋದು, ಅದ್ರಲ್ಲಿ ಹೋಗಿ ರಿಫ್ಲೆಕ್ಟ್ ಆಗುತ್ತೆ. ಆ ಒಂದು ಮೆಜರ್ಮೆಂಟ್ ನ ಇಟ್ಕೊಂಡು ಈ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ. ಸ್ಪೆಷಲ್ ಕ್ಯಾಮೆರಾಸ್ ಅಂಡ್ ಕ್ಯಾಪ್ಚರ್ ರಿಮೋಟ್ಲಿ ಸೆನ್ಸ್ಡ್ ಇಮೇಜಸ್. ಒಂದು ಸ್ಪೆಷಲ್ ಆದ ಕ್ಯಾಮೆರಾ ಮೂಲಕ ಬಂದಿರುವಂತಹ ಇಮೇಜ್ ನ ಕ್ಯಾಪ್ಚರ್ ಮಾಡ್ತಾರೆ. ಅದಾದ ನಂತರ ರಿಸರ್ಚರ್ಸ್ ಇನ್ ಸೆನ್ಸಿಂಗ್ ದಿ ಥಿಂಗ್ಸ್ ಅಬೌಟ್ ದಿ ಅರ್ತ್, ಆ ಮೂಲಕ ಆ ಇಮೇಜ್ ನ ಮೂಲಕ ಆ ಒಂದು ಭೂಪ್ರದೇಶದ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಲಿಡಾರ್ ಅಂತಂದ್ರೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಇಟ್ಸ್ ಅ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ದಟ್ ಯೂಸಸ್ ಲೇಸರ್ ಪಲ್ಸಸ್ ಟು ಮೆಜರ್ ಡಿಸ್ಟೆನ್ಸ್ ಬಿಟ್ವೀನ್ ಸೆನ್ಸರ್ ಅಂಡ್ ದಿ ಅರ್ತ್ ಸರ್ಫೇಸ್. ಒಂದು ಲೇಸರ್ ಟೆಕ್ನಾಲಜಿ, ಲೇಸರ್ ಅನ್ನ ಯೂಸ್ ಮಾಡಿಕೊಂಡು ಡಿಸ್ಟೆನ್ಸ್ ಅನ್ನ ಮತ್ತೆ ಅರ್ತ್ ಸರ್ಫೇಸ್ ಒಂದು ಸೆನ್ಸರ್ ಮೇಲ್ಗಡೆ ಇರುತ್ತೆ. ಆ ಸೆನ್ಸರ್ ಇಂದ ಲೇಸರ್ ಪಲ್ಸ್ ಗಳನ್ನ ಕಳಿಸಿ ಭೂಮಿಗೆ ತಲುಪಿ ಅದು ರಿಫ್ಲೆಕ್ಟ್ ಆಗುತ್ತೆ, ವಾಪಸ್ ಬರುತ್ತೆ. ಆ ಮೂಲಕ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಇನ್ನು ಕಂಪೋನೆಂಟ್ಸ್ ಏನೇನಿರುತ್ತೆ ಇದರಲ್ಲಿ? ಲಿಡಾರ್, ಯಾವ್ದಾವ್ದು ಲೇಸರ್ ಇರುತ್ತೆ, ಸ್ಕ್ಯಾನರ್ ಇರುತ್ತೆ, GPS ರಿಸೀವರ್ ಇರುತ್ತೆ. ಟೈಪ್ಸ್ ಅಂತಂದ್ರೆ ಟೋಪೋಗ್ರಾಫಿಕ್ ಅಂತಂದ್ರೆ ನೀರಿನ ಮೇಲ್ಗಡೆ, ಬ್ಯಾಥಿಮೆಟ್ರಿಕ್ ಅಂತಂದ್ರೆ ನೀರಿನ ಒಳಗಡೆ. ಇಷ್ಟು ನೆನಪಿರ್ಲಿ. ಇನ್ನು ಫಸ್ಟ್ ಸೈನ್ಸ್ ರಿಸಲ್ಟ್ ಫ್ರಮ್ ಆದಿತ್ಯ L1 ಮಿಷನ್. ಆದಿತ್ಯ L1 ಮಿಷನ್ ಯಾವ್ದ್ರ ಬಗ್ಗೆ ಆಗಿತ್ತು ನೆನಪಿದ್ಯಾ? ನಾವು ಒಂದ್ಸರಿ ನೋಡಿದ್ವಿ. ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಸೈಂಟಿಫಿಕ್ ಮಿಷನ್ ಟು ಸ್ಟಡಿ ದ ಸನ್. ಸೂರ್ಯನನ್ನ ಅಧ್ಯಯನ ಮಾಡಲಿಕ್ಕೆ ಭಾರತದ ಮೊದಲ ಯೋಜನೆ ಇದು. ಏನನ್ನ ಅಧ್ಯಯನ ಮಾಡುತ್ತೆ? ಕೊರೋನಲ್ ಮಾಸ್ ಇಜೆಕ್ಷನ್, ಮತ್ತೆ ಸೂರ್ಯನ ಕೊರೋನಾ ಅನ್ನುವಂತಹ ಒಂದು ಇರುತ್ತಲ್ವಾ ಭಾಗ, ಆ ಭಾಗದಲ್ಲಿ ಯಾವ ರೀತಿ ಇಜೆಕ್ಟ್ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದೆ. Scientists who developed a visible emission line coronagraph on board Aditya L1 precisely estimated the onset time of coronal mass ejection that erupted on Sunday on July 16. ಜುಲೈ 16ಗೆ ಆದಂತಹ ಕೊರೋನಲ್ ಮಾಸ್ ಇಜೆಕ್ಷನ್ ನಿಂದ ಹೊಸ ಬೇರೆ ಅಧ್ಯಯನಗಳನ್ನ ಮಾಡ್ತಾ ಇದ್ದಾರೆ. ಏನಿದು ಕೊರೋನಲ್ ಮಾಸ್ ಇಜೆಕ್ಷನ್ ಅಂತಂದ್ರೆ? ಮ್ಯಾಸಿವ್ ರಿಲೀಸ್ ಆಫ್ ಪ್ಲಾಸ್ಮಾ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರಮ್ ಸನ್ಸ್ ಕೊರೋನಾ ಇಂಟು ಸ್ಪೇಸ್. ಸೂರ್ಯನ ಕೊರೋನಾ ಭಾಗದಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಎನರ್ಜಿ, ಮ್ಯಾಗ್ನೆಟಿಕ್ ಫೀಲ್ಡ್ಗಳು, ಪ್ಲಾಸ್ಮಾ ರಿಲೀಸ್ ಆಗುತ್ತೆ. ಅದಕ್ಕೆ ಕೊರೋನಲ್ ಮಾಸ್ ಇಜೆಕ್ಷನ್ ಅಂತ ಕರೀತೇವೆ. ಇದಕ್ಕೆ ಕಾರಣ ಏನು? CMEs ಆರ್ ಕಾಸ್ಡ್ ಬೈ ಸಡನ್ ರೀಕಾನ್ಫಿಗರೇಷನ್ ಆಫ್ ದಿ ಸನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೂರ್ಯನ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತ ಕ್ಷೇತ್ರದಲ್ಲಿ ಸಡನ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆದಾಗ ಇಂತಹ ಘಟನೆಗಳು ಸಂಭವಿಸುತ್ತೆ. ಇಟ್ ಲೀಡ್ಸ್ ಟು ಅನ್ ಎಕ್ಸ್ಪ್ಲೋಸಿವ್ ರಿಲೀಸ್ ಆಫ್ ಎನರ್ಜಿ. ದೊಡ್ಡ ಮಟ್ಟದಲ್ಲಿ ಎನರ್ಜಿ ಬಿಡುಗಡೆ ಆಗುತ್ತೆ. ಫ್ರೀಕ್ವೆನ್ಸಿ ಹೇಗಿರುತ್ತೆ? ಎಷ್ಟು ವರ್ಷಗಳಿಗೆ ಒಂದ್ಸರಿ ಆಗುತ್ತೆ? ಸನ್ಸ್ 11 ಇಯರ್ಸ್ ಸೋಲಾರ್ ಸೈಕಲ್, 11 ವರ್ಷಗಳಿಗೆ ಒಂದ್ಸಾರಿ ಸೂರ್ಯನ ಸೋಲಾರ್ ಸೈಕಲ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ 11 ವರ್ಷಕ್ಕೊಂದ್ಸಾರಿ ಈ ತರ CME ಕೊರೋನಲ್ ಮಾಸ್ ಇಜೆಕ್ಷನ್ ಸಹ ಆಗ್ತಾ ಇರುತ್ತೆ. ಏನಾಗುತ್ತೆ ಇದರಲ್ಲಿ? ದೇ ಕನ್ಸಿಸ್ಟ್ ಬಿಲಿಯನ್ಸ್ ಆಫ್ ಟನ್ಸ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್. ದೊಡ್ಡ ಮಟ್ಟದಲ್ಲಿ ಪ್ಲಾಸ್ಮಾ ಎಮಿಟ್ ಆಗುತ್ತೆ. ದಟ್ ಟ್ರಾವೆಲ್ ಅಟ್ ಸ್ಪೀಡ್ಸ್ ಆಫ್ ಹಂಡ್ರೆಡ್ಸ್ ಟು ಥೌಸಂಡ್ ಆಫ್ ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ ಎಷ್ಟು? 100ರಿಂದ 1000 ಗಟ್ಟಲೆ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇದು ಟ್ರಾವೆಲ್ ಆಗ್ತಾ ಇರುತ್ತೆ. ಆದಿತ್ಯ L1 ಮಿಷನ್ ಬಗ್ಗೆ ಗೊತ್ತು ನಿಮಗೆ. ಇಸ್ರೋ ಲಾಂಚ್ ಮಾಡಿದೆ ಸೂರ್ಯನನ್ನ ಅಧ್ಯಯನ ಮಾಡಲಿಕ್ಕೆ. ಮತ್ತೆ ಪೇಲೋಡ್, ಇದರ ಪೇಲೋಡ್ ಅನ್ನ ಡೆವಲಪ್ಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಭಾರತದ ಆಸ್ಟ್ರೋಫಿಸಿಕ್ಸ್ ಸಂಸ್ಥೆ. ಮತ್ತೆ ಅದಾದ್ಮೇಲೆ ಕರೆಂಟ್ ಆರ್ಬಿಟ್, ಎಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ? ಇದು ಸ್ಥಾಪನೆ ಮಾಡಿರೋದು ಅರ್ತ್ ಸನ್ ಲ್ಯಾಗ್ರೇಂಜ್ ಪಾಯಿಂಟ್ L1 ನಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಲ್ಯಾಗ್ರೇಂಜ್ ಪಾಯಿಂಟ್ ಅಂತಂದ್ರೆ ಎರಡು ಆಕಾಶಕಾಯಗಳ ನಡುವೆ ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ ಅಲ್ಲಿ ಗ್ರಾವಿಟಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಈ ಕಡೆ ಈ ಒಂದು ಆಕಾಶಕಾಯದ ಗ್ರಾವಿಟಿ ಅದ್ರ ಮೇಲೆ ಅಪ್ಲೈ ಆಗ್ತಾ ಇರಲ್ಲ, ಈ ಕಡೆ ಇರುವಂತಹ ಆಕಾಶಕಾಯದ ಗ್ರಾವಿಟಿ ಸಹ ಅಪ್ಲೈ ಆಗ್ತಾ ಇರೋದಿಲ್ಲ. ಹಾಗಾಗಿ ಯಾವ ಕಡೆ ನಾವು ಬಹಳ ಫೋರ್ಸ್ಗೆ ಒಳಗಾಗುವುದಿಲ್ಲ, ಗ್ರಾವಿಟೇಷನ್ ಫೋರ್ಸ್ಗೆ. ಅದಕ್ಕೆ ಲ್ಯಾಗ್ರೇಂಜ್ ಪಾಯಿಂಟ್ ಅಂತ ಕರೀತಾರೆ. ಈ ಲ್ಯಾಗ್ರೇಂಜ್ ಪಾಯಿಂಟ್ L1 ನಲ್ಲಿ ಇದನ್ನು ಅಳವಡಿಸಿದ್ದಾರೆ. ಪ್ರೋಬಾ 3 ಲಾಂಚ್, ಮುಂದಿನ ವಿಷಯ ಯಾವ್ದ್ರದ್ದು? ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮಿಷನ್. ಇದು ವರ್ಲ್ಡ್ಸ್ ಫಸ್ಟ್ ಪ್ರಿಸಿಷನ್ ಫಾರ್ಮೇಶನ್ ಫ್ಲೈಯಿಂಗ್ ಮಿಷನ್. ಪ್ರಿಸಿಷನ್ ಫಾರ್ಮೇಶನ್ ಫ್ಲೈಯಿಂಗ್ ಮಿಷನ್ ಅಂತಂದ್ರೆ ಏನ್ ಮಾಡ್ತಾರೆ ಅಲ್ಲಿ? ಈಗ ಬೇರೆ ಸ್ಯಾಟಲೈಟ್ಗಳು ಎಷ್ಟು ಪ್ರಿಸೈಸ್ ಆಗಿ ಚಲಿಸ್ತಾ ಇರುತ್ತೆ, ಅಥವಾ ಒಟ್ಟಿಗೆ ಎರಡು ಸ್ಯಾಟಲೈಟ್ಗಳು ಅವುಗಳ ನಡುವಿನ ಅಂತರ ಅಥವಾ ಅವರ ನಡುವಿನ ಕನೆಕ್ಷನ್ ಒಟ್ಟಿಗೆ ಸೇರ್ಕೊಳ್ಳೋದು, ಅಥವಾ ಬೇರೆ ರೀತಿಯ ಟೆಕ್ನಾಲಜಿಗಳನ್ನ ಪ್ರಿಸೈಸ್ ಆಗಿ ಮಾನಿಟರ್ ಮಾಡುತ್ತೆ. ವರ್ಲ್ಡ್ ಫಸ್ಟ್ ಮಿಷನ್ ಟು ಡೆಮಾನ್ಸ್ಟ್ರೇಟ್ ಅಡ್ವಾನ್ಸ್ಡ್ ಪ್ರಿಸಿಷನ್ ಫಾರ್ಮೇಶನ್ ಫ್ಲೈಯಿಂಗ್ ಟೆಕ್ನಿಕ್ಸ್. ಫ್ಲೈಯಿಂಗ್ ಟೆಕ್ನಿಕ್ಗಳಲ್ಲಿ ನಿಖರತೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಲಾಂಚ್ ಆಫ್ ದಿ ಮಿಷನ್ is led by the European Space Agency, scheduled for launch in December 2024. ಇಂದಿನ ವರ್ಷ
ದ ಮಿಷನ್ ವಿಲ್ ಬಿ ಕ್ಯಾರಿಡ್ ಇನ್ ಟು ಸ್ಪೇಸ್ ಬೈ ದಿ ಇಂಡಿಯನ್ ಇಸ್ರೋದು ಯಾವುದು PSLV ಎಕ್ಸೆಲ್ ರಾಕೆಟ್ ನ ಮೂಲಕ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. PSLV ಎಕ್ಸೆಲ್ ರಾಕೆಟ್ ಲಾಂಚ್ ಕೆಪಾಸಿಟಿ ಎಷ್ಟು? ಕ್ಯಾನ್ ಲಾಂಚ್ ಸ್ಯಾಟಲೈಟ್ಸ್ ವೇಯಿಂಗ್ ಅಪ್ ಟು 1.7 ಟನ್ಸ್ ಇಂಟು ಸನ್ ಸಿಂಕ್ರೋನಸ್ ಆರ್ಬಿಟ್. ಸನ್ ಸಿಂಕ್ರೋನಸ್ ಆರ್ಬಿಟ್ ನಲ್ಲಿ 1.7 ಟನ್ಗಳಷ್ಟು ಏನನ್ನ ಸ್ಯಾಟಲೈಟ್ಗಳನ್ನ, ಅಷ್ಟು ವೇಟ್ ಇರುವಂತಹ ಸ್ಯಾಟಲೈಟ್ಗಳನ್ನ ಇದು ಲಾಂಚ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಮಿಷನ್ ಏಮ್ the precise formation flying while enabling ground breaking observation of the sun's corona. ಅಂದ್ರೆ ಫ್ಲೈಯಿಂಗ್ ಆಗ್ಬೇಕಾದ್ರೆ ಯಾವುದೊಂದು ಸ್ಯಾಟಲೈಟ್ ರಾಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತಲ್ವಾ, ಸ್ಯಾಟಲೈಟ್ ಚಲಿಸ್ತಾ ಇರಬೇಕಾದ್ರೆ ಅದು ಹೇಗೆ ಚಲಿಸ್ತಾ ಇದೆ, ಕರೆಕ್ಟ್ ಆಗಿ ಅದರ ನಿಖರವಾಗಿ ಯಾವ ಸ್ಥಳದಲ್ಲಿದೆ, ಮತ್ತೆ ಬೇರೆ ಬೇರೆ ಸ್ಯಾಟಲೈಟ್ ಜೊತೆ ಎಷ್ಟು ಕರೆಕ್ಟ್ ಆಗಿ ದೂರವನ್ನ ಇಟ್ಕೊಂಡಿದ್ಯಾ, ಎಲ್ಲಾ ವಿಷಯಗಳನ್ನ ಅದರಲ್ಲಿ ಗಮನಿಸ್ತಾರೆ. ಇದಾದ ನಂತರ ಬೇರೆ ಎಲ್ಲ ಮೇನ್ಸಿಗೆ ಸಂಬಂಧಪಟ್ಟಂತ ಅಂಶಗಳು ಅಥವಾ ಇಷ್ಟು ಡೀಟೇಲ್ ಆಗಿ ನಾವು ನೋಡಬೇಕಾದ ಅವಶ್ಯಕತೆ ಇರೋದಿಲ್ಲ ಗ್ಲಿಮ್ಸಿಗಾಗಿ. ಮುಂದಿನ ವಿಷಯ, ಫಸ್ಟ್ ಬ್ಲಾಕ್ ಹೋಲ್ ಟ್ರಿಪಲ್ ಸಿಸ್ಟಮ್ ಡಿಸ್ಕವರ್ಡ್ ಬೈ ಆಸ್ಟ್ರೋನಾಮರ್ಸ್. ಟ್ರಿಪಲ್ ಸಿಸ್ಟಮ್ ಅಂತಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಬ್ಲಾಕ್ ಹೋಲ್ ಗ್ರಾವಿಟೇಷನಲಿ ಬೌಂಡ್ ಟು ಟು ಆರ್ಡಿನರಿ ಸ್ಟಾರ್ಸ್ ಫಾರ್ಮಿಂಗ್ ಅ ಯುನಿಕ್ ಟ್ರಿಪಲ್ ಸಿಸ್ಟಮ್. ಅಂದ್ರೆ ಒಂದು ಬ್ಲಾಕ್ ಹೋಲ್ ಇದೆ, ಎರಡು ಆರ್ಡಿನರಿ ಸ್ಟಾರ್ ಗಳಿಗೆ ಅದು ಕನೆಕ್ಟ್ ಆಗಿದೆ. ಎರಡು ಆರ್ಡಿನರಿ ಸ್ಟಾರ್ ಗಳಿಂದ ಬೇರೆ ಬೇರೆ ಒಂದು ಕ್ರಿಯೆಯಲ್ಲಿ ನಡೀತಾ ಇದೆ. ಹಾಗಾಗಿ ಇದು ಮೂರು ಇದೆಯಲ್ವಾ, ಈ ಮೂರು ಸೇರ್ಕೊಂಡು ಇದಕ್ಕೆ ಟ್ರಿಪಲ್ ಸಿಸ್ಟಮ್ ಅಂತ ಕರೆದಿದ್ದಾರೆ. ಇದಕ್ಕೇನು ಕರೆದಿದ್ದಾರೆ? V404 ಸೈಗ್ನಿ ಅಥವಾ ಸೈಗ್ನಿ ಅಂತ ಹೇಳ್ಬಹುದು, ಸಿಗ್ನಿ ಅಂತ ಕರಿಬಹುದು. ಅದಕ್ಕೆ V404 ಸಿಗ್ನಿ ಅಂತ ಕರೆದಿದ್ದಾರೆ. ಟ್ರಿಪಲ್ ಸಿಸ್ಟಮ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂತ ಪ್ರಶ್ನೆ ಬಂದ್ರೆ ಯಾವುದಕ್ಕೆ? ಮುಖ್ಯವಾಗಿ ಬ್ಲಾಕ್ ಹೋಲ್ಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ನ್ಯೂ ಹೈಪೋಥಿಸಿಸ್ ಆನ್ ಬ್ಲಾಕ್ ಹೋಲ್ ಫಾರ್ಮೇಶನ್. ಮೊದಲಿರುವಂತಹ ಥಿಯರಿಗಳ ಬದಲು ಬ್ಲಾಕ್ ಹೋಲ್ ಹೇಗೆ ಹುಟ್ಟಬಹುದು ಅನ್ನೋದ್ರ ಮೇಲೆ ಹೊಸ ಥಿಯರಿ ಈಗ ಸಿಕ್ಕಿದೆ. ಅಂತಂದ್ರೆ ಮೊದಲೇ ಏನ್ ಹೇಳ್ತಾ ಇದ್ರು, ನಕ್ಷತ್ರಗಳ ಲೈಫ್ ಸೈಕಲ್ ಇರುತ್ತಲ್ವಾ, ಲೈಫ್ ಸೈಕಲ್ ಆಗಿ ಕೊನೆಯಲ್ಲಿ ಎಲ್ಲ ಮುಗಿದ ಮೇಲೆ ಬ್ಲಾಕ್ ಹೋಲ್ ಕ್ರಿಯೇಟ್ ಆಗುತ್ತೆ, ನಕ್ಷತ್ರಗಳು ಕೊಲ್ಯಾಪ್ಸ್ ಆಗಿ ಅಂತ ಮೊದಲು ಹೇಳ್ತಾ ಇದ್ರು. ಆದ್ರೆ ಈಗ ಇನ್ಸ್ಟೆಡ್ ಫಾರ್ಮ್ ಥ್ರೂ ಅ ಜೆಂಟ್ಲರ್ ಡೈರೆಕ್ಟ್ ಕೊಲಾಪ್ಸ್ ವಿತೌಟ್ ಅನ್ ಎಕ್ಸ್ಪ್ಲೋಷನ್. ಮೊದಲೇನ ಹೇಳ್ತಾ ಇದ್ರು, ದೊಡ್ಡ ಎಕ್ಸ್ಪ್ಲೋಷನ್ ಆಗಿ ಬ್ಲಾಕ್ ಹೋಲ್ ಫಾರ್ಮೇಶನ್ ಆಗಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಅದ್ರ ಬದಲು ಡೈರೆಕ್ಟ್ ಆಗಿ ಎಕ್ಸ್ಪ್ಲೋಷನ್ ಆಗದೆ ಕೊಲ್ಯಾಪ್ಸ್ ಆಗಿ ಬ್ಲಾಕ್ ಹೋಲ್ ಕ್ರಿಯೇಟ್ ಆಗಬಹುದು ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಫೇಲ್ಡ್ ಸೂಪರ್ನೋವಾ ಅಂತಾನು ಕರೀತಾರೆ. ಸೂಪರ್ನೋವಾ ಬಗ್ಗೆ ನೀವು ಕೇಳಿರಬಹುದು. ನಕ್ಷತ್ರಗಳ ಲೈಫ್ ಸೈಕಲ್ ನಲ್ಲಿ ಕೊನೆಯ ಹಂತ, ಅದಾದ್ಮೇಲೆ ಬ್ಲಾಕ್ ಹೋಲಿಗೆ ಬೇರೆ ಬೇರೆ ಸ್ಟೇಟ್ಸ್ ಇರುತ್ತೆ. ಅಂತಂದ್ರೆ ಈ ಸೂಪರ್ನೋವಾ ಸಹ ಫೇಲ್ ಆಗಿರುವಂತಹ ಹಂತ, ಮಹಾಸ್ಫೋಟ ಅಂತ ಕರೀತಾರೆ. ಮಹಾಸ್ಫೋಟ ಆಗದೆ ಇದಾಗಿದೆಯಲ್ವಾ, ಹಾಗಾಗಿ ಸೂಪರ್ನೋವಾ ಫೇಲ್ ಆಗಿದೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಬ್ಸೆನ್ಸ್ ಆಫ್ ಅನ್ ಎಕ್ಸ್ಪ್ಲೋಷನ್ ಅಲೌ ದ ಬ್ಲಾಕ್ ಹೋಲ್ ಟು ರಿಟೇನ್ ಇಟ್ಸ್ ಕಂಪ್ಯಾನಿಯನ್ ಸ್ಟಾರ್ಸ್. ಸೂಪರ್ನೋವಾ ವುಡ್ ಹ್ಯಾವ್ ಲೈಕ್ಲಿ ಬ್ರೋಕನ್ ಅಪಾರ್ಟ್ ಸಿಸ್ಟಮ್. ಸೂಪರ್ನೋವಾ ಆದ್ರೆ ಏನಾಗಿದೆ, ಬ್ಲಾಕ್ ಹೋಲ್ ಕ್ರಿಯೇಟ್ ಆಗಿದೆ ಅನ್ನೋದನ್ನ ಮತ್ತೆ ಬೇರೆ ಅಂಶಗಳಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ವಿಷಯ, ಗ್ಲೋಬಲ್ TB ರಿಪೋರ್ಟ್. ಇಂಡಿಯಾ ರಿಪೋರ್ಟೆಡ್ ಸ್ಲೈಟ್ ಡಿಕ್ರೀಸ್ ಇನ್ ದಿ ಎಸ್ಟಿಮೇಟೆಡ್ ನಂಬರ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಕೇಸಸ್ ಅಂಡ್ ಡೆತ್ಸ್ ಇನ್ 2023 ಅಕಾರ್ಡಿಂಗ್ ಟು ದಿ ಗ್ಲೋಬಲ್ TB ರಿಪೋರ್ಟ್ ರಿಲೀಸ್ಡ್ ಬೈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. TB ಕೇಸ್ಗಳ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದೇನು, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಯಾವ್ದ್ರಿಂದ ಹರಡುತ್ತೆ, ಕಾಸಲ್ ಏಜೆಂಟ್ ಇದೊಂದು. ಮತ್ತೆ ಪ್ರಿವೆನ್ಷನ್, ಇದಕ್ಕೋಸ್ಕರ ಏನೇನು ಕೊಡ್ತಾರೆ? BCG ಕೊಡ್ತಾರೆ, BCG ವ್ಯಾಕ್ಸಿನ್. ಟ್ರಾನ್ಸ್ಮಿಷನ್ ಯಾವ ತರ ಹರಡುತ್ತೆ? ಏರ್ ಬಾರ್ನ್ ಇನ್ಫೆಕ್ಷನ್, ಗಾಳಿಯ ಮೂಲಕ, ಕ್ಲೋಸ್ ಕಾಂಟ್ಯಾಕ್ಟ್, ಪೂರ್ಲಿ ವೆಂಟಿಲೇಟೆಡ್ ಕ್ರೌಡೆಡ್ ಸ್ಪೇಸಸ್, ಜನಸಂದಣಿ ಇದ್ದಾಗ ಸರಿಯಾದ ಒಂದು ವ್ಯವಸ್ಥೆಗಳು ಇಲ್ಲದೆ ಇದ್ರೆ ಅದ್ರ ಮೂಲಕ ಸಹ ಹರಡಬಹುದು. TB ಬಗ್ಗೆ ಇರುವಂತಹ ಮಾಹಿತಿಗಳಲ್ಲಿ ಈ ಒಂದು ಡೇಟಾ ಇದೆಯಲ್ವಾ, ಈ ಡೇಟಾಗಳು ಚೇಂಜ್ ಆಗ್ತಾನೆ ಇರುತ್ತೆ. ನಮಗೆ ಆ ಮಾಹಿತಿ ನೆನಪಿದ್ರೆ ಸಾಕು, ಯಾವ ತರ TB ಹರಡುತ್ತೆ, ಯಾವುದು ಅದರ ಏಜೆಂಟ್ ಅಂತ. ಇಂಡಿಯಾಸ್ ಎಕ್ವೈನ್ ಲ್ಯಾಬ್ ಈಸ್ ಇನ್ ಹಿಸಾರ್ ಅರ್ನ್ಸ್ ಗ್ಲೋಬಲ್ ರೆಕಗ್ನಿಷನ್. ಇದೊಂದು ಎಕ್ವೈನ್ ಅಂತ ಇದೊಂದು ಜೀವದ ಅಂದ್ರೆ ಕುದುರೆಗೆ ಸಂಬಂಧಪಟ್ಟ ಕುದುರೆಯ ಜಾತಿಯ ಪ್ರಾಣಿಗಳು ಇದು. ಎಕ್ವೈನ್ ಪೈರೋಪ್ಲಾಸ್ಮೋಸಿಸ್ ಅಂತ. ಅದಕ್ಕೆ ಈಗ ಏನ್ ಮಾಡ್ತಾ ಇದ್ರೆ, ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಅದೇನ್ ಮಾಡಿದೆ, ಒಂದು ಹೊಸ ರೆಕಗ್ನಿಷನ್ ಅನ್ನ ಕೊಟ್ಟಿದೆ. ರೆಫರೆನ್ಸ್ ಲ್ಯಾಬೋರೇಟರಿ ಸ್ಟೇಟಸ್ ಫಾರ್ ಈಕ್ವೈನ್ ಪೈರೋಪ್ಲಾಸ್ಮೋಸಿಸ್ ಅಂತ. ಈಕ್ವೈನ್ ಅಂತಂದ್ರೆ ಏನು, ಯಾವ್ಯಾವ ಪ್ರಾಣಿಗಳು ಬರುತ್ತೆ? ಹಾರ್ಸಸ್, ಪೋನೀಸ್, ಡಾಂಕೀಸ್, ಮ್ಯೂಲ್ಸ್, ಇದೆಲ್ಲ ಪ್ರಾಣಿಗಳು ಈಕ್ವೈನ್ ಒಂದು ಪ್ರಭೇದದಲ್ಲಿ ಬರುತ್ತೆ. ಅದಕ್ಕೆಲ್ಲ ಸೇರಿ ಈಕ್ವೈನ್ ಅಂತ ಕರಿತೇವೆ. ಈಗ ಈಕ್ವೈನ್ ಪೈರೋಪ್ಲಾಸ್ಮೋಸಿಸ್ ಟಿಕ್ ಬಾರ್ನ್ ಡಿಸೀಸ್ ಅಂತಂದ್ರೆ ಇದು ಒಂದು ಡಿಸೀಸ್, ಇದು ಈಕ್ವೈನ್ ಪ್ಯಾರಾಪ್ಲಾಸ್ಮೋಸಿಸ್. ಇದಕ್ಕೆ ಡಿಸೀಸ್ಗೆ ಲ್ಯಾಬೋರೇಟರಿ ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾವ್ದ್ರಿಂದ ಹರಡುತ್ತೆ? ಪ್ರೋಟೋಸೋವಾದಿಂದ ಹರಡುತ್ತೆ, ಪ್ರೋಟೋಸೋವಾನ್ ಪ್ಯಾರಾಸೈಟ್ಸ್ ಇಂದ. ಅಫೆಕ್ಟೆಡ್ ಸ್ಪೀಶೀಸ್ ಯಾವುದು? ಥ್ರೆಟ್ ಟು ಈಕ್ವೈನ್ಸ್ ಅಂತಂದ್ರೆ ಹಾರ್ಸ್ ಬರುತ್ತೆ, ಡಾಂಕೀಸ್, ಮ್ಯೂಲ್ಸ್, ಝೀಬ್ರಾ, ಇದೆಲ್ಲದಕ್ಕೂ ಅಫೆಕ್ಟ್ ಆಗುತ್ತೆ. ಟ್ರಾನ್ಸ್ಮಿಷನ್ ಹೇಗೆ ಇದ್ರದ್ದು? ಇನ್ಫೆಕ್ಟೆಡ್ ಅನಿಮಲ್ಸ್ ಕ್ಯಾನ್ ಆಕ್ಟ್ ಆಸ್ ಲಾಂಗ್ ಟರ್ಮ್ ಕ್ಯಾರಿಯರ್ಸ್. ತುಂಬಾ ಬಹುದಿನಗಳ ಕಾಲ
ಆ ಒಂದು ರೋಗಾಣುಗಳನ್ನು ಹರಡುವ ಒಂದು ಕ್ಯಾರಿಯರ್ಗಳಾಗಿರುತ್ತೆ ಇದು. ಯಾವ ಪ್ರಾಣಿಗಳಿಗೆ ಅದು ಬಂದ್ರೆ ಟ್ರಾನ್ಸ್ಮಿಟಿಂಗ್ ಪ್ಯಾರಾಸೈಟ್ ಟು ಟಿಕ್ ವೆಕ್ಟರ್ಸ್. ಟಿಕ್ ವೆಕ್ಟರ್‌ಗಳ ಮೂಲಕ ಚೇಂಜ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಪ್ರಾಣಿಗಳಿಗೆ ಟ್ರಾನ್ಸ್‌ಫರ್ ಆಗ್ತಾ ಇರುತ್ತೆ. ಜಿಯೋಗ್ರಾಫಿಕ್ ಸ್ಪ್ರೆಡ್ ನೋಡೋದಾದ್ರೆ ಎಂಡೆಮಿಕ್ ಟು ಟ್ರಾಪಿಕಲ್ ಅಂಡ್ ಟೆಂಪರೇಟ್ ರೀಜನ್ಸ್ ವರ್ಲ್ಡ್ ವೈಡ್. ಟ್ರಾಪಿಕಲ್ ಮತ್ತೆ ಟೆಂಪರೇಟ್ ರೀಜನ್‌ಗಳಿಗೆ ಸಮಶೀತೋಷ್ಣ ಮತ್ತೆ ಉಷ್ಣವಲಯದಲ್ಲಿ ಹೆಚ್ಚು ಇದು ಕಾಣಿಸ್ಕೊಂಡು ಬರ್ತಾ ಇದೆ. ಟ್ರೀಟ್ಮೆಂಟ್ ಏನು ಇದಕ್ಕೆ? ಕರೆಂಟ್ಲಿ ದೇರ್ ಆರ್ ನೋ ಅವೈಲೇಬಲ್ ವ್ಯಾಕ್ಸಿನ್ಸ್. ಈಗ ಅದಕ್ಕೆ ಯಾವುದೇ ವ್ಯಾಕ್ಸಿನ್ ಇಲ್ಲ. ನೆಕ್ಸ್ಟ್ ಇದಾದ್ಮೇಲೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಟಾಬ್ಲಿಷ್ ಆಗೋದು 1924 ಅಲ್ಲಿ ಆಸ್ ದಿ ಆಫೀಸ್ ಇಂಟರ್ನ್ಯಾಷನಲ್ ಡೆಸ್ ಎಪಿಝೂಟೈಸ್ ಅಂತ ಕರೀತಿದ್ರು ಆಗ. ನೆಕ್ಸ್ಟ್ ಅದಾದ್ಮೇಲೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಅಂತ ಕರೀತಿದ್ದಾರೆ. ಇನ್ನು ಇಂಡಿಯಾ ರೋಲ್ ಏನು ಇದರಲ್ಲಿ? ಇಂಡಿಯಾ ಇಸ್ ಒನ್ ಆಫ್ ದಿ ಮೆಂಬರ್ ಕಂಟ್ರೀಸ್ ಆಫ್ ದಿಸ್ ವರ್ಲ್ಡ್ ಆರ್ಗನೈಸೇಷನ್ ಆಫ್ ಅನಿಮಲ್ ಹೆಲ್ತ್. ಇದರ ಮೆಂಬರ್ ಅಲ್ಲಿ ಇಂಡಿಯಾ ಸಹ ಒಂದು. ಹೆಡ್ ಕ್ವಾರ್ಟರ್ ಎಲ್ಲಿದೆ ಇದರದ್ದು? ಲೊಕೇಟೆಡ್ ಇನ್ ಪ್ಯಾರಿಸ್, ಫ್ರಾನ್ಸ್ ಅಲ್ಲಿ ಇದು ಹೆಡ್ ಕ್ವಾರ್ಟರ್ ಅನ್ನು ಹೊಂದಿದೆ. ಮುಂದಿನ ವಿಷಯ ವರ್ಲ್ಡ್ಸ್ ಫಸ್ಟ್ CO2 ಮೆಥನಾಲ್ ಪ್ಲಾಂಟ್. NTPC announced successful synthesis of CO2 captured from flue gas, hydrogen produced from proton exchange membrane electrolyzer. ಏನೇನು ತಿಳ್ಕೋಬೇಕು ನಾವು ಇದರಲ್ಲಿ ಮುಖ್ಯವಾಗಿ? ಫ್ಲೂ ಗ್ಯಾಸ್ ಅಂತಂದ್ರೆ ಏನು? ಮಿಕ್ಸ್ಚರ್ ಆಫ್ ಗ್ಯಾಸಸ್ ಫಾರ್ಮ್ಡ್ ಆಸ್ ಅ ಬೈ ಪ್ರಾಡಕ್ಟ್ ಆಫ್ ಕಂಬಷನ್ ಇನ್ ಪವರ್ ಪ್ಲಾಂಟ್ಸ್. ಈಗ ವಿದ್ಯುತ್ ಸ್ಥಾವರಗಳಿರುತ್ತಲ್ವಾ, ಆ ಸ್ಥಾವರಗಳಲ್ಲಿ ಕಂಬಷನ್ ಆಗುತ್ತೆ. ಆ ಕಂಬಷನ್ ಇಂದ ಬರುವಂತ ಗ್ಯಾಸ್ಗಳು ಮಿಕ್ಸ್ಚರ್ ಆಫ್ ಗ್ಯಾಸಸ್, ಒಂದು ಬೈ ಪ್ರಾಡಕ್ಟ್ ಆಗಿ ಬರುವಂತಹ ಗ್ಯಾಸ್ಗಳಿಗೆ ಏನಂತ ಕರೀತಾರೆ? ಫ್ಲೂ ಗ್ಯಾಸ್ ಅಂತ ಕರೀತಾರೆ. ಏನೇನು ಇರುತ್ತೆ ಅದರಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ವಾಟರ್ ವೇಪರ್, ನೈಟ್ರೋಜನ್ ಅಂಡ್ ಆಕ್ಸಿಜನ್ ಇರುತ್ತೆ. ಅದರ ಜೊತೆ ಪೊಲ್ಯೂಟೆಂಟ್ಸ್ಗಳು ಅಂದ್ರೆ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಪರ್ಟಿಕ್ಯುಲರ್ ಮ್ಯಾಟರ್ ಇದೆಲ್ಲ ಸಹ ಅಲ್ಲಿ ಇರುತ್ತೆ. ಇನ್ನೊಂದು ಮಿಥನಾಲ್ ಬಗ್ಗೆ ನೋಡ್ಕೊಳ್ಳೋದಾದ್ರೆ ಮಿಥೈಲ್ ಆಲ್ಕೋಹಾಲ್ ಅಂತ ಕರೀತಾರೆ, ವುಡ್ ಆಲ್ಕೋಹಾಲ್, ಸಿಂಪ್ಲೆಸ್ಟ್ ಆಲ್ಕೋಹಾಲ್ ಅಂತಾನೂ ಸಹ ಇದಕ್ಕೆ ಕರೀತಾರೆ. ಕ್ಲಿಯರ್, ಕಲರ್ಲೆಸ್ ಅಂಡ್ ಫ್ಲೇಮೇಬಲ್ ಲಿಕ್ವಿಡ್. ಕ್ಲೀನ್ ಆಗಿರುತ್ತೆ, ಕಲರ್ ಇರೋದಿಲ್ಲ ಇದಕ್ಕೆ. ಫ್ಲೇಮೇಬಲ್ ಹೆಚ್ಚು ಬೆಂಕಿಯನ್ನ ಆಕರ್ಷಿಸುವಂಥದ್ದು, ಮತ್ತೆ ಫ್ಲೇಮೇಬಲ್ ಅಂತ ಬೆಂಕಿ ಹೆಚ್ಚು ಹತ್ಕೊಳ್ಳುತ್ತೆ ಇದಕ್ಕೆ. ಇದು ಡಿಸ್ಟಿಂಕ್ಟ್ ಆರ್ಡರ್, ಸ್ವಲ್ಪ ವಾಸನೆ ಸ್ವಲ್ಪ ಡಿಸ್ಟಿಂಕ್ಟ್ ಆಗಿರುತ್ತೆ. ಇನ್ನು ಕೀ ಪ್ರಾಪರ್ಟೀಸ್, ಮೆಥನಾಲ್ ಇಸ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಇನ್ ವಾಟರ್, ಮುಖ್ಯವಾಗಿ ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತೆ. ಅದಾದ್ಮೇಲೆ ಹೈಲಿ ಫ್ಲೇಮೇಬಲ್, ಹೆಚ್ಚು ಬೆಂಕಿಯನ್ನು ಹೊತ್ತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಟಾಕ್ಸಿಸಿಟಿ, ಟಾಕ್ಸಿಕ್ ಟು ಹ್ಯೂಮನ್ಸ್ ಅಂಡ್ ಅನಿಮಲ್ಸ್, ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಬಹಳ ವಿಷಕಾರಿಯಾದಂತಹ ಪದಾರ್ಥ ಇದು. ಬೆಂಗಳೂರು ಫಸ್ಟ್ ಡಿಜಿಟಲ್ ಪಾಪ್ಯುಲೇಷನ್ ಕ್ಲಾಕ್. ಸಿಟಿ ಡಿಜಿಟಲ್ ಪಾಪ್ಯುಲೇಷನ್ ಕ್ಲಾಕ್ ಅಂತಂದ್ರೆ ಏನ್ ಮಾಡ್ತಾರೆ ಇದರಲ್ಲಿ? ರಿಯಲ್ ಟೈಮ್ ಎಸ್ಟಿಮೇಟ್ಸ್ ಆಫ್ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಅಂಡ್ ಇಂಡಿಯಾ. ನಮ್ಮ ರಾಜ್ಯದ ಹಾಗೂ ದೇಶದಲ್ಲಿ ಈ ಕ್ಷಣದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನ ಡಿಜಿಟಲ್ ಕ್ಲಾಕ್ ಮೂಲಕ ಫೈಂಡ್ ಔಟ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿದ್ರೆ ನಮಗೆ ಈ ಕ್ಷಣದಲ್ಲಿ ಎಷ್ಟು ಜನರು ಇದ್ದಾರೆ ಹಾಗಾದ್ರೆ ಪಾಪ್ಯುಲೇಷನ್ ಅನ್ನ ಗೊತ್ತಾಗುತ್ತೆ. ಇನಾಗರೇಟೆಡ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್, ಈ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಇದನ್ನ ಇನಾಗರೇಟ್ ಮಾಡಿದ್ದಾರೆ. ಇದನ್ನ ಮುಖ್ಯವಾಗಿ ಯಾವುದ್ರ ಜೊತೆ ಕೊಲಾಬರೇಟ್ ಮಾಡ್ಕೊಂಡಿದ್ದಾರೆ? ಜಾಯಿಂಟ್ ಇನಿಷಿಯೇಟಿವ್ ಬಿಟ್ವೀನ್ ISEC, ಮೇಲ್ಗಡೆ ಹೇಳಿದ್ದು ISEC, ಅದರ ಜೊತೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸಹ ಇದರಲ್ಲಿ ಕೈ ಜೋಡಿಸ್ತಾ ಇದೆ. ಇನ್ನು ಅಬೌಟ್ ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್ಸ್, ಈ ಒಂದು ರಿಸರ್ಚ್ ಸೆಂಟರ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಯಾವುದು? ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗವರ್ಮೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್, ಕ್ಲಾಕ್ ಇಸ್ ಪಾರ್ಟ್ ಆಫ್ ಲಾರ್ಜರ್ ನ್ಯಾಷನಲ್ ಪ್ರಾಜೆಕ್ಟ್ ಬೈ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಸೆಟ್ಟಿಂಗ್ ಅಪ್ ಪಾಪ್ಯುಲೇಷನ್ ಕ್ಲಾಕ್ಸ್ ಅಟ್ 18 ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್ಸ್ ಅಕ್ರಾಸ್ ದಿ ಕಂಟ್ರಿ. ನಮ್ಮ ದೇಶದಲ್ಲಿ 18 ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್ಗಳಲ್ಲಿ ಇಂತಹ ಕ್ಲಾಕ್ ಗಳನ್ನು ಅಳವಡಿಸ್ತಾ ಇದ್ದಾರೆ. ಇನ್ನು IL-35 mediated immunotherapy, Institute of Advanced Study in Science and Technology, Guwahati have identified promising protein IL-35 that could lead to new treatments type 1 diabetes and autoimmune diabetes mellitus. ಕೆಲವೊಂದು ಡಿಸೀಸ್ಗಳಿಗೆ, ಡಯಾಬಿಟಿಸ್ ಟೈಪ್ 1 ಮತ್ತೆ ಡಯಾಬಿಟಿಸ್ ಮೆಲಿಟಿಸ್ ಗಳಿಗೆ ಏನ್ ಮಾಡಿದ್ದಾರೆ? ಹೊಸದಾಗಿರುವಂತಹ ಒಂದು ಥೆರಪಿಯನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಪ್ರೋಟೀನ್ ಬಂದಿದೆ. ಯಾವುದು? ಪ್ರೋಟೀನ್ IL-35. ಅದರಿಂದ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಯುನಿಕ್ ಪ್ರೋಟೀನ್ ಅದು. ಅದರಲ್ಲಿ ಕೆಲವೊಂದು IL-12 ಆಲ್ಫಾ, IL-27 ಬೀಟಾ ಅಂತ ಕೆಲವೊಂದು ಚೈನ್ಗಳಿರುತ್ತೆ. ಅದರಿಂದ ಅದು ಹೆಲ್ಪ್ ಆಗುತ್ತೆ ವಿತ್ ಪ್ರಾಮಿಸಿಂಗ್ ಪೊಟೆನ್ಷಿಯಲ್ ಇನ್ ಇಮ್ಯುನೋಥೆರಪಿ ಫಾರ್ ಟೈಪ್ 1 ಆಟೋಇಮ್ಯೂನ್ ಡಯಾಬಿಟಿಸ್. ಟೈಪ್ 1 ಆಟೋಇಮ್ಯೂನ್ ಡಯಾಬಿಟಿಸ್ ಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಇಮ್ಯುನೋಥೆರಪಿ ಅಂತಂದ್ರೆ ಏನು? ಟ್ರೀಟ್ಮೆಂಟ್ ದಟ್ ಎನ್ಹಾನ್ಸಸ್ ಆರ್ ಮಾಡಿಫೈಸ್ ದ ಇಮ್ಯೂನ್ ಸಿಸ್ಟಮ್ ಫೈಟ್ ಡಿಸೀಸಸ್, ಎಸ್ಪೆಷಲಿ ಕ್ಯಾನ್ಸರ್ಸ್ ಅಂಡ್ ಆಟೋಇಮ್ಯೂನ್ ಕಂಡೀಷನ್ಸ್. ಅಂತಂದ್ರೆ ಇದರ ಮೂಲಕ ಆಟೋ ಇಮ್ಯೂನ್ ಕಂಡೀಷನ್, ಆಟೋ ಇಮ್ಯುನಿಟಿ ಅಂತಂದ್ರೆ ನಮ್ಮ ದೇಹಕ್ಕೆ ಗೊತ್ತಾಗೋದಿಲ್ಲ ಒಂದೊಂದ್ಸಾರಿ ಅದು ಹೊರಗಿಂದ ಅಟ್ಯಾಕ್ ಆಗ್ತಾ ಇದೆಯಾ ಅಥವಾ ದೇಹದ ಒಳಗಡೆ ಕೆಲವೊಂದು ದೋಷಗಳಾಗಿದೆಯಾ ಅಂತ. ಆಗ ದೇಹದ ರೋಗ ನಿರೋಧಕ ವ್ಯವಸ್ಥೆ ಇರುತ್ತಲ್ವಾ, ಇದು ದೇಹದ ಮೇಲೆ ತಿರುಗಿ ಬಿದ್ಬಿಡುತ್ತೆ. ಆಟೋ ಇಮ್ಯುನಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ.
ಆ ಥರ ಆಗ್ಬಿಟ್ರೆ ನಮ್ಮ ದೇಹದಿಂದಾನೇ ಸ್ವಲ್ಪ ತೊಂದರೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂತಹ ಡಿಸೀಸ್‌ಗಳನ್ನ, ಅಂತಹ ಕಂಡೀಷನ್‌ಗಳನ್ನ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಇಮ್ಯುನೋಥೆರಪಿಯಿಂದ. ಇದೇನ್ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ ಅನ್ನ ಮಾಡಿಫೈ ಮಾಡಿ ಡಿಸೀಸ್ ವಿರುದ್ಧ ಹೋರಾಡುತ್ತೆ. ಬೇರೆ ಬೇರೆ ಕಡೆ ಎಲ್ಲಿ ಯೂಸ್ ಮಾಡ್ತಾರೆ? ಕ್ಯಾನ್ಸರ್ಸ್, ಮೆಲನೋಮಾ, ಲಂಗ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್‌ಗಳೆಲ್ಲ ಇದನ್ನ ಟ್ರೀಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಆಟೋ ಇಮ್ಯೂನ್ ಡಯಾಬಿಟಿಸ್ ಅಂತಂದ್ರೇನು? ಮುಖ್ಯವಾಗಿ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್, ಆರ್ಗನ್ ಸ್ಪೆಸಿಫಿಕ್ ಆಟೋ ಇಮ್ಯೂನ್ ಡಿಸೀಸ್ ವೇರ್ ಇಮ್ಯೂನ್ ಸಿಸ್ಟಮ್ ಮಿಸ್ಟೇಕನ್ಲಿ ಹೇಳಿದ್ವಲ್ವಾ ಈಗ ಮಿಸ್ಟೇಕನ್ಲಿ ಏನ್ ಮಾಡುತ್ತೆ? ಟಾರ್ಗೆಟ್ಸ್ ಅಂಡ್ ಅಟ್ಯಾಕ್ಸ್ ದಿ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಬೀಟಾ ಸೆಲ್ಸ್ ಇನ್ ದ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್‌ಗಳಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆಗ ನಮ್ಮ ದೇಹದ ರೋಗನಿರೋಧಕ ವ್ಯವಸ್ಥೆಗೆ ಅದು ಗೊತ್ತಾಗ್ತಾ ಇರೋದಿಲ್ಲ. ಅದನ್ನೇ ಸ್ವಲ್ಪ ಬೇರೆ ಯಾವುದು ಹೊರಗಿನ ಒಂದು ವಸ್ತು ಅಂತ ಅಂದ್ಕೊಂಡು ಅದ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದರಿಂದ ಆಟೋ ಇಮ್ಯುನಿಟಿ ಜನರೇಟ್ ಆಗುತ್ತೆ. ದೇಹದ ವಿರುದ್ಧ ಹೋರಾಡ್ತಾ ಇದೆ. ಇದಾದ್ಮೇಲೆ ಮ್ಯಾಕ್ರೋಫೇಜಸ್ ಡಿರೈವ್ಡ್ ಫ್ರಮ್ ಮೊನೋಸೈಟ್ಸ್. ಮೊನೋಸೈಟ್ಸ್ ಅಂತಂದ್ರೆ ಟೈಪ್ ಆಫ್ ವೈಟ್ ಬ್ಲಡ್ ಸೆಲ್ ಆರಿಜಿನೇಟಿಂಗ್ ಇನ್ ದಿ ಬೋನ್ ಮ್ಯಾರೋ. ಬೋನ್ ಮ್ಯಾರೋದಲ್ಲಿ ಆರಿಜಿನೇಟ್ ಆಗ್ತಾ ಇರುವಂತಹ ಒಂದು ವೈಟ್ ಬ್ಲಡ್ ಸೆಲ್ಲಿನ ಒಂದು ವಿಧ ಇದು. ಯಾವ್ದು? ಮ್ಯಾಕ್ರೋಫೇಜಸ್ ಅಂತ. ಪ್ಲೇ ಅ ವೈಟಲ್ ರೋಲ್ ಇನ್ ಇಮ್ಯೂನ್ ಡಿಫೆನ್ಸ್. ರೋಗ ನಿರೋಧಕ ಶಕ್ತಿ ಆ ಒಂದು ವ್ಯವಸ್ಥೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಮೊನೋಸೈಟ್ಸ್ ಕ್ಯಾನ್ ಡಿಫರೆನ್ಶಿಯೇಟ್ ಇಂಟು ಮ್ಯಾಕ್ರೋಫೇಜಸ್ ಆರ್ ಡೆಂಡ್ರೈಟಿಕ್ ಸೆಲ್ಸ್ ಫಾರಿನ್ ಪ್ಯಾಥೋಜನ್ಸ್ ಇನ್ವೇಡ್ ದ ಬಾಡಿ. ಹೊರಗಿಂದ ಯಾವುದೋ ಒಂದು ಫಾರಿನ್ ಪ್ಯಾಥೋಜನ್ ಕೀಟಾಣು ಬಂತು ಅಂತಂದ್ರೆ ಅದ್ರ ಮೇಲೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಅಂದ್ರೆ ಅದು ಬೇರೆ, ನಮ್ಮ ದೇಹದ ವ್ಯವಸ್ಥೆಗಿಂತ ಹೇಗೆ ಅದು ಬೇರೆ ಅನ್ನೋದ್ರ ಬಗ್ಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ರೀತಿ ನಮ್ಮ ದೇಹದ ವ್ಯವಸ್ಥೆಗೆ ಅದು ಗೊತ್ತಾಗುತ್ತೆ, ಇದು ನಮ್ಮ ದೇಹದ ವಸ್ತು ಅಲ್ಲ, ಹೊರಗಡೆಯಿಂದ ಬಂದಂತಹ ವಸ್ತು ಅಂತ. ಟಿ ಸೆಲ್, ಬಿ ಸೆಲ್ ಬಗ್ಗೆ ನೀವು ಕೇಳಿರಬಹುದು. ಏನಿದು? ವೈಟ್ ಬ್ಲಡ್ ಸೆಲ್ಲಿನ ಎರಡು ವೈಟ್ ಬ್ಲಡ್ ಸೆಲ್ ಬರುತ್ತವೆ. ಇದು ಬೋತ್ ಟಿ ಸೆಲ್, ಬಿ ಸೆಲ್ಸ್ ಆರ್ ವೈಟ್ ಬ್ಲಡ್ ಸೆಲ್. ಎರಡು ವೈಟ್ ಬ್ಲಡ್ ಸೆಲ್ ಇದು. ಇದಕ್ಕೆ ಏನಂತ ಕರೀತಾರೆ? ಲಿಂಫೋಸೈಟ್ಸ್ ಅಂತಾನು ಸಹ ಕರೀತಾರೆ. ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಅಂತಾನು ಕರೀತಾರೆ. ದೀಸ್ ಸೆಲ್ಸ್ ಆರ್ ಕ್ರಿಟಿಕಲ್ ಟು ಇಮ್ಯೂನ್ ಫಂಕ್ಷನ್ ಅಂಡ್ ಆರ್ ಇನ್ವಾಲ್ವ್ಡ್ ಇನ್ ದಿ ಆಟೋ ಇಮ್ಯೂನ್ ರೆಸ್ಪಾನ್ಸ್ ಇನ್ ಡಯಾಬಿಟಿಸ್. ಡಯಾಬಿಟಿಸ್ ನಲ್ಲಿ ಆಟೋ ಇಮ್ಯುನಿಟಿ ಆಗುತ್ತೆ ಅಂತ ಹೇಳ್ತಾವಲ್ವಾ, ಹಾಗಾಗಿ ಅದಕ್ಕೆ ಸಹ ಇವು ಸಂಬಂಧಿಸಿಕೊಂಡಿರುತ್ತೆ. ಕ್ರಿಟಿಕಲ್ ಟು ಇಮ್ಯೂನ್ ಫಂಕ್ಷನ್, ಇಮ್ಯುನಿಟಿ ಸರಿಯಾಗಿ ವರ್ಕ್ ಆಗಲಿಕ್ಕೆ ಈ ಟಿ ಸೆಲ್ ಮತ್ತೆ ಬಿ ಸೆಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ರೋಲ್ ಆಫ್ IL-35 ಇನ್ ದಿ ಇಮ್ಯೂನ್ ಸಿಸ್ಟಮ್. IL-35 ರೆಗ್ಯುಲೇಟ್ಸ್ ವೇರಿಯಸ್ ಇಮ್ಯೂನ್ ಕಂಪೋನೆಂಟ್ಸ್ ಇನ್ಕ್ಲೂಡಿಂಗ್ ಮ್ಯಾಕ್ರೋಫೇಜಸ್, ಟಿ ಸೆಲ್ಸ್ ಅಂಡ್ ರೆಗ್ಯುಲೇಟರಿ ಬಿ ಸೆಲ್ಸ್. ಏನ್ ಮಾಡುತ್ತೆ? ಈ ಬೇರೆ ಬೇರೆ ಮ್ಯಾಕ್ರೋಫೇಜಸ್ ಅಂತ ಮೇಲ್ಗಡೆ ಹೇಳಿದ್ವಿ, ಟಿ ಸೆಲ್ ಮತ್ತೆ ಬಿ ಸೆಲ್ ಇದೆಲ್ಲವನ್ನ ಮ್ಯಾನೇಜ್ ಮಾಡುತ್ತೆ, ಮುಖ್ಯವಾಗಿ ರೆಗ್ಯುಲೇಟ್ ಮಾಡುತ್ತೆ. ಯಾವುದು ಇದು? IL-35. ಆಲ್ ಆಫ್ ವಿಚ್ ಆರ್ ಕ್ರೂಷಿಯಲ್ ಇನ್ ಮ್ಯಾನೇಜಿಂಗ್ ಇಮ್ಯೂನ್ ರೆಸ್ಪಾನ್ಸ್. ಇಮ್ಯೂನ್ ರೆಸ್ಪಾನ್ಸ್, ದೇಹದ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಪ್ರತಿಕ್ರಿಯೆ ನೀಡಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಕೆಲವೊಂದು ಅಂಶಗಳಿದೆ. ವಿಷನ್ ಪೋರ್ಟಲ್ ಫಾರ್ ನರ್ಚರಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್. ಯಾಕೆ ಇದು ವಿಷನ್ ಪೋರ್ಟಲ್? ಮುಖ್ಯವಾದ ಅಂಶ ಯಾವುದು? ವಿಷನ್, ವಿಕಸಿತ್ ಭಾರತ್ ಇನಿಷಿಯೇಟಿವ್ ಫಾರ್ ಸ್ಟೂಡೆಂಟ್ ಇನೋವೇಷನ್ ಅಂಡ್ ಔಟ್ ರೀಚ್ ನೆಟ್ವರ್ಕ್. ವಿಷನ್ ಅಂತ ಇದು. ನೋಡಲ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಏಮ್ ಏನು ಇದರದ್ದು? ಎಜುಕೇಶನ್ಗೆ ಹೆಲ್ಪ್ ಮಾಡೋದು, ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯವನ್ನ ವರ್ಧಿಸೋದು, ಇನೋವೇಷನ್ ಅಮಂಗ್ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಬೈ ಡೆಮೋಕ್ರಟೈಸಿಂಗ್ ಆಕ್ಸೆಸ್ ಟು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಬೇರೆ ಬೇರೆ ಹಿಂದುಳಿದ ವರ್ಗಗಳಿಗೂ ಸಹ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ಗಳಿಗೆ ಆಕ್ಸೆಸ್ ಸಿಗೋ ಹಾಗೆ ಹೊಸ ಹೊಸ ಕ್ರಮಗಳನ್ನು ಕೈಗೊಳ್ಳೋದು. ನೆಕ್ಸ್ಟು ನ್ಯಾಫಿಥ್ರೊಮೈಸಿನ್, ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಆಂಟಿಬಯೋಟಿಕ್. ನ್ಯಾಫಿಥ್ರೊಮೈಸಿನ್ ಏನಿದು? ಫಸ್ಟ್ ಇಂಡಿಜಿನಸ್ಲಿ ಡೆವಲಪ್ಡ್ ಆಂಟಿಬಯೋಟಿಕ್ ಇನ್ ಇಂಡಿಯಾ. ಭಾರತದಲ್ಲಿ ಸ್ವದೇಶದಲ್ಲಿ ಅಂತಂದ್ರೆ ದೇಶೀಯವಾಗಿ ತಯಾರಿಸಿದ ಆಂಟಿಬಯೋಟಿಕ್ ಇದು. ಯಾರು ಡೆವಲಪ್ ಮಾಡಿದ್ದು? ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಸಿಸ್ಟೆಂಟ್ ಕೌನ್ಸಿಲ್, ಬೈರಾಕ್ ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಇದು ಇದನ್ನ ಡೆವಲಪ್ ಮಾಡಿದೆ. ಡಿವಿಷನ್ ಆಫ್ ಯಾವ್ದ್ರ ಡಿವಿಷನ್ ಇದು? ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. ಟು ಅಡ್ರೆಸ್ ಕ್ರಿಟಿಕಲ್ ಹೆಲ್ತ್ ಚಾಲೆಂಜಸ್ ಲೈಕ್ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂದ್ರೆ ನಾವು ಒಂದು ಔಷಧಿಯನ್ನ ಪದೇ ಪದೇ ತೆಗೆದುಕೊಳ್ತಾ ಇದ್ರೆ ದೇಹದ ಒಳಗಡೆ ಕೀಟಾಣುಗಳು ಅಥವಾ ರೋಗಾಣುಗಳು ಇರುತ್ತಲ್ವಾ, ಅದು ಆ ರೋಗಾಣುಗಳಿಗೆ ಎಫೆಕ್ಟ್ ಆಗೋದು ನಿಂತು ಬಿಡುತ್ತೆ. ರೋಗಾಣುಗಳೇ ಹೊಸ ಒಂದು ಶಕ್ತಿಯನ್ನ ಡೆವಲಪ್ ಮಾಡ್ಕೊಂಡ್ಬಿಡುತ್ತೆ. ಆಗ ಅಷ್ಟು ದಿನ ತೆಗೆದುಕೊಳ್ತಾ ಇದ್ದ ಆಂಟಿಬಯೋಟಿಕ್ ನಿಂದ ಯಾವುದೇ ಪರಿಣಾಮ ನಮ್ಮ ದೇಹದಲ್ಲಿ ಆಗೋದಿಲ್ಲ. ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ ಈ ಒಂದು ರೋಗಾಣುಗಳು. ಇವಿಷ್ಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇಂಡಿಯಾಸ್ ಫಸ್ಟ್ ಅನಲಾಗ್ ಸ್ಪೇಸ್ ಮಿಷನ್ ಲಾಂಚ್. ಇದ್ರ ಏನಾಗ್ತಾ ಇದೆ? ಇಂಡಿಯಾ ಸ್ಪೇಸ್ ರಿಸರ್ಚ್ ಇಸ್ರೋ ಏನ್ ಮಾಡಿದೆ? ಲಾಂಚ್ ಇಟ್ ಇಸ್ ಇನಾಗರಲ್ ಅನಲಾಗ್ ಸ್ಪೇಸ್ ಮಿಷನ್ ಇನ್ ಲೇ ಲಡಾಖ್. ಲೇ ಲಡಾಖ್ ನಲ್ಲಿ ಒಂದು ಅನಲಾಗ್ ಸ್ಪೇಸ್ ಮಿಷನ್ ಅನ್ನು ಲಾಂಚ್ ಮಾಡಿದೆ. ಏನಿದು ಅನಲಾಗ್ ಸ್ಪೇಸ್ ಮಿಷನ್ ಅಂತಂದ್ರೆ, ಅನಲಾಗ್ ಮಿಷನ್ ಸಿಮ್ಯುಲೇಟ್ ಎಕ್ಸ್ಟ್ರೀಮ್ ಸ್ಪೇಸ್ ಕಂಡೀಷನ್ಸ್ ಆನ್ ಅರ್ತ್ ಟು ಟೆಸ್ಟ್ ಟೆಕ್ನಾಲಜೀಸ್ ಅಂಡ್ ಸ್ಟಡಿ ಹ್ಯೂಮನ್ ಅಂಡ್ ರೋಬೋಟಿಕ್ ರೆಸ್ಪಾನ್ಸ್. ನಮ್ಮ ಭೂಮಿ ಮೇಲೆ ಏನ್ ಮಾಡ್ತಾರೆ? ಎಕ್ಸ್ಟ್ರೀಮ್ ಸ್ಪೇಸ್ ಕಂಡೀಷನ್ ಅನ್ನ, ಸ್ಪೇಸಿಗೆ ಹೋದ್ಮೇಲೆ ಬಹಳ ಬೇರೆ ಬೇರೆ
ಕಠಿಣವಾದ ವಾತಾವರಣ ಇರುತ್ತಲ್ವಾ ಅದನ್ನ ಸಿಮ್ಯುಲೇಟ್ ಮಾಡೋದು. ಇಲ್ಲಿ ಅದನ್ನ ಸೃಷ್ಟಿ ಮಾಡೋ ತರ ಪ್ರಯೋಗ ಮಾಡೋದು. ಇದರ ಏಮ್ ಏನು? ಸಿಮ್ಯುಲೇಟ್ ಇಂಟರ್‌ಪ್ಲಾನೆಟರಿ ಹ್ಯಾಬಿಟಾಟ್ ಕಂಡೀಷನ್ ಆನ್ ಅರ್ತ್. ಬೇರೆ ಬೇರೆ ಗ್ರಹಗಳಲ್ಲಿ ಯಾವ್ಯಾವ ರೀತಿ ಪ್ರದೇಶಗಳು, ವಾತಾವರಣ ಇರಬಹುದು ಅನ್ನೋದನ್ನ ಭೂಮಿಯ ಮೇಲೆ ಪ್ರಯೋಗ ಮಾಡೋದು, ಅದನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಟು ಎಕ್ಸ್‌ಪ್ಲೋರ್ ಫೀಸಿಬಿಲಿಟಿ ಆಫ್ ಎಸ್ಟಾಬ್ಲಿಷಿಂಗ್ ಅ ಸಸ್ಟೈನಬಲ್ ಬೇಸ್ ಸ್ಟೇಷನ್ ಬಿಯಾಂಡ್ ಅರ್ತ್. ನಮ್ಮ ಭೂಮಿಯ ಬಿಟ್ಟು ಹೊರಗಡೆನೂ ಸಹ ಒಂದು ಬೇಸ್ ಸ್ಟೇಷನ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತಾ ಈ ಮೂಲಕ ಅಂತ ಎಕ್ಸ್‌ಪ್ಲೋರ್ ಮಾಡ್ತಾ ಇದ್ದಾರೆ. ಎಲ್ಲಿದೆ ಇದು? ಲಡಾಖ್ಸ್ ಎಕ್ಸ್‌ಟ್ರೀಮ್ ಐಸೋಲೇಷನ್ ಅಂಡ್ arid climate and high altitude terrain mimic condition on Mars and the Moon, making it an ideal simulation site. ಲಡಾಖ್‌ನಲ್ಲಿ ತುಂಬಾ ಐಸೋಲೇಷನ್ ಇದೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ. ಕ್ಲೈಮೇಟ್ ಅಂತಂದ್ರೆ ಏರಿಡ್ ಕ್ಲೈಮೇಟ್, ಹೈ ಆಲ್ಟಿಟ್ಯೂಡ್ ತುಂಬಾ ದೊಡ್ಡ ಮಟ್ಟದ ಎತ್ತರದ ಪ್ರದೇಶ. ಹೀಗಾಗಿ ಮಾರ್ಸ್ ಮತ್ತೆ ಮೂನ್ ಇಂಥ ಒಂದು ಗ್ರಹಗಳಿಗೆ ಸ್ವಲ್ಪ ಸಿಮಿಲರ್ ಆಗಿರೋ ತರ ವಾತಾವರಣವನ್ನ ಇಲ್ಲೂ ಸೃಷ್ಟಿ ಮಾಡಬಹುದು ಅಂತ ಈ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಪ್ರೊಸೆಸಿಂಗ್ ಇನ್ ಮೆಮೊರಿ PIM ಟೆಕ್ನಾಲಜಿ. ಇನ್ನಿದು PyPM ಸಾಫ್ಟ್ವೇರ್. ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎನಾಬಲ್ಸ್ ಕಂಪ್ಯೂಟರ್ ಪ್ರೊಸೆಸ್ ಡೇಟಾ ಡೈರೆಕ್ಟ್ಲಿ ಇನ್ ಮೆಮೊರಿ. ಮೆಮೊರಿಯಲ್ಲೇ ಡೇಟಾವನ್ನ ಪ್ರೊಸೆಸ್ ಮಾಡೋದು. ಬೈಪಾಸಿಂಗ್ ದಿ ನೀಡ್ ಫಾರ್ CPU ಅವಶ್ಯಕತೆ ಇಲ್ಲದೆ ಬರೀ ಮೆಮೊರಿಯಲ್ಲೇ ಡೇಟಾವನ್ನ ಪ್ರೊಸೆಸ್ ಮಾಡೋದು. ಇದರಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ದಾರೆ. ಯಾರು ಡೆವಲಪ್ ಮಾಡಿರೋದು? ಇಸ್ರೇಲ್, ನೆನಪಿಟ್ಕೊಳ್ಳಿ. ಅದಾದ ನಂತರ ವರ್ಲ್ಡ್ಸ್ ಫಸ್ಟ್ ವುಡನ್ ಸ್ಯಾಟಲೈಟ್ ಯಾರು ಡೆವಲಪ್ ಮಾಡಿರೋದು? ಲಾಂಚ್ಡ್ ಇಂಟು ಸ್ಪೇಸ್ ಬೈ ಜಪಾನ್. ಜಪಾನ್ನಲ್ಲಿ ಮೊದಲನೇ ವುಡನ್ ಸ್ಯಾಟಲೈಟ್ ಅನ್ನ ಅಂದ್ರೆ ಮರದಿಂದ ಮಾಡಿದಂತಹ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಅರ್ಲಿ ಟೆಸ್ಟ್ ಆಫ್ ಯೂಸಿಂಗ್ ಟಿಂಬರ್ ಇನ್ ಲೂನಾರ್ ಅಂಡ್ ಮಾರ್ಸ್ ಎಕ್ಸ್ಪ್ಲೋರೇಷನ್. ಲೂನಾರ್ ಮತ್ತೆ ಮಾರ್ಸ್ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಅರ್ಲಿ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹೆಸರೇನು ಕೊಟ್ಟಿದ್ದಾರೆ? ಲಿಗ್ನೋಸ್ಯಾಟ್ ಅಂತ ಕೊಟ್ಟಿದ್ದಾರೆ. ಲ್ಯಾಟಿನ್ ವರ್ಡ್ ಫಾರ್ ವುಡ್. ಇದು ಯಾರನ್ನ ಬಿಲ್ಡ್ ಮಾಡಿರೋದು? ಕ್ಯೋಟೋ ಯೂನಿವರ್ಸಿಟಿ. ಮತ್ತೆ ಮಟೀರಿಯಲ್ ಹೊನೋಕಿ ಅನ್ನೋ ಮಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ವಿತೌಟ್ ಸ್ಕ್ರೂ ಅಂಡ್ ಗ್ಲೂ, ಅಂಟು ಮತ್ತೆ ಸ್ಕ್ರೂಗಳನ್ನ ಯೂಸ್ ಮಾಡದೆ ಇದನ್ನ ತಯಾರು ಮಾಡಿದ್ದಾರೆ. ಹೊನೋಕಿ ಇಸ್ ಅ ಕೈಂಡ್ ಆಫ್ ಮ್ಯಾಗ್ನೋಲಿಯಾ ಟ್ರೀ ನೇಟಿವ್ ಟು ಜಪಾನ್. ಜಪಾನಿಗೆ ಸೇರಿದಂತಹ ಒಂದು ಮರ ಇದು. ಟ್ರೆಡಿಷನಲಿ ಯೂಸ್ ಫಾರ್ ಸ್ವಾರ್ಡ್ ಶೀಟ್ಸ್. ಮತ್ತೆ ಅದಾದ್ಮೇಲೆ ಮಿಷನ್ ಏನಿದ್ರದ್ದು? ಸ್ಯಾಟಲೈಟ್ ವಿಲ್ ಬಿ ಫ್ಲಾನ್ ಟು ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಸ್ಪೇಸ್ ಎಕ್ಸ್ ಮಿಷನ್ ಲೇಟರ್ ರಿಲೀಸ್ಡ್ ಇನ್ ಟು ಆರ್ಬಿಟ್ ಅರೌಂಡ್ 400 ಕಿಲೋಮೀಟರ್ ಅಬೌವ್ ದಿ ಅರ್ತ್. ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿ ಇದನ್ನ ಸೇರಿಸಲಾಗುತ್ತೆ. ಅಲ್ಲಿ ಅದನ್ನ ಆರ್ಬಿಟ್ ನಲ್ಲಿ ರಿಲೀಸ್ ಮಾಡ್ತಾರೆ. ಆಬ್ಜೆಕ್ಟಿವ್ ಏನು? ಟೆಸ್ಟ್ ವುಡ್ಸ್ ಎಂಡ್ಯೂರೆನ್ಸ್ ಇನ್ ಎಕ್ಸ್ಟ್ರೀಮ್ ಸ್ಪೇಸ್ ಟೆಂಪರೇಚರ್ಸ್. ಸ್ಪೇಸ್ ನಲ್ಲಿ ಬೇರೆ ಬೇರೆ ಟೆಂಪರೇಚರ್ ನಲ್ಲಿ -100 ಇಂದ 100 ನ ಒಂದು ರೇಂಜ್ ಅಲ್ಲಿ ಆ ವುಡ್ ನ ಒಂದು ಎಂಡ್ಯೂರೆನ್ಸ್, ಸರಿಯಾಗಿ ಮರದ ಪದಾರ್ಥ ಉಳಿಯುತ್ತಾ, ಮರದ ಒಂದು ಸ್ಯಾಟಲೈಟ್ ಯಾವ ರೀತಿ ಉಳಿಯುತ್ತೆ, ಯಾವ ರೀತಿ ಬಾಳಿಕೆ ಬರುತ್ತೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ರೇಡಿಯೇಷನ್ ರೆಸಿಸ್ಟೆನ್ಸ್ ಮತ್ತೆ ಬೇರೆ ಬೇರೆ ಸ್ಪೇಸ್ ರೇಡಿಯೇಷನ್ ಇರುತ್ತಲ್ವಾ, ಆ ರೇಡಿಯೇಷನ್ ಇಂದ ಇದರ ಮೇಲೆ ಯಾವ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ಸಹ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಮುಂದಿನ ವಿಷಯ ಅಲಿಲೋಸ್ ಅಂತಂದ್ರೆ ಏನು? ಲೋ ಕ್ಯಾಲೋರಿ ಸ್ವೀಟ್ನರ್ ಫೌಂಡ್ ನ್ಯಾಚುರಲಿ ಇನ್ ಫ್ರೂಟ್ಸ್ ಲೈಕ್ ಫಿಕ್ಸ್ ಅಂಡ್ ಕಿವೀಸ್. ಫಿಕ್ಸ್ ಮತ್ತೆ ಕಿವಿ ಫ್ರೂಟ್ ನಲ್ಲಿ ಇರುವಂತಹ ನ್ಯಾಚುರಲ್ ಆಗಿರುವಂತಹ ಸ್ವೀಟ್ನರ್ ಇದು. ಸಕ್ಕರೆಯ ಅಂಶ ಕೆಮಿಕಲಿ ಸಿಮಿಲರ್ ಟು ಶುಗರ್, ಬಟ್ 70% ಆಫ್ ಸ್ವೀಟ್ನೆಸ್ ಅಂಡ್ ಆಲ್ಮೋಸ್ಟ್ 0 ಕ್ಯಾಲರೀಸ್. ಅಂದ್ರೆ ಕ್ಯಾಲರಿ ಬಹಳ ಇರೋದಿಲ್ಲ, 0 ಕ್ಯಾಲರಿ ಇರುತ್ತೆ. ಮತ್ತೆ ಅದಾದ್ಮೇಲೆ 70% ಆಫ್ ಸ್ವೀಟ್ನೆಸ್ ಇರುತ್ತೆ ಇದರಲ್ಲಿ ಶುಗರಿಗೆ ಹೋಲಿಸಿದ್ರೆ. ಇನ್ನು ಅಬೌಟ್ ಸ್ಟೀವಿಯಾ ಅನ್ನೋದು ಯಾಕೆ ಬಂತು ಅಂತಂದ್ರೆ, ಇಲ್ಲಿ ಸೌತ್ ಕೊರಿಯಾ ಏನ್ ಮಾಡಿದೆ, ಬಿಕಮ್ ಅ ಟಾಪ್ ಟೆಸ್ಟಿಂಗ್ ಗ್ರೌಂಡ್ ಫಾರ್ ದಿ ಸ್ವೀಟ್ನರ್ ಅಲಿಲೋಸ್. ಈ ಸ್ವೀಟ್ನರ್ ಅಲಿಲೋಸ್ ನ ಟೆಸ್ಟ್ ಮಾಡ್ತಾ ಇದೆ. ಪೊಟೆನ್ಷಿಯಲ್ ರೈವಲ್ ಟು ಶುಗರ್ ಸಬ್ಸ್ಟಿಟ್ಯೂಟ್ ಲೈಕ್ ಸ್ಟೀವಿಯಾ ಅನ್ನೋದಂತ ಒಂದು ಶುಗರ್ ಇದೆ, ಶುಗರ್ ನ ಒಂದು ಅಂಶ ಇರುವಂತಹ ಒಂದು ವಸ್ತು. ಅದರ ಬದಲು ಈಗ ಅಲಿಲೋಸ್ ಅನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸ್ಟೀವಿಯಾ ಯಾವ್ದರಿಂದ ತೆಗೆದುಕೊಂಡಿದ್ದಾರೆ? ಲೀವ್ಸ್ ಆಫ್ ದಿ ಸ್ಟೀವಿಯಾ ರಿಬಾಡಿಯಾನಾ ಪ್ಲಾಂಟ್ ನೇಟಿವ್ ಟು ಸೌತ್ ಅಮೆರಿಕಾದಿಂದ ಬಂದಿರುವಂತಹ ನೇಟಿವ್ ಆಗಿರುವಂತಹ ಒಂದು ಪ್ಲಾಂಟ್ ಅದು. ಸ್ವೀಟ್ನೆಸ್ ಇಂಟೆನ್ಸಿಟಿ ಎಷ್ಟಿರುತ್ತೆ? ಅಪ್ರಾಕ್ಸಿಮೇಟ್ಲಿ 200 to 400 ಟೈಮ್ಸ್ ಸ್ವೀಟರ್ ದೆನ್ ಟೇಬಲ್ ಶುಗರ್. ನಮ್ಮ ಟೇಬಲ್ ಶುಗರ್ ಇರುತ್ತಲ್ವಾ, ಅದಕ್ಕಿಂತ 200 ರಿಂದ 400 ಪಟ್ಟು ಹೆಚ್ಚು ಸ್ವೀಟ್ ಇರುತ್ತೆ ಇದು. ಅಲೋವಿಂಗ್ ಫಾರ್ ಮಚ್ ಸ್ಮಾಲರ್ ಕ್ವಾಂಟಿಟೀಸ್ ಟು ಅಚೀವ್ ಡಿಸೈರ್ಡ್ ಸ್ವೀಟ್ನೆಸ್ ಲೆವೆಲ್. ಸ್ವಲ್ಪ ಹಾಕಿದ್ರು ಸಾಕು, ತುಂಬಾ ಸಕ್ಕರೆ ಅಂಶ ಹೆಚ್ಚಾಗ್ಬಿಡುತ್ತೆ. ಈ ಕ್ಯಾಲೋರಿಕ್ ಅಂಡ್ ನ್ಯೂಟ್ರಿಷನಲ್ ಕಂಟೆಂಟ್ ನಾನ್ ನ್ಯೂಟ್ರಿಟಿವ್ ಸ್ವೀಟ್ನರ್ ಅಂತಂದ್ರೆ ಯಾವುದೇ ಪೋಷಕಾಂಶದ ಅಂಶ ಇರೋದೇ ಇಲ್ಲ ಇದರಲ್ಲಿ, ಜಸ್ಟ್ ಸಕ್ಕರೆಯ ಅಂಶ ಅಷ್ಟೇ ಇದು. ಮೀನಿಂಗ್ ಇಟ್ ಕಂಟೇನ್ ನೋ ಕ್ಯಾಲೋರೀಸ್, ಕಾರ್ಬೋಹೈಡ್ರೇಟ್ಸ್, ಆರ್ಟಿಫಿಷಿಯಲ್ ಅಡಿಟಿವ್ಸ್, ಮೇಕಿಂಗ್ ಇಟ್ ಸೂಟೇಬಲ್ ಫಾರ್ ಲೋ ಕ್ಯಾಲೋರಿ ಡಯಟ್ಸ್. ಕೆಲವರು ಕ್ಯಾಲೋರಿ ಬಹಳ ಹೋಗಬಾರ್ದು ದೇಹಕ್ಕೆ ಅಂತ ಡಯಟ್ ಅನ್ನ ಪಾಲಿಸ್ತಾ ಇರ್ತಾರೆ, ಅಂಥವರಿಗೆ ಇದು ಒಳ್ಳೆಯದು. ಇದರಲ್ಲಿ ಯಾವುದೇ ಪೋಷಕಾಂಶದ ಅಂಶಗಳಿರೋದಿಲ್ಲ, ಕ್ಯಾಲೋರಿ ಇರೋದಿಲ್ಲ.
ಗ್ಲೋಬಲ್ ಯೂಸ್ ಸ್ಟೀವಿಯಾ ಹ್ಯಾಸ್ ಬಿನ್ ಗೇನ್ಡ್ ಪಾಪ್ಯುಲಾರಿಟಿ ವರ್ಲ್ಡ್ ವೈಡ್ ಆಸ್ ಅ ನ್ಯಾಚುರಲ್ ಅಲ್ಟರ್ನೇಟಿವ್ ಟು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಇಷ್ಟು ದಿನ ಕೃತಕವಾಗಿ ಕೆಲವೊಂದು ಸ್ವೀಟ್ನರ್ಸ್ಗಳನ್ನ ಆಡ್ ಮಾಡ್ತಾ ಇದ್ರು, ಅದರ ಬದಲು ಈಗ ಸ್ಟೀವಿಯಾನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಅಮಂಗ್ ಕನ್ಸ್ಯೂಮರ್ಸ್ ಸೀಕಿಂಗ್ ಲೋ ಕ್ಯಾಲರಿ ಪ್ಲಾಂಟ್ ಬೇಸ್ಡ್ ಆಪ್ಷನ್ಸ್. ಕೆಲವರು ಕ್ಯಾಲರಿಗಳನ್ನ ಕಡಿಮೆ ಯೂಸ್ ಮಾಡುವವರು ಅಥವಾ ಪ್ಲಾಂಟ್ ಬೇಸ್ಡ್ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳೋರು ಈ ಸ್ಟೀವಿಯಾನ ಯೂಸ್ ಮಾಡಬಹುದು. ಕಾಮನ್ ಅಪ್ಲಿಕೇಶನ್ ಏನು? ಯೂಸ್ಡ್ ಇನ್ ಅ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಫ್ರಮ್ ಬೆವರೇಜಸ್ ಅಂಡ್ ಬೇಕ್ಡ್ ಗುಡ್ಸ್. ಬೇಕರಿಲಿ ಯೂಸ್ ಮಾಡ್ತಾರಲ್ವಾ ಅಂತ ಗೂಡ್ಗಳು ಮತ್ತೊಂದು ಅಂತಹ ಉತ್ಪನ್ನಗಳಲ್ಲಿ ಮತ್ತೆ ಸ್ನಾಕ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡಬಹುದು. ಡ್ಯೂ ಟು ಇಟ್ಸ್ ಇಂಟೆನ್ಸ್ ಸ್ವೀಟ್ನೆಸ್ ಅಂಡ್ ಲ್ಯಾಕ್ ಆಫ್ ಕ್ಯಾಲರೀಸ್. ಮುಖ್ಯವಾಗಿ ಸ್ವೀಟ್ ತುಂಬಾ ಜಾಸ್ತಿ ಇರುತ್ತೆ, ಕ್ಯಾಲೋರಿ ಬಹಳ ಕಡಿಮೆ ಇರುತ್ತೆ. ಇದಾದ ನಂತರ ಮುಂದಿಂದು ಅಂತರಿಕ್ಷ ಅಭ್ಯಾಸ್. ಫಸ್ಟ್ ಎವರ್ ಸ್ಪೇಸ್ ಎಕ್ಸೈಸ್ ಅಂತರಿಕ್ಷ ಅಭ್ಯಾಸ್ 2024 ಹೋಸ್ಟೆಡ್ ಬೈ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಬಿಗಿನ್ಸ್ ಇನ್ ನ್ಯೂ ದೆಹಲಿ. ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಇದನ್ನ ಹೋಸ್ಟ್ ಮಾಡ್ತಾ ಇದೆ. ನ್ಯೂ ದೆಹಲಿಯಲ್ಲಿ ಇದು ಶುರು ಆಗ್ತಾ ಇದೆ. 3 ಡೇ ಎಕ್ಸಸೈಸ್ ಇದು. ಟು ವಾರ್ ಗೇಮ್ ಗ್ರೋವಿಂಗ್ ಥ್ರೆಟ್ಸ್ ಫ್ರಾಮ್ ಅಂಡ್ ಟು ಸ್ಪೇಸ್ ಬೇಸ್ಡ್ ಅಸೆಟ್ಸ್ ಅಂಡ್ ಸರ್ವಿಸಸ್. ಮುಖ್ಯವಾಗಿ ಇದರಲ್ಲಿ ವಾರ್ ಗೇಮ್ ಗ್ರೋವಿಂಗ್ ಥ್ರೆಟ್ಸ್ ಯಾವ್ಯಾವ ತರ ಥ್ರೆಟ್ಗಳು ಬರ್ತಾ ಇರುತ್ತೆ, ಸ್ಪೇಸ್ ಬೇಸ್ಡ್ ಅಸೆಟ್ಸ್ ಅಂಡ್ ಸರ್ವಿಸ್ ಅದ್ರ ಬಗ್ಗೆ ಇದರಲ್ಲಿ ಎಕ್ಸಸೈಸ್ ಅನ್ನ ಮಾಡ್ತಾರೆ. ಅಂತಂದ್ರೆ ಶಸ್ತ್ರಾಭ್ಯಾಸ ಅಂತ ಹೇಳ್ಬೋದು. ಶಸ್ತ್ರಾಭ್ಯಾಸ ಅಲ್ಲ, ಮುಖ್ಯವಾಗಿ ಇಲ್ಲಿ ಅಂತರಿಕ್ಷ ಅಭ್ಯಾಸ. ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಡಿಫೆನ್ಸ್ ರಿಲೇಟೆಡ್ ಆಗಿ ಅಲ್ಲಿ ಅದರದ್ದು ಸಹ ಸ್ಪೇಸ್ ಏಜೆನ್ಸಿ ಇರುತ್ತೆ. ಆ ಸ್ಪೇಸ್ ಏಜೆನ್ಸಿಯಿಂದ ಅಂತರಿಕ್ಷ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಸ್ಪೇಸ್ ಅಂತಂದ್ರೆ ಈಗ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟ ರಕ್ಷಣಾ ವಲಯ. ಆ ರಕ್ಷಣೆ ಹೇಗೆ ಮಾಡ್ಕೊಳ್ಳೋದು? ಸೇಫ್ ಗಾರ್ಡಿಂಗ್ ಇಂಡಿಯಾ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಇನ್ ಸ್ಪೇಸ್. ಬಾಹ್ಯಾಕಾಶದಲ್ಲಿ ಭಾರತದ ಇಂಟ್ರೆಸ್ಟ್ ಗಳನ್ನ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪಾರ್ಟಿಸಿಪೆಂಟ್ಸ್ ಅಂಡ್ ಕೊಲಾಬರೇಷನ್. ಯಾವ್ಯಾವ ಪಾರ್ಟಿಸಿಪೇಷನ್ ಇದೆ ಇದರಲ್ಲಿ? ಮುಖ್ಯವಾಗಿ ಇಂಡಿಯನ್ ಮಿಲಿಟರಿ, ಆರ್ಮಿ, ನೇವಿ, ಏರ್ಫೋರ್ಸ್ ಸಹ ಭಾಗವಹಿಸ್ತಾ ಇದೆ. ಮತ್ತೆ ಸ್ಪೆಷಲೈಸ್ಡ್ ಡಿಫೆನ್ಸ್ ಏಜೆನ್ಸೀಸ್, ಡಿಫೆನ್ಸ್ ಸೈಬರ್ ಏಜೆನ್ಸಿ, ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ, ಸ್ಟ್ರಾಟಜಿ ಫೋರ್ಸ್ ಕಮಾಂಡ್ ಇದೆಲ್ಲ ಸಹ ಇದರಲ್ಲಿ ಭಾಗವಹಿಸ್ತಾ ಇದೆ. ಇಸ್ರೋ ಅಂಡ್ ಡಿಆರ್ಡಿಒ representatives are also participating, emphasizing an integrated approach to military and civilian space technology development. ಇಸ್ರೋ ಮತ್ತೆ ಡಿಆರ್ಡಿಒ ಸಹ ಇದರಲ್ಲಿ ಭಾಗವಹಿಸ್ತಾ ಇದೆ. ಒಟ್ಟಾಗಿ ಇಂಟಿಗ್ರೇಟೆಡ್ ಆಗಿ ಸಮಗ್ರವಾಗಿ ಮಿಲಿಟರಿ ಮತ್ತೆ ಸಿವಿಲಿಯನ್ ಸ್ಪೇಸ್ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಡಿಪ್ಲಾಯ್ಸ್ ಇಂಡಿಯನ್ ಸ್ಯಾಟಲೈಟ್ ಇಂಟು ಆರ್ಬಿಟ್. ಈ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಏನ್ ಮಾಡ್ತಾ ಇದೆ? ಕೆ ಬ್ಯಾಂಡ್ ಸ್ಯಾಟಲೈಟ್ ಅನ್ನ ಮುಖ್ಯವಾಗಿ ಡಿಸೈನ್ ಮಾಡಿರೋದು ಯಾಕೆ? ಪ್ರೊವೈಡ್ ಹೈ ಸ್ಪೀಡ್ ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಕನೆಕ್ಟಿವಿಟಿ, ಡಿಜಿಟಲ್ ವಿಡಿಯೋ ಟ್ರಾನ್ಸ್ಮಿಷನ್, ಆಡಿಯೋ ಟ್ರಾನ್ಸ್ಮಿಷನ್ ಅಂಡ್ ಇನ್ ಫ್ಲೈಟ್ ಕನೆಕ್ಟಿವಿಟಿ ಅಕ್ರಾಸ್ ಇಂಡಿಯಾ. ಭಾರತದಾದ್ಯಂತ ಇಂಟರ್ನೆಟ್ ಸ್ಪೀಡ್ ಅನ್ನು ಹೆಚ್ಚು ಮಾಡಿ ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಆಗಿರಬಹುದು, ವಿಡಿಯೋ ಟ್ರಾನ್ಸ್ಮಿಷನ್, ಆಡಿಯೋ ಟ್ರಾನ್ಸ್ಮಿಷನ್ ಬಹಳ ಸ್ಪೀಡ್ ಆಗಿ ಮಾಡಲಿಕ್ಕೆ ಈ GSAT-20 ಅನ್ನ ಡೆವಲಪ್ ಮಾಡಿದ್ದಾರೆ. ಈಗ ಇಂಡಿಯಾ ಮಾರ್ಕ್ಡ್ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಬೈ ಲಾಂಚಿಂಗ್ GSAT-20 ಅಬೌಟ್ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಇಂದ GSAT-20 ಅನ್ನ ಲಾಂಚ್ ಮಾಡಿದ್ದಾರೆ. ಕೆ ಬ್ಯಾಂಡ್ ಸ್ಯಾಟಲೈಟ್ ಅದು ನೆನಪಿರ್ಲಿ, ಮುಖ್ಯವಾಗಿ ಕನೆಕ್ಟಿವಿಟಿಯನ್ನು ಹೆಚ್ಚು ಮಾಡಲಿಕ್ಕೆ. ಮಿಷನ್ ಲೈಫ್ 14 ವರ್ಷಗಳ ಒಂದು ಕಾಲಾವಧಿ ಇದರದ್ದು. ಕೆ ಬ್ಯಾಂಡ್ ಏನು? ಆಪರೇಟ್ಸ್ ಇನ್ ರೇಡಿಯೋ ಫ್ರೀಕ್ವೆನ್ಸೀಸ್. ರೇಡಿಯೋ ಫ್ರೀಕ್ವೆನ್ಸಿಲಿ ಆಪರೇಟ್ ಮಾಡುತ್ತೆ 27 to 40 ಗಿಗಾಹರ್ಟ್ಸ್ ಅಲ್ಲಿ. enabling high speed data transfers with wide coverage via focus spot beams. ಸ್ಪಾಟ್ ಬೀಮ್ಸ್ ಅಂತ ನೋಡಿ, ಒಂದು ಫೋಕಸ್ ಆಗಿರ್ಬೇಕಂತ ತುಂಬಾ ಸ್ಪಾಟ್ ಬೀಮ್ಸ್ ಗಳಿರುತ್ತೆ. ಈ ತರ ತುಂಬಾ ರೀತಿಯ ಕವರೇಜ್ ಅನ್ನ ಇದು ಮಾಡ್ತಾ ಹೋಗುತ್ತೆ. ಇನ್ನು ಯಾಕೆ ಸ್ಪೇಸ್ ಎಕ್ಸ್ ಫಾಲ್ಕನ್ ಇಂದ ಮಾಡಿದ್ರು? ಮುಖ್ಯವಾಗಿ ಇಂಡಿಯಾದಲ್ಲಿ ಏನಾಗಿದೆ, ತುಂಬಾ ದೊಡ್ಡ ಮಟ್ಟದ ಹೆವಿ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡುವಂತ ಸಾಮರ್ಥ್ಯ ಇಲ್ಲ. ಹಾಗಾಗಿ ಸ್ಪೇಸ್ ಎಕ್ಸ್ ಇಂದ ಇದನ್ನ ಲಾಂಚ್ ಮಾಡ್ತಾರೆ. ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆಂಟೆನಾ, ಲೀಸಾ ಅಂತ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ. ಮುಖ್ಯವಾಗಿ ಯಾವ ದೇಶದ್ದು ಇದು? ಇದು US ನ ನಾಸಾದ ಯೋಜನೆ ಇದು. ಲೀಸಾದ ಫುಲ್ ಫಾರ್ಮ್ ಏನು? ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆಂಟೆನಾ. ಜಾಯಿಂಟ್ ಮಿಷನ್ ಮುಖ್ಯವಾಗಿ ಯಾವ್ದು ಇದನ್ನ ಡೆವಲಪ್ ಮಾಡಿದೆ? ನಾಸಾ, ಅದರ ಜೊತೆ ಯಾವ್ದಿದೆ? ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಇದು ಸಹ ಜೊತೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದೆ. ಇದರ ಉದ್ದೇಶ ಏನು? ಟು ಸ್ಟಡಿ ಗ್ರಾವಿಟೇಷನಲ್ ವೇವ್ಸ್ using 3 spacecraft positioned in a triangular formation, each side measuring 1.6 million miles. 3 ಸ್ಪೇಸ್ ಕ್ರಾಫ್ಟ್ ಇರುತ್ತೆ ಟ್ರಯಾಂಗಲ್ ರೀತಿಯಲ್ಲಿ. ಆ ಮೂಲಕ ಗ್ರಾವಿಟೇಷನ್ ವೇವ್ಸ್ ನಾವು ಸ್ಟಡಿ ಮಾಡುತ್ತವೆ. ಮುಖ್ಯವಾಗಿ ಇದನ್ನ ಲಾಂಚ್ ಸ್ಕೆಡ್ಯೂಲ್ ಇನ್ನೂ ಲಾಂಚ್ ಮಾಡಿಲ್ಲ. ಮುಖ್ಯವಾಗಿ 2030ರಲ್ಲಿ ಇದನ್ನ ಲಾಂಚ್ ಮಾಡಬಹುದು. ಇನ್ನು ಡಿಜಿಟಲ್ ಇಂಡಿಯಾ ಕಾಮನ್ ಸರ್ವಿಸ್ ಸೆಂಟರ್ ಮೇಟಿ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್, ಇದು ಲಾಂಚ್ ಮಾಡಿರೋದು. ಇದು ಡಿಜಿಟಲ್ ಡಿವೈಡ್ ಇನ್ ರೂರಲ್ ಇಂಡಿಯಾ. ಹಳ್ಳಿಗಳಲ್ಲಿ ಡಿಜಿಟಲ್ ಡಿವೈಡ್ ಇದೆ, ಬಡವರಿಗೆ ಡಿಜಿಟಲ್ ಹೊಸ ಹೊಸ ಸಾಧನಗಳು ಸಿಗ್ತಾ ಇಲ್ಲ, ಶ್ರೀಮಂತರಿಗೆ ಮಾತ್ರ ಸಿಗ್ತಾ ಇದೆ. ಇದನ್ನ ತಪ್ಪಿಸೋದು, ಎಲ್ಲರಿಗೂ ಸಮಾನವಾಗಿ ಹೊಸ ಹೊಸ ತಂತ್ರಜ್ಞಾನಗಳು ದೊರೆಯಬೇಕು ಅನ್ನೋದು ಇದರ ಆಬ್ಜೆಕ್ಟಿವ್.
ಮತ್ತೆ CSC ಇ ಗವರ್ನೆನ್ಸ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಇದು ಇದನ್ನ ಹ್ಯಾಂಡಲ್ ಮಾಡುತ್ತೆ ಈ ಪ್ರಾಜೆಕ್ಟ್ ಅನ್ನ. ಸ್ವಸ್ತಿಕ್ ಅಂತಂದ್ರೆ ಏನು? ಸೈಂಟಿಫಿಕಲಿ ವ್ಯಾಲಿಡೇಟೆಡ್ ಟ್ರೆಡಿಷನಲ್ ನಾಲೆಡ್ಜ್. ಟ್ರೆಡಿಷನಲ್ ನಾಲೆಡ್ಜ್ ಅಂತಂದ್ರೆ ಪಾರಂಪರಿಕವಾಗಿ ಬಂದಂತಹ ಜ್ಞಾನ. ಇದನ್ನ ಮುಖ್ಯವಾಗಿ ಯಾರು ಡೆವಲಪ್ ಮಾಡಿದ್ದು? CSIR, NISCPR ಅಂಡ್ ಗುರ್ಗಾಂವ್ ಯೂನಿವರ್ಸಿಟಿ ಜಾಯಿಂಟ್ಲಿ ಇದನ್ನ ಇನಾಗ್ರೇಟ್ ಮಾಡಿದೆ. ಇನ್ನು ಸ್ವಸ್ತಿಕ್ ಅಂತಂದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಟು ಪ್ರಮೋಟ್ ಅಂಡ್ ಕಮ್ಯುನಿಕೇಟ್ ಸೈಂಟಿಫಿಕಲಿ ವ್ಯಾಲಿಡೇಟೆಡ್ ಟ್ರೆಡಿಷನಲ್ ನಾಲೆಡ್ಜ್ ಫ್ರಮ್ ಇಂಡಿಯಾ ಟು ಸೊಸೈಟಿ. ಭಾರತದಲ್ಲಿ ಪಾರಂಪರಿಕವಾಗಿ ಎಷ್ಟೋ ಒಂದು ಅಮೂಲ್ಯವಾದ ಜ್ಞಾನ ಸಂಪನ್ಮೂಲ ಇರುತ್ತೆ, ಜ್ಞಾನ ಸಂಗ್ರಹ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಈಗಿನ ಸಮಾಜಕ್ಕೆ ತಕ್ಕ ಹಾಗೆ ಅದನ್ನ ಪ್ರಮೋಟ್ ಮಾಡೋದು, ಕಮ್ಯುನಿಕೇಟ್ ಮಾಡ್ಕೊಳ್ಳೋದು ಎಲ್ಲವನ್ನ ಸಹ ಮಾಡ್ಕೊಳ್ಳಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ನೋಡಲ್ ಬಾಡಿ ಯಾವುದು? ನ್ಯಾಷನಲ್ CSIR, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಮ್ಯುನಿಕೇಶನ್ ಅಂಡ್ ಪಾಲಿಸಿ ರಿಸರ್ಚ್ ಮೊದಲನೇದು. ಇದು ಹ್ಯಾಸ್ ಬಿನ್ ಅಸೈನ್ಡ್ ಆಸ್ ದಿ ನೋಡಲ್ ಆರ್ಗನೈಸೇಷನ್. ಇದರ ನೋಡಲ್ ಆರ್ಗನೈಸೇಷನ್ ಅದೇನು ಹಾಗಾದ್ರೆ? ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಇನ್ 2021. ಈ CSIR NISCPR ಇದೆಯಲ್ವಾ, ಇದು 2021ರಲ್ಲಿ ಪ್ರಾರಂಭ ಆಯಿತು. ಸರ್ವ್ಸ್ ಆಸ್ ಅ ಥಿಂಕ್ ಟ್ಯಾಂಕ್, ರಿಸೋರ್ಸ್ ಸೆಂಟರ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಇನೋವೇಷನ್. ಮುಖ್ಯವಾಗಿ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂತಹ ಥಿಂಕ್ ಟ್ಯಾಂಕ್ ಅಂತ ಸಲಹೆ ಸೂಚನೆಗಳನ್ನು ಕೊಡೋದು ಮತ್ತೆ ಸಂಪನ್ಮೂಲಗಳನ್ನು ಒದಗಿಸುವುದು ಇದರ ಮುಖ್ಯವಾದ ಕರ್ತವ್ಯ. ಮುಂದಿನ ವಿಷಯ ಅಫಾಂಟೇಶಿಯಾ. A new study Aphantasia was conducted by the University of Glasgow. Glasgow University ಒಂದು ಕಂಡಕ್ಟ್ ಮಾಡಿದೆ ಸ್ಟಡಿಯನ್ನ. ಎಕ್ಸಾಮಿನ್ ದಿ ಲಿಂಕ್ ಬಿಟ್ವೀನ್ ಆಡಿಟರಿ ಅಂಡ್ ವಿಜುವಲ್ ಸೆನ್ಸಸ್. ಆಡಿಟರಿ ಅಂತಂದ್ರೆ ಏನು? ಮುಖ್ಯವಾಗಿ ನಾವು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ನೋಡೋದ್ರಿಂದ ಅಥವಾ ಬೇರೆ ಬೇರೆ ವಿಜುವಲ್ ಸೆನ್ಸ್ ಗಳಿರುತ್ತಲ್ವಾ, ವಿಜುವಲ್ ಸೆನ್ಸ್, ಇದ್ರ ಮೂಲಕ ನಮ್ಮ ಮೈಂಡ್ ಅಲ್ಲಿ ಹೇಗೆ ಒಂದು ಕಲ್ಪನೆ ಆಗುತ್ತೆ ಅಥವಾ ನಾವು ಹೇಗೆ ಕಲ್ಪಿಸ್ಕೊಳ್ತೇವೆ ಅನ್ನೋದನ್ನ ಸ್ಟಡಿ ಮಾಡುತ್ತೆ. ಈ ಅಫಾಂಟೇಶಿಯಾ ಅಂತಂದ್ರೆ ಏನು? ಕಂಡೀಷನ್ ವೇರ್ ಇಂಡಿವಿಜುವಲ್ಸ್ ಹ್ಯಾವ್ ವೆರಿ ಲಿಮಿಟೆಡ್ ಆರ್ ನೋ ಅಬಿಲಿಟಿ ಟು ವಿಜುವಲೈಸ್ ಮೆಂಟಲ್ ಇಮೇಜಸ್. ಯಾವುದೋ ಒಂದು ವಿಷಯವನ್ನ ಹೇಳಿದ ತಕ್ಷಣ ಒಂದು ಮಗು ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಯಾವುದೊಂದು ಮಗುವಿನ ಚಿತ್ರ ಬರಬಹುದು. ಅದು ವಿಜುವಲ್ ಇಮೇಜ್ ಅಂತಂದ್ರೆ ಮೆಂಟಲ್ ಇಮೇಜ್. ಅದು ನೀವು ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೀರಿ. ಕೆಲವರಿಗೆ ಈ ಒಂದು ವಿಜುವಲೈಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಆ ಎಬಿಲಿಟಿ ಇರೋದಿಲ್ಲ. ಅದಕ್ಕೆ ಏನಂತ ಕರೀತಾರೆ? ಅಫಾಂಟೇಶಿಯಾ. ವೆರಿ ಲಿಮಿಟೆಡ್ ಆರ್ ನೋ ಎಬಿಲಿಟಿ ಟು ವಿಜುವಲೈಸ್ ಮೆಂಟಲ್ ಇಮೇಜಸ್. ತಲೆಯಲ್ಲಿ ನಿಮ್ಗೆ ಆ ವಿಷಯವನ್ನ ವಿಜುವಲೈಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೆ ಏನ್ ಕರೀತಾರೆ? ಅಫಾಂಟೇಶಿಯಾ. ಇಟ್ಸ್ ನಾಟ್ ಡಿಸಬಿಲಿಟಿ, ಸಿಂಪ್ಲಿ ಅ ವೇರಿಯೇಷನ್ ಇನ್ ಹೌ ಸಮ್ ಪೀಪಲ್ ಪೊಸೆಸ್ ಮೆಂಟಲ್ ಇಮೇಜರಿ. ಏನು ಡಿಸಬಿಲಿಟಿ ಅಲ್ಲ, ದೊಡ್ಡ ರೋಗ ಅಲ್ಲ ಇದು. ಆದ್ರೆ ಮೆಂಟಲ್ ಇಮೇಜರಿಯನ್ನ ಹೇಗೆ ಬೇರೆ ಬೇರೆ ವ್ಯಕ್ತಿಗಳು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅದರಲ್ಲಿ ಬೇರೆ ಬೇರೆ ವೇರಿಯೇಷನ್ ಇರಬಹುದಲ್ವಾ. ಅದಕ್ಕೆ ಏನಂತ ಕರೀತಾರೆ? ಅಫಾಂಟೇಶಿಯಾ ಅಂತ ಕರೀತಾರೆ. ರೋಗ ಅಲ್ಲ ಇದು, ಜಸ್ಟ್ ವೇರಿಯೇಷನ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒನ್ ಡೇ ಒನ್ ಜೀನೋಮ್ ಇನಿಷಿಯೇಟಿವ್, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಮತ್ತೆ ಬಯೋಟೆಕ್ನಾಲಜಿ ರಿಸರ್ಚ್ ಅಂಡ್ ಇನೋವೇಷನ್ ಕೌನ್ಸಿಲ್ ಎರಡು ಸೇರಿ ಒನ್ ಡೇ ಒನ್ ಜೀನೋಮ್ ಅನ್ನ ಲಾಂಚ್ ಮಾಡಿದೆ. ಇದರ ಉದ್ದೇಶ ಏನು? ಟು ರಿಲೀಸ್ ಫುಲ್ಲಿ ಅನೋಟೆಡ್ ಜೀನೋಮ್ಸ್ ಆಫ್ ಯುನಿಕ್ ಬ್ಯಾಕ್ಟೀರಿಯಲ್ ಸ್ಪೀಶೀಸ್ ಫೌಂಡ್ ಇನ್ ಇಂಡಿಯಾ. ಭಾರತದಲ್ಲಿ ಯುನಿಕ್ ಆಗಿ ಸಿಗ್ತಾ ಇರುವಂತಹ ಬ್ಯಾಕ್ಟೀರಿಯಲ್ ಸ್ಪೀಶೀಸ್ ಅನ್ನ ಫೈಂಡ್ ಔಟ್ ಮಾಡೋದು, ಅದರ ಬಗ್ಗೆ ಎಲ್ಲ ಕಡೆ ಜಾಗೃತಿ ಮೂಡಿಸೋದು, ಆ ಜೀನೋಮ್ ಅನ್ನ ಸ್ಟಡಿ ಮಾಡೋದು. ಮತ್ತೆ ಇನಿಷಿಯೇಟಿವ್ ಇಸ್ ಕೋಆರ್ಡಿನೇಟೆಡ್ ಬೈ ಬಯೋಟೆಕ್ನಾಲಜಿ ರಿಸರ್ಚ್ ಅಂಡ್ ಇನೋವೇಷನ್ ಕೌನ್ಸಿಲ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಮೆಡಿಕಲ್ ಜಿನೋಮಿಕ್ಸ್. ಈ ಒಂದು ಇನ್ಸ್ಟಿಟ್ಯೂಟ್ ಮೂಲಕ ಇದನ್ನ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಯಾವ್ದು ಅಂಡರ್ ಬರುತ್ತೆ? ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. ಇದಾದ್ಮೇಲೆ ಹ್ಯೂಮನಾಯ್ಡ್ ಟೀಚರ್, ನೋವಾ ಅನ್ನುವಂತ ಹ್ಯೂಮನಾಯ್ಡ್ ಟೀಚರ್. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳಿರ್ತೀರಾ. ಕಂಪ್ಲೀಟ್ ಆಗಿ ಮನುಷ್ಯರ ತರಹದ್ದೇ ಒಂದು ಟೀಚರ್ ಇದು. AI ಪವರ್ಡ್ ಹ್ಯೂಮನಾಯ್ಡ್ ಅಂತಂದ್ರೆ ಮನುಷ್ಯರ ರೀತಿಯಲ್ಲೇ ಕೆಲಸ ಮಾಡುವಂಥದ್ದು, ಮನುಷ್ಯರ ರೀತಿಯಲ್ಲಿ ಮಾತನಾಡುತ್ತೆ. ರೆವಲ್ಯೂಷನೈಸಿಂಗ್ ಎಜುಕೇಶನ್ ಅಟ್ ಎ ಗವರ್ಮೆಂಟ್ ಸ್ಕೂಲ್ ಇನ್ ಪುನಲೂರ್ ಅಲ್ಲಿ, ಇಲ್ಲಿ ಬರುತ್ತೆ ಇದು ಕೇರಳದಲ್ಲಿ ಈ AI ಪವರ್ಡ್ ಹ್ಯೂಮನಾಯ್ಡ್ ಅನ್ನ ಪರಿಚಯಿಸಿದ್ದಾರೆ. ಇದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಇದನ್ನ ಬೇರೆ ಬೇರೆ ರೀತಿ ಎಜುಕೇಶನ್ ಫೀಲ್ಡ್ ಗಳಲ್ಲಿ ಇದರ ಮೂಲಕ ಹೊಸ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡುತ್ತೆ? AI ಪವರ್ಡ್ ಹ್ಯೂಮನಾಯ್ಡ್ ಇದು. ಮತ್ತೆ clad in brick red saree, she uses her signature synthesized voice, engage with 74 lower primary students. ಸುಮಾರು 74 ಪ್ರೈಮರಿ ಶಾಲೆ ಮಕ್ಕಳ ಜೊತೆ ಇಂಟರಾಕ್ಟ್ ಮಾಡುತ್ತೆ ಅದು. ಮತ್ತೆ ಪರ್ಪಸ್ ಏನು ಇದರದ್ದು? ಫೋಸ್ಟರಿಂಗ್ ಇಂಟ್ರೆಸ್ಟ್ ಇನ್ ಟೆಕ್ನಾಲಜಿ. ಈ ಇಂತಹ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಕ್ಕಳಿಗಾಗಲಿ ಅಥವಾ ಸಮಾಜದಲ್ಲಿ ಟೆಕ್ನಾಲಜಿ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮೂಡಿಸೋದು. ಹೊಸದಾಗಿ ಏನೇನು ಬರ್ತಾ ಇದೆ, ಅದಕ್ಕೆ ಏನೇನು ಕೆಪಾಸಿಟಿ ಇದೆ. ನೋವಾ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಮಲಯಾಳಂ, ಹಿಂದಿ ಅಂಡ್ ಅರೇಬಿಕ್. ಈ ಎಲ್ಲಾ ಭಾಷೆಗಳನ್ನು ಮಾತನಾಡುತ್ತೆ. ಲೇಟರ್ ಇನ್ಕ್ಲೂಡೆಡ್ ಆಸ್ ಇಟ್ಸ್ ಟಾಟ್ ಎಟ್ ಸ್ಕೂಲ್. ಅಂತಂದ್ರೆ ಅರೇಬಿಕ್ ಅಂತಂದ್ರೆ ತುಂಬಾ ಶಾಲೆಗಳಲ್ಲಿ ಎಲ್ಲಾ ವಿಷಯಗಳನ್ನ ಕಲಿಸ್ಲಿಕ್ಕೆ ಅದರಿಂದ ಹೆಲ್ಪ್ ಆಗುತ್ತೆ. ಅದಾದ ನಂತರ ಕೀ ಬೆನಿಫಿಟ್ ಏನು ಇದರಿಂದ? ಇಂಟರಾಕ್ಟಿವ್ ಲರ್ನಿಂಗ್ ಇಂಪ್ರೂವ್ಸ್ ಲ್ಯಾಂಗ್ವೇಜ್ ಅಂಡ್ ಟೆಕ್ನಾಲಜಿಕಲ್ ಸ್ಕಿಲ್ಸ್.
ಈ ರೀತಿ ಒಂದು ಎಐ ಮೂಲಕ ಇಂಥ ಹ್ಯೂಮನಾಯ್ಡ್ ಎಐಗಳಿಂದ ಮಕ್ಕಳಿಗೆ ಕಲಿಸಿದ್ರೆ ಅವರ ಲ್ಯಾಂಗ್ವೇಜ್ ಸಹ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಟೆಕ್ನಾಲಜಿ ಸ್ಕಿಲ್ ಸಹ ಇಂಪ್ರೂವ್ ಆಗುತ್ತೆ. ಮತ್ತೆ ಸ್ಪಾರ್ಕ್ಸ್ ಕ್ಯೂರಿಯಾಸಿಟಿ ಅಂಡ್ ಇಂಟ್ರೆಸ್ಟ್ ಇನ್ ಎಐ ಅಮಂಗ್ ಯಂಗ್ ಸ್ಟೂಡೆಂಟ್ಸ್. ತುಂಬಾ ಚಿಕ್ಕ ಮಕ್ಕಳಲ್ಲಿ ಎಐ ಹೀಗೆ ವರ್ಕ್ ಆಗುತ್ತೆ ಅಂತ ನಾವು ಚಿಕ್ಕವರಿದ್ದಾಗ ಬೇರೆ ಬೇರೆ ರೋಬೋಟ್‌ಗಳ ಬಗ್ಗೆ ಆಸಕ್ತಿಯನ್ನು ಹೊಂದ್ತಾ ಇರ್ತೀವಲ್ವಾ? ಅದೇ ರೀತಿ ಈ ಚಿಕ್ಕ ಮಕ್ಕಳಲ್ಲೂ ಸಹ ಈ ಎಐ ಬಗ್ಗೆ, ಹ್ಯೂಮನಾಯ್ಡ್‌ಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಿಷ್ಟು ಈ ಒಂದು ನವೆಂಬರ್ ತಿಂಗಳ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಾವು ತಿಳ್ಕೋಬೇಕಾದ ಮುಖ್ಯ ವಿಚಾರಗಳು. ಇನ್ನೊಂದ್ಸರಿ ರಿವೈಸ್ ಮಾಡಿ. ಯಾಕಂದ್ರೆ ಸೈನ್ಸ್ ಟರ್ಮ್‌ಗಳು ಅಷ್ಟು ಸುಲಭವಾಗಿ ನೆನಪಿರೋದಿಲ್ಲ. ಮತ್ತೆ ಮತ್ತೆ ರಿವೈಸ್ ಮಾಡೋದ್ರಿಂದ ನೆನಪಿಟ್ಕೋಬಹುದು. ಧನ್ಯವಾದಗಳು.